ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಗಿಳಿವಿಂಡು ರಿಜಿಸ್ಟರ್ ಇದರ ಸಹಯೋಗದಲ್ಲಿ ನೆರವೇರ್ತಾ ಇರುವ ಎಂ ಗೋಪಾಲಕೃಷ್ಣ ಅಡಿಗರ ಜನ್ಮ ಶತಮಾನೋತ್ಸವ ವಿಚಾರ ಸಂಕಿರಣದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ದಿಕ್ಸೂಚಿ ಮಾತುಗಳನ್ನು ಆಡಲಿಕ್ಕೆ ನಮ್ಮೊಂದಿಗಿದ್ದಾರೆ SVP ಕನ್ನಡ ಅಧ್ಯಯನ ಸಂಸ್ಥೆಯ ವಿಶ್ರಾಂತ ಪ್ರಾಧ್ಯಾಪಕರು, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರದ ನಿಕಟಪೂರ್ವ ಕುಲಪತಿಗಳು ಆಗಿರುವ ಪ್ರೊಫೆಸರ್ ಸಬಿಹಾ ಭೂಮಿಗೌಡ ಮೇಡಮ್ ಅನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ, ವಿಚಾರ ಸಂಕಿರಣದ ಅಧ್ಯಕ್ಷತೆ ವಹಿಸಲಿರುವ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವ ಡಾಕ್ಟರ್ LN ಮುಕುಂದರಾಜ್ ಸರ್ ಅವರನ್ನು, ಪ್ರಾಸ್ತಾವಿಕ ಮಾತುಗಳನ್ನಾಡಲಿರುವ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರಿನ ಸದಸ್ಯ ಸಂಚಾಲಕರಾಗಿರುವ ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ಸರ್ ಅವರನ್ನು, SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ R ನಾಗಪ್ಪಗೌಡ ಸರ್ ಅವರನ್ನು ನೆರೆದಿರುವ ಸರ್ವರ ಪರವಾಗಿ ಅತ್ಯಂತ ಗೌರವದಿಂದ ಈ ಸಭಾವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕನ್ನಡದಲ್ಲಿ ನವ್ಯ ಕಾವ್ಯಕ್ಕೆ ನಾಂದಿ ಹಾಡಿದ ಎಂ ಗೋಪಾಲಕೃಷ್ಣ ಅಡಿಗರನ್ನು ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಎಂದು ಕರೆಯಲಾಗಿದೆ. ಅವರ ಚಂಡೆಮದ್ದಳೆ ಕವನ ಸಂಗ್ರಹದಿಂದ ನವ್ಯ ಪಂಥವು ಅಧಿಕೃತವಾಗಿ ಅನಾವರಣಗೊಂಡಿತು. ಭೂಮಿಗೀತ ಕವನ ಸಂಕಲನ ಕನ್ನಡದಲ್ಲಿ ನವ್ಯ ಪಂಥವನ್ನು ದೃಢಪಡಿಸಿದ್ದು ಮಾತ್ರವಲ್ಲದೆ ಇದೇ ಪಂಥದಲ್ಲಿ ಹಲವು ಸಾಹಿತಿಗಳು ತೊಡಗಿಕೊಳ್ಳುವುದಕ್ಕೆ ಕಾರಣವಾಯಿತು. ಅಡಿಗರು ಅವರ ಜನ್ಮ ಶತಮಾನೋತ್ಸವದ ವಿಚಾರ ಸಂಕಿರಣದಲ್ಲಿ ನೆರೆದಿರುವ ಎಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸ್ತಾ ಕನ್ನಡದ ಗೀತ ಗಾಯನದೊಂದಿಗೆ ವಿಚಾರ ಸಂಕಿರಣವನ್ನು ಆರಂಭಿಸ್ತಾ ಇದ್ದೇವೆ. ಗೀತೆಗೆ ದನಿಯಾಗಲಿದ್ದಾರೆ SVP ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿನಿ ಆಶ್ರಿತ ಮತ್ತು ಅವರ ಬಳಗದವರು. ಧನ್ಯವಾದಗಳು. ವಿಚಾರ ಸಂಕಿರಣದ ಉದ್ಘಾಟನಾ ಅವಧಿಯ ಈ ಹೊತ್ತು ನಮ್ಮೊಂದಿಗಿರುವ ನಾಡಿನ ಶ್ರೇಷ್ಠ ವಿದ್ವಾಂಸರನ್ನು, ಹಿರಿಯರನ್ನು, ಆಹ್ವಾನಿತರನ್ನು ಸ್ವಾಗತಿಸಲು SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರು, ಗುರುಗಳು ಆಗಿರುವ ಪ್ರೊಫೆಸರ್ R ನಾಗಪ್ಪಗೌಡರಲ್ಲಿ ವಿನಂತಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಗಿಳಿವಿಂಡು ಮಂಗಳೂರು ವಿಶ್ವವಿದ್ಯಾನಿಲಯ ಇವರ ಸಹಯೋಗದಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಏರ್ಪಡಿಸಿರುವಂಥ ವಿಚಾರ ಸಂಕಿರಣ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಗಳಾಗಿರುವಂಥ ಎಲ್ಲರನ್ನ ನಾನು ವಿಭಾಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೆಳಿಗ್ಗೆ ಇಬ್ಬರು ವಿಮರ್ಶಕರು ಅಡಿಗರ ಕಾವ್ಯಗಳ ಬಗ್ಗೆ, ಅವರ ವಿಶಿಷ್ಟವಾದಂಥ ಕಾವ್ಯ ರಚನೆಯ ಬಗ್ಗೆ ಮಾತಾಡಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ವಿಚಾರ ಸಂಕಿರಣ, ಯಾವುದೇ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಆರಂಭದಲ್ಲಿ ಮಾಡೋದು ಒಂದು ಪದ್ಧತಿ. ಅದು ಈ ಪದ್ಧತಿಯನ್ನು ಮೀರುವಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ದೀವಿ. ಬಹುಶಃ ಅದಕ್ಕೆ ಕಾರಣವಾದದ್ದು ಒಂದು ವಿಮಾನ. ಆಯ್ತಾ? ಹಾಗಾಗಿ
ಸ್ವಲ್ಪ ತಡವಾಗಿ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಬಹುಶಃ ಕೆಲವೊಮ್ಮೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಒಂದು ಮಾತಿದೆ ನಮ್ಮಲ್ಲಿ. ಕೆಲವೊಮ್ಮೆ ಆಕಸ್ಮಿಕವಾಗಿ ಕೆಲವು ಘಟನೆಗಳು ನಡೆದರೂ ಕೂಡ ಅದು ಒಳ್ಳೆಯದನ್ನೇ ಮಾಡುತ್ತೆ ಅನ್ನುವಂಥದ್ದು ನಾವು ಯಾವಾಗಲೂ ಕೂಡ ನಂಬಿಕೊಂಡು ಬಂದಿರುವಂಥದ್ದು. ಇವತ್ತಿನ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯ ಚಿಂತಕರು ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ LN ಮುಕುಂದರಾಜ್ ಅವರೇ, ಮತ್ತು ಇವತ್ತಿನ ಉದ್ಘಾಟನೆ ಮತ್ತು ದಿಕ್ಸೂಚಿ ಭಾಷಣವನ್ನು ಮಾಡಲಿರುವಂಥ ಎರಡು ಕೆಲಸಗಳನ್ನು ಒಟ್ಟಿಗೆ ನಿರ್ವಹಿಸಲಿರತಕ್ಕಂಥ ನನ್ನ ಪ್ರೀತಿಯ ಗುರುಗಳು ಮತ್ತು ನಮ್ಮ ಈ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರು ಮತ್ತು ಕರ್ನಾಟಕ ರಾಜ್ಯದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪೂರ್ವತನ ಕುಲಪತಿಗಳಾಗಿ ಬಹಳ ಅರ್ಥಪೂರ್ಣವಾಗಿ ಕೆಲಸವನ್ನು ಮಾಡಿದಂಥ ಪ್ರೊಫೆಸರ್ ಸಬಿಯ ಭೂಮಿಗೌಡ ಅವರೇ, ಮತ್ತು ಈ ವೇದಿಕೆಯಲ್ಲಿ ಇವತ್ತಿನ ವಿಚಾರ ಸಂಕಿರಣದ ಸದಸ್ಯ ಸಂಚಾಲಕರಾಗಿ ಈ ವಿಚಾರ ಸಂಕಿರಣ ಬಹಳ ಅರ್ಥಪೂರ್ಣವಾಗಿ ನಡೆಯುವುದಕ್ಕೆ, ಆಯೋಜನೆಗೊಳ್ಳುವುದಕ್ಕೆ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಗೆಳೆಯ ಹಾಗೂ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಆಗಿರುವಂಥ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ತುಂಬ ಜನ ಹಿರಿಯರಿದ್ದೀರಿ. ತುಂಬ ಸಂತೋಷದ ಗಳಿಗೆ ಇದು. ಯಾಕೆಂದರೆ ಒಂದು ಕನ್ನಡ ವಿಭಾಗಕ್ಕೆ ಅನೇಕ ಜನ ಹಿರಿಯರು ಆಗಾಗ ಭೇಟಿ ಕೊಡುವಂಥದ್ದುಂಟಲ್ಲ, ಅದು ಒಂದು ರೀತಿ ನಮಗೆ ಸ್ಫೂರ್ತಿಯನ್ನು ಕೊಡುವಂಥದ್ದು. ಬಹುಶಃ ನಾವು ಇತ್ತೀಚೆಗೆ ನಡೆಸ್ತಾ ಇರುವಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಸುತ್ತಮುತ್ತ ಇರತಕ್ಕಂಥ, ನಮ್ಮ ಈ ಪ್ರದೇಶದಲ್ಲಿ ಇರತಕ್ಕಂಥ ಅತ್ಯಂತ ಹಿರಿಯ ವಿದ್ವಾಂಸರುಗಳು, ನಮ್ಮ ವಿಭಾಗದ ಹಿರಿಯ ವಿದ್ಯಾರ್ಥಿಗಳು ಮತ್ತು ಸುತ್ತಮುತ್ತ ಇರುವಂಥ ಅನೇಕ ಜನ ಹಿರಿಯ ವಿದ್ವಾಂಸರುಗಳು ಇದರಲ್ಲಿ ಭಾಗಿಗಳಾಗ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು ಪ್ರೀತಿಯಿಂದ ಈ ವಿಭಾಗಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ 20 ದಿನಗಳ ಹಿಂದೆ ನಾವು ಇದೇ ವೇದಿಕೆಯಲ್ಲಿ ನಮ್ಮ ಕರಾವಳಿ ಭಾಗದ ಪ್ರಮುಖ ಸಾಹಿತಿಯಾಗಿದ್ದಂಥ ನಿರಂಜನ ಅವರ ಸಾಹಿತ್ಯದ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಒಂದು ದಿನ ಇದೇ ರೀತಿಯಲ್ಲಿ ಏರ್ಪಡಿಸಿದ್ವಿ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಆ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ನಡೆಯಿತು. 20 ದಿನಗಳ ಅವಧಿಯಲ್ಲೇ ಮತ್ತೊಂದು ಇದೇ ನಮ್ಮ ಕರಾವಳಿ ಪ್ರದೇಶದ ಪ್ರಮುಖ ಕವಿಯಾಗಿರುವಂಥ, ಈ ನಾಡಿನ ಪ್ರಮುಖ ಕವಿಯಾಗಿರ್ತಕ್ಕಂಥ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ನಡೆಸ್ತಕ್ಕಂಥ ಒಂದು ಅವಕಾಶ ನಮ್ಮ ವಿಭಾಗಕ್ಕೆ ಸಿಕ್ಕಿದೆ. ಬಹುಶಃ ಇದಕ್ಕೆ ಕಾರಣಕರ್ತರಾದಂಥವರು ಇಲ್ಲಿಬ್ಬರು ಈ ವೇದಿಕೆಯಲ್ಲಿದ್ದಾರೆ. ಒಬ್ಬರು ನನ್ನ ಗೆಳೆಯ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಅವರು. ಅವರ ಹತ್ರ ನಾನು ಹೇಳ್ತಾ ಇದ್ದೆ, ಅವರು ಅಕಾಡೆಮಿಯ ಸದಸ್ಯರಾದಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ, ನಮ್ಮ ವಿಭಾಗದಲ್ಲಿ ಅಕಾಡೆಮಿಯ ವತಿಯಿಂದ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು, ಅದಕ್ಕೆ ನೀವು ಒದಗಿಸಿಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಕೇಳ್ತಾ ಇದ್ದೆ. ಅವರು ಕೂಡ ಆಯಿತು ಮಾಡೋಣ ಅಂತ ಹೇಳ್ತಾ ಇದ್ರು. ಮತ್ತು ಹಿರಿಯಡ್ಕದಲ್ಲಿ ಒಂದು ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಅಧ್ಯಕ್ಷರಾದಂಥ ಮುಕುಂದರಾಜ್ ಅವರು ಇದಕ್ಕೆ ಬಂದಿದ್ದು, ಕಾರ್ಯಕ್ರಮಕ್ಕೆ ಬಂದಿದ್ದು. ಆ ದಿನ ನಾನು ಹೀಗೆ ಪ್ರಸ್ತಾವನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಯಿತು, ಒಂದು ಪತ್ರವನ್ನು ಬರೀರಿ, ಖಂಡಿತವೂ ಕೂಡ ನಿಮ್ಮಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ಅದರಂತೆ ನಾನು ಪ್ರಸ್ತಾವನೆಯನ್ನು ಸಲ್ಲಿಸಿದಂಥ ನಮ್ಮ ವಿಭಾಗದಲ್ಲಿ ಚರ್ಚೆ ಮಾಡಿ ನಾವು ಎಲ್ಲ ಅಧ್ಯಾಪಕರು ಯಾವ ರೀತಿಯಲ್ಲಿ ವಿಚಾರ ಸಂಕಿರಣವನ್ನು ಆಯೋಜಿಸಬಹುದು ಅಂತ ಹೇಳಿದ ಸಂದರ್ಭದಲ್ಲಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವರು ಸಭೆಯಲ್ಲಿ ಇಟ್ಟು ತಕ್ಷಣವೇ ಅದಕ್ಕೆ ಮಂಜೂರಾತಿಯನ್ನು ನೀಡಿ ಈ ವಿಚಾರ ಸಂಕಿರಣ ಇಲ್ಲಿ ನಡೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಬ್ಬರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಮೊದಲಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಗಿಳಿವಿಂಡಿನ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಸ್ವಾಗತ. ಇನ್ನು ಉಳಿದಂಥ ಮಾತುಗಳನ್ನು, ಪ್ರಾಸ್ತಾವಿಕ ನುಡಿಗಳನ್ನು ಸಂಚಾಲಕರಾಗಿರುವಂಥ ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ಅವರು ಮಾತನಾಡಲಿದ್ದಾರೆ. ನನ್ನ ಕೆಲಸ ಇರುವಂಥದ್ದು ಎಲ್ಲರನ್ನ ಸ್ವಾಗತಿಸುವಂಥದ್ದು. ಇವತ್ತಿನ ಈ ಕಾರ್ಯಕ್ರಮವನ್ನು, ವಿಚಾರ ಸಂಕಿರಣದ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನು ಉದ್ಘಾಟನೆಯನ್ನು ನೆರವೇರಿಸಿ ಮತ್ತು ದಿಕ್ಸೂಚಿ ಭಾಷಣವನ್ನು ಮಾಡಲಿರುವಂಥ ನಮ್ಮ ಒಳ್ಳೆಯ ಲೇಖಕಿ, ಮಹಿಳಾ ಪರವಾದಂಥ ಅನೇಕ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ರೀತಿಯ ವಿಶಿಷ್ಟವಾದ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥವರು, ಮತ್ತು ನಮ್ಮ ಪ್ರೀತಿಯ ಮೇಷ್ಟ್ರಾಗಿದ್ದಂಥವರು, ಮತ್ತು ನಾನು ಮೊದಲೇ ಹೇಳಿದ ಹಾಗೆ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಬಹಳ ಅರ್ಥಪೂರ್ಣವಾದಂಥ, ಮಾದರಿದಾಯಕವಾದಂಥ ಕೆಲಸವನ್ನು ನಿರ್ವಹಿಸಿದಂಥವರು, ಮತ್ತು ನಮ್ಮ ವಿಭಾಗಕ್ಕೆ ಒಂದು ಘನತೆಯನ್ನು ತಂದುಕೊಡುವ ರೀತಿಯಲ್ಲಿ ಇಲ್ಲಿಯ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ಮತ್ತು ಬೇರೆ ಬೇರೆ ರೀತಿಯ
ಪೀಠಗಳ ಜವಾಬ್ದಾರಿಯನ್ನು ನಿರ್ವಹಿಸಿ ಅಕಾಡೆಮಿಕ್ ಕೌನ್ಸಿಲು ಮತ್ತು ಸಿಂಡಿಕೇಟ್ ಮೆಂಬರ್ ಆಗಿ ಎಲ್ಲ ರೀತಿಯಲ್ಲಿ ಕೆಲಸವನ್ನು ಮಾಡಿರುವಂಥವರು. ಅವರು ಇವತ್ತು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಅವರನ್ನು ನಾನು ಪ್ರೀತಿಯಿಂದ ಈ ಎರಡೂ ಸಂಸ್ಥೆಗಳ ಪರವಾಗಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ PL ಧರ್ಮ ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಬೆಂಗಳೂರಿನಲ್ಲಿ ಒಂದು ಸಭೆ ಏರ್ಪಟ್ಟ ಕಾರಣದಿಂದ ಅವರು ಅಲ್ಲಿಗೆ ಹೋಗಲೇಬೇಕಾಯಿತು. ಹಾಗಾಗಿ ಅವರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಬೆಳಗ್ಗೆ ತಾನೇ ಫೋನ್ ಮಾಡಿಬಿಟ್ಟು ಅವರು ನನಗೆ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ. ಯಾವಾಗಲೂ ಅವರು ಕನ್ನಡ ವಿಭಾಗದ ಮೇಲೆ ಬಹಳ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟುಕೊಂಡಿರುವಂಥವರು. ಮತ್ತು ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದರೆ ತಕ್ಷಣವೇ ಅದಕ್ಕೆ ಮಂಜೂರಾತಿಯನ್ನು ನೀಡಿ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂಥ ಕನ್ನಡದ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ಒಬ್ಬ ಕುಲಪತಿಗಳು ನಮ್ಮಲ್ಲಿ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿರುವಂಥದ್ದು. ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ನಮ್ಮ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ LN ಮುಕುಂದರಾಜ್ ಅವರು. ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಎರಡು ಸಂಸ್ಥೆಗಳ ಪರವಾಗಿ ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಮತ್ತು ಈಗ ವಿಚಾರ ಸಂಕಿರಣದ ಸಂಚಾಲಕರು ಆಗಿರುವಂಥ ಗೆಳೆಯ ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ಅವರನ್ನು ಕೂಡ ನಾನು ಪ್ರೀತಿಯಿಂದ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ಜೊತೆಯಲ್ಲಿ ಸಹಯೋಗವನ್ನು ನೀಡಿರ್ತಕ್ಕಂಥ ನಮ್ಮದೇ ವಿಭಾಗದ ಗಿಳಿವಿಂಡು ಅನ್ನುವಂಥ ಒಕ್ಕೂಟ ಏನಿದೆ, ಆ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇರುವಂಥವರು ನಮ್ಮ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರು ಆಗಿರುವಂಥ ಪ್ರೊಫೆಸರ್ B ಶಿವರಾಮ್ ಶೆಟ್ಟಿ ಅವರು. ಅವರನ್ನು ಕೂಡ ನಾನು ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದ ಹಾಗೆ ಈ ವೇದಿಕೆಯ ಮುಂಭಾಗದಲ್ಲಿ ಅನೇಕ ಜನ ಹಿರಿಯರು, ನನ್ನ ಸ್ನೇಹಿತರು, ಮತ್ತು ಇಲ್ಲಿ ಬೇರೆ ಬೇರೆ ಕಾಲೇಜುಗಳಿಂದ ಬಂದಿರುವಂಥ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು, ಮತ್ತು ನಮ್ಮ ವಿಭಾಗದ ವಿದ್ಯಾರ್ಥಿಗಳು, ನಮ್ಮ ವಿಭಾಗದಲ್ಲಿ ಇರತಕ್ಕಂಥ ವಿವಿಧ ಪೀಠಗಳ ಸಂಶೋಧನಾ ಸಹಾಯಕರು ಮತ್ತು ಸಿಬ್ಬಂದಿಗಳು, ಮತ್ತು ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳು, ಮತ್ತು ಬಹಳ ಮುಖ್ಯವಾಗಿ ಮಾಧ್ಯಮ ಮಿತ್ರರು, ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗಿದ್ದೀರಿ. ನಿಮ್ಮೆಲ್ಲರನ್ನೂ ಕೂಡ ನಾನು ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಮ್ಮೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಆಶಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರನ್ನು ಸ್ವಾಗತಿಸಿದ ಸರ್ ತಮಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕನ್ನಡ ಈ ವಿಚಾರ ಸಂಕಿರಣವನ್ನು ಉದ್ಘಾಟಿಸಲಿರುವ ಪ್ರೊಫೆಸರ್ ಸಬಿಹಾ ಭೂಮಿಗೌಡ ಮೇಡಮ್ ಅವರಿಗೆ ಡಾಕ್ಟರ್ LN ಮುಕುಂದರಾಜ್ ಅವರು ಪುಷ್ಪ ಮತ್ತು ಪುಸ್ತಕ ಸ್ಮರಣಿಕೆಯೊಂದಿಗೆ ಅವರನ್ನು ಗೌರವಿಸಬೇಕು, ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ LN ಮುಕುಂದರಾಜ್ ಅವರಿಗೆ ವಿಭಾಗದ ಅಧ್ಯಕ್ಷರಾಗಿರುವ ಪ್ರೊಫೆಸರ್ R ನಾಗಪ್ಪಗೌಡ ಸರ್ ಅವರು ಪುಷ್ಪ ಮತ್ತು ಪುಸ್ತಕ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕೆಂದು ವಿನಂತಿ. ಸಾಹಿತ್ಯ ಅಕಾಡೆಮಿ ಸದಸ್ಯ ಸಂಚಾಲಕರಾಗಿರುವ ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ಸರ್ ಅವರಿಗೂ ಕೂಡ ಪ್ರೊಫೆಸರ್ R ನಾಗಪ್ಪಗೌಡ ಸರ್ ಅವರು ಪುಷ್ಪ ಮತ್ತು ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿ. ಗಿಳಿವಿಂಡಿನ ಅಧ್ಯಕ್ಷರು SVP ಕನ್ನಡ ಅಧ್ಯಯನ ಸಂಸ್ಥೆಯ ವಿಶ್ರಾಂತ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ B ಶಿವರಾಮ್ ಶೆಟ್ಟಿ ಸರ್ ಅವರಿಗೂ ಕೂಡ ಪ್ರೊಫೆಸರ್ R ನಾಗಪ್ಪಗೌಡ ಸರ್ ಅವರು ಪುಸ್ತಕ ಮತ್ತು ಪುಷ್ಪ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕಾರ್ಯಕ್ರಮ ಬಹು ವರ್ಷಗಳ ಬಿಡುವಿನ ಬಳಿಕ ವಿಭಾಗದಲ್ಲಿ ನೆರವೇರ್ತಾ ಇದೆ. ವಿಚಾರ ಸಂಕಿರಣದ ಹಿಂದಿನ ಕಾರ್ಯಕಾರಣಗಳು ಮತ್ತು ಮುನ್ನೋಟದ ಮಾತುಗಳನ್ನಾಡಬೇಕೆಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಚಾಲಕರಾಗಿರುವ ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ತಾರೆ. ಸಭೆಯೆಲ್ಲ ಗೌರವಪೂರ್ಣವಾಗಿ ಅಲಂಕರಿಸಿರುವ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಸಾಹಿತ್ಯ ಅಕಾಡೆಮಿಯ ನೇತೃತ್ವವನ್ನು ವಹಿಸಿರುವ LN ಮುಕುಂದರಾಜ್ ಅವರೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಉದ್ಘಾಟಿಸಲಿಕ್ಕಿರುವ ಮತ್ತು ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡಲಿಕ್ಕಿರುವ ನನ್ನ ಪ್ರೀತಿಯ ಗುರುಗಳು, ನಮಗೆಲ್ಲರಿಗೂ ಕೂಡ ಪರಿಚಿತರು ಆಗಿರುವ ಸಭೆಯ
ಮೇಡಮ್ ಅವರೇ, ನಮ್ಮ ಗುರುಗಳು ಗಿಳಿವಿಂಡಿನ ನೇತಾರರು ಆಗಿರುವ ಶಿವರಾಮ್ ಶೆಟ್ಟಿ ಅವರೇ, ಗೆಳೆಯ ನಾಗಪ್ಪ ಗೌಡ್ರೆ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನನ್ನ ವೃತ್ತಿ ಬಂಧುಗಳೇ, ನನಗಿಂತ ಹಿರಿಯರೇ ಮತ್ತು ಪ್ರೀತಿಯ ಮಕ್ಕಳೇ, ಬಹುಶಃ ಈ ಪ್ರಾಸ್ತಾವಿಕ ಭಾಷಣವನ್ನು 2 ನೆಲೆಯಲ್ಲಿ ನಾನು ಚುಟುಕಾಗಿ ಮುಗಿಸ್ಲಿಕ್ಕೆ ಬಯಸ್ತೇನೆ. ಒಂದು, ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು, ಸಾಹಿತ್ಯ ಅಕಾಡೆಮಿ ಏನು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಪ್ರಾಸ್ತಾವಿಕವಾಗಿ ಎಲ್ಲ ಕಡೆಗೆ ತಿಳಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಸಮಯ ತಗೊಂಡು ನಾನು ಅದನ್ನು ಮಾತಾಡಬೇಕಾದ ಅಗತ್ಯ ಇದೆ ಅನ್ನೋದನ್ನು ಅರಿಕೆ ಮಾಡ್ಕೋತೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಅಹವಾಲು ಬಹಳ ಕಾಲದಿಂದ ಇತ್ತು. ನಾನು 1 ವರ್ಷ ಆಯಿತು, 2ನೇ ವರ್ಷ ನಡೀತಾ ಇದೆ. ನಮ್ಮ ಸದಸ್ಯತ್ವದ ಅವಧಿಯಲ್ಲಿ ಈ ವಿಭಾಗಕ್ಕೆ ಸೇರಿದವನಾದ ನಾನು ಮತ್ತು ಚಂದ್ರಕಿರಣ್ ಇಬ್ಬರು ಕೂಡ ಈ ವಿಭಾಗದವರೇ ಕನ್ನಡ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗೋದಕ್ಕೆ ಒಂದು ಅವಕಾಶ ಸಿಕ್ಕಿರೋದ್ರಿಂದ ಈ ಹೊತ್ತಿನಲ್ಲಿ, ಈ ಅವಧಿಯಲ್ಲಿ ಕನಿಷ್ಠ ಒಂದು ಕಾರ್ಯಕ್ರಮವನ್ನಾದರೂ ಕೂಡ, ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ವಿಭಾಗಕ್ಕೆ ತರಬೇಕು ಎನ್ನುವ ಅಭಿಪ್ಸೆ ನಮಗೂ ಇತ್ತು ಮತ್ತು ವಿಭಾಗದ ಮುಖ್ಯಸ್ಥರಿಗೂ ಕೂಡ ಇದ್ದ ಹಿನ್ನೆಲೆಯಲ್ಲಿ ಬಹುಶಃ ಅವೆರಡರ ಕೂಡುವಿಕೆಯಲ್ಲಿ ಕಾರ್ಯಕ್ರಮ ಸಂಭವಿಸ್ತಾ ಇದೆ. ಮತ್ತು ಈ ಕಾರ್ಯಕ್ರಮವನ್ನೇ ಯಾಕೆ ತಂದು ಅಂತ ಹೇಳಿದರೆ, ವಿಶ್ವವಿದ್ಯಾನಿಲಯಗಳು ಇವತ್ತು ಏನಾಗ್ತವೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅದನ್ನು ಸ್ವಲ್ಪ ವಿಷಾದದಿಂದಲೇ ನಾವು ನೆನಪು ಮಾಡ್ಕೋತಾ ಇದ್ದೀವಿ. ಅಡಿಗರದೊಂದು ಸಂಕಲನದ ಹೆಸರಿದೆ, ಬತ್ತಲಾರದ ಗಂಗೆ ಅಂತ. ಆದರೆ ಗಂಗೆ, ತಿಳುವಳಿಕೆಯ ಗಂಗೆ ಬತ್ತಾ ಇದೆ ಎನ್ನುವಂಥ ಆರೋಪ ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜು ಹಂತದ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಹೆಚ್ಚು ಕಾಣಿಸಿಕೊಳ್ತಾ ಇರೋದ್ರಿಂದ, ಮತ್ತು ಈ ಥರದ ಚರ್ಚೆಗಳ ಮೂಲಕವಾದರೂ ಕೂಡ ಅವುಗಳನ್ನು ಸ್ವಲ್ಪ ಬದಲಾಯಿಸಿ ಚೇತೋಹಾರಿಗೊಳಿಸುವ ಒಂದು ಅವಕಾಶ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ವಿಶ್ವವಿದ್ಯಾನಿಲಯದಲ್ಲಿ ಮಾಡೋದು ಔಚಿತ್ಯಪೂರ್ಣ ಅಂತ ಅನಿಸ್ತು. ಈ ವರ್ಷ ನಾವು ಸಾಹಿತ್ಯ ಅಕಾಡೆಮಿ ಅನೇಕ 100ಗಳನ್ನು ಆಚರಿಸಿದೆ. ನಿರಂಜನ 100, ಹಾಗೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರರ 100, ಶಾಂತರಸರ 100ನೇ ವರ್ಷ, ಆಮೇಲೆ ಶಾಂತವೇರಿ ಗೋಪಾಲಗೌಡರ GSS ಅವರ 100ನೇ ವರ್ಷ, ಬಹಳ ದೊಡ್ಡ ಸ್ಟಾಲ್ವರ್ಡ್ಸ್ಗಳ ಶತಮಾನೋತ್ಸವವನ್ನು ನಾವು ಆಚರಿಸಿದ್ದೇವೆ. ಕರಾವಳಿಯ ಮಟ್ಟಿಗೆ ಮತ್ತು ಕನ್ನಡದ ಕಾವ್ಯದ ಮಟ್ಟಿಗೆ ಒಂದು ದೊಡ್ಡ ಹೆಸರು ಅಡಿಗರದ್ದು. ನೀವು ಆ ಕಾವ್ಯದ ವಿಚಾರಧಾರೆಗಳನ್ನು ಪೂರ್ಣವಾಗಿ ಒಪ್ಪೋದು ಬಿಡುವುದು ಆ ನಂತರದ ಪ್ರಶ್ನೆ. ನವ್ಯದ ಕಸುಬುಗಾರಿಕೆಯ ನೆಲೆಯಿಂದ ಮತ್ತು ಕಾವ್ಯವನ್ನು ಒಂದು ಅತ್ಯದ್ಭುತವಾದಂಥ ಒಂದು ಅನುಭವವಾಗಿ ಕಟ್ಟಬೇಕೆನ್ನುವಂಥ ನವ್ಯ ಚಿಂತನೆಯ ನೆಲೆಯಿಂದ ಕನ್ನಡದಲ್ಲಿ ಕಾವ್ಯ ಅಂತ ಇದ್ದರೆ ಈ ಸ್ವರೂಪದಲ್ಲಿ ಅಂತ ಹೇಳುವಷ್ಟರ ಮಟ್ಟಿಗೆ ತನ್ನ ಗುರುತನ್ನು ದಾಖಲಿಸಿದ ಅಡಿಗರ ಕುರಿತಾದಂಥ 100ನೇ ವರ್ಷದ ಆಚರಣೆಯನ್ನು ನಾವು ವಿಶ್ವವಿದ್ಯಾನಿಲಯದಲ್ಲಿ ಮಾಡೋದು ಸರಿಯಾದ ಕ್ರಮ ಅಂತ ಅನಿಸಿ ಅದನ್ನು ಕರಾವಳಿಗೆ ಕೊಡಿ ಅಂತ ನಾನು ಮುಕುಂದರಾಜ್ ಮತ್ತು ನನ್ನ ಗೆಳೆಯರನ್ನೆಲ್ಲ ಒತ್ತಾಯಿಸಿದ ನೆಲೆಯಲ್ಲಿ, ಮತ್ತು ಅದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲೇ ನಡಿಬೇಕೆನ್ನುವ ಒತ್ತಾಸೆ ಮಾಡಿದ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ಇಲ್ಲಿ ಸಂಭವಿಸ್ತಾ ಇದೆ. ಈ ಕಾರ್ಯಕ್ರಮವನ್ನು ಆಯೋಜಿಸುವ ಸಂದರ್ಭದಲ್ಲಿ ಹೇಗೆ ಅದನ್ನು ಮಾಡಬೇಕು, ಯಾರು ಅದನ್ನು ಉದ್ಘಾಟನೆ ಮಾಡಬೇಕು, ನಮ್ಮ ಸಾಹಿತ್ಯ ಅಕಾಡೆಮಿಗೆ ನಮ್ಮ ನೇತೃತ್ವವನ್ನು ವಹಿಸಿರುವ ಅಣ್ಣನ ಹಾಗೆ ಕೆಲಸ ಮಾಡ್ತಾ ಇರುವ ಮುಕುಂದರಾಜರದೊಂದು ಗ್ರಹಿಕೆಯನ್ನು ಕೇಳಿದರೆ ಅದು ಅನೇಕರನ್ನು ಮತ್ತು ಅನೇಕವನ್ನು ಒಳಗೊಳ್ಳಬೇಕು ಅಂತ. ಸಾಹಿತ್ಯ ಅಕಾಡೆಮಿಯ ಒಟ್ಟು ಚಿಂತನ ಕ್ರಮ ಅದು ಸಾಂವಿಧಾನಿಕವಾಗಿರಬೇಕು ಮತ್ತು ನಮ್ಮ ಭಾರತದ ಪ್ರಜಾಪ್ರಭುತ್ವದ ಆಶಯಗಳಿಗೆ ಪೂರಕವಾಗಿರಬೇಕು, ಅನೇಕರನ್ನು ಒಳಗೊಳ್ಳಬೇಕು, ಅಲ್ಲಿ ಮಹಿಳೆಯರು ಇರಲೇಬೇಕು, ಆಮೇಲೆ ಬೇರೆ ಬೇರೆ ಸಮುದಾಯಗಳ ಪಾಲ್ಗೊಳ್ಳುವಿಕೆ ಇರಬೇಕು. ನೀವು ಇದನ್ನು ಗಮನಿಸಿದರೆ ಅರ್ಥ ಆಗುತ್ತೆ. ನಾವು ಗೋಷ್ಠಿಯನ್ನು ಆಯೋಜಿಸಿರುವುದು, ಅದರ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿರೋದು, ಜೊತೆಗೆ ಆ ಗೋಷ್ಠಿಯಲ್ಲಿ ಭಾಗವಹಿಸುವ ಮೂಲಗಳನ್ನು ಆಯ್ಕೆ ಮಾಡಿರೋದು ಎಲ್ಲರೂ ಕೂಡ ಒಳ್ಳೆಯ ಆಯ್ಕೆಗಳು, ಜೊತೆಗೆ ಈ ಎಚ್ಚರದ ಆಯ್ಕೆಗಳು ಕೂಡ ಆಗಿವೆ ಅನ್ನೋದನ್ನು ಗಮನಿಸಿ, ಹಾಗೆ ಮಾಡುವ ಸಂದರ್ಭದಲ್ಲಿ ಯಾರನ್ನ ಇದಕ್ಕೆ ಉದ್ಘಾಟನೆ ಕರಿಬೇಕು ಅಂತ ಹೇಳಿದಾಗ ನಮ್ಮ ನಡುವಿನ ಚರ್ಚೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡ ಹೆಸರು ಮುಖ್ಯವಾಗಿ 2. ಒಂದು ಸಬಿಯಾ ಮೇಡಮ್, ಇನ್ನೊಂದು ಅರವಿಂದ್ ಮಾಲ್ಗತ್ತಿ ಅವರನ್ನು ಕೂಡ ನಾವು ಒಳಗೊಳ್ಬೇಕಂತಿತ್ತು. ಮಾಲ್ಗತ್ತಿ ಅವರಿಗೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದಾಗಿ ನಮಗೆ ಅವರನ್ನ ಇಲ್ಲಿ ಕರೆಸ್ಲಿಕ್ಕೆ ಆಗ್ತಾ ಇಲ್ಲ. ನಾವೆಲ್ಲ ನಮ್ಮ ಓದಿನ ಕಾಲದಲ್ಲಿ ತುಂಬ ಗೌರವಿಸಿದ ಅಧ್ಯಾಪಕರು ಇಬ್ಬರು ಇಲ್ಲಿ ಕೂತಿದ್ದಾರೆ. ನಾನು ವಿಶೇಷವಾಗಿ ಗೌರವಿಸಿದ ಮತ್ತೊಬ್ಬ ಅಧ್ಯಾಪಕರು ಅವರು ಮಾಲ್ಗತ್ತಿ ಅವರು ಕೂಡ ಅವರು ಇಲ್ಲಿಂದ ಹೊರಗಿರೋದ್ರಿಂದ, ಇಲ್ಲಿಗೆ ವಿಭಾಗಕ್ಕೆ ಮತ್ತೆ ಮತ್ತೆ ಬರುವ ಅವಕಾಶ ಇಲ್ಲದೆ ಇರೋದ್ರಿಂದ ಅಂಥವ್ರನ್ನ ಮತ್ತೆ ಕರೆಸ್ಬೇಕನ್ನೋಂಥ ಒಂದು ಆಸೆ ಇತ್ತು. ನಮಗೆ ಅದು ಆಗಲಿಲ್ಲ. ಬಟ್ ಮೇಡಮ್ ಅವರನ್ನ ಕೇಳಿಕೊಂಡಾಗ ತುಂಬ ಪ್ರೀತಿಯಿಂದ ಅವ್ರು ಬಂದಿದ್ದಾರೆ. ಮೇಡಮ್, ಇದು ಮಾತ್ರ ಅಲ್ಲ, ನಮ್ಮ ಉಡುಪಿಯಲ್ಲಿ ನಾವು ನಡೆಸಿದ ನಿರಂಜನ 100 ಕಾರ್ಯಕ್ರಮದಲ್ಲಿ ಕೂಡ ಅದರ ಸಮಾರೋಪ ಭಾಷಣಕ್ಕೆ ನಾವು ಮೇಡಮ್ ಅವರನ್ನೇ ಕರೆಸಿದ್ದೀವಿ.
ಅಲ್ಲಿ ಸಮಾರೋಪ ಮಾಡಿದವರು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಹುಶಃ ನನಗೆ ಇನ್ನೊಂದು ಆಸೆ ಇದೆ, ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ಕಾರ್ಯಕ್ರಮ ನಮ್ಮದು ಸದ್ಯದಲ್ಲಿ ಮಹಾವೀರ ಕಾಲೇಜಿನಲ್ಲಿ ನಡೀಲಿಕ್ಕಿದೆ. ಅದು ಹಳೆಗನ್ನಡದ ಕಾವ್ಯದ ಮೇಲೆ, ನಾವು ಹಿರಿಯಡ್ಕದ ಮೇಲೆ ಅಲ್ಲಿ ಮಾಡಿದ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ನಾವು ಮಹಾವೀರ ಕಾಲೇಜಿನಲ್ಲಿ ಮಂಗಳೂರಿಗೆ 2 ಕಾರ್ಯಕ್ರಮ, ಉಡುಪಿಗೆ 2 ಕಾರ್ಯಕ್ರಮ ಅಂತ ಭಾಗ ಆಗಬೇಕಲ್ಲ, ಅವಕಾಶ ಆಗಬೇಕು. ಆ ಕಾರ್ಯಕ್ರಮವನ್ನು ಕೂಡ ನಮ್ಮ ಗುರುಗಳು ಯಾರನ್ನಾದರೂ ಕರೆದು ಅವರ ಮೂಲಕವೇ ಅದನ್ನು ಉದ್ಘಾಟನೆ ಮಾಡಿಸಬೇಕು ಅಂತ ನನಗೆ ಆಸೆ ಇದೆ. ಬಹುಶಃ ಅದು ಏಪ್ರಿಲ್ 20-25 ಹಾಗೆ ಸಂಭವಿಸ್ತದೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಅದಕ್ಕೆ ಔಪಚಾರಿಕವಾದ ಒಪ್ಪಿಗೆಯನ್ನು ಕೊಟ್ಟು ಲೆಟರ್ಗೆಲ್ಲವೂ ಕೂಡ ಬಂದಾಗಿದೆ. ಇದರ ನಡುವೆ ಸಾಹಿತ್ಯ ಅಕಾಡೆಮಿ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಅನೇಕರು ಸಂತೋಷದಿಂದ ಹೇಳ್ಕೊಳ್ತಾರೆ ಸಾಹಿತ್ಯ ಅಕಾಡೆಮಿ ಇದೆ ಅಂತ ನಮಗೆ ಗೊತ್ತಾಗಿದೆ ಅಂತ ಹೇಳಿ. ಮುಖ್ಯವಾಗಿ ಚಕೋರ ಕಾರ್ಯಕ್ರಮ ನಡೀತಾ ಇದೆ. ನಾಡಿನ ಸುಮಾರು 30ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಜಿಲ್ಲೆಗೊಂದು ಘಟಕವನ್ನು ಇಟ್ಟುಕೊಂಡು ಒಂದೊಂದು ವಿಚಾರದ ಮೇಲೆ ಒಂದು 2-3 ಲೇಖಕರು ಅಥವಾ ವಿಚಾರದ ಮೇಲೆ ಗಮನ ಕೊಟ್ಟು ಫೋಕಸ್ ಮಾಡಿ ನಾವು ಚಕೋರ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅದರ ನಡುವೆ ಅನೇಕ ಈ ಥರದ ಚಟುವಟಿಕೆಗಳು. ಅದರ ಜೊತೆಯಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ನಾನು ನಿಮ್ಗೆಲ್ಲರಿಗೂ ಕೂಡ ಒಂದು ಸಂತೋಷವನ್ನು ಹಂಚಿಕೊಳ್ಬೇಕು. ಈ ಬಾರಿಯ ಬಜೆಟ್ನಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಮಕ್ಕಳ ಸಚಿತ್ರ ಸಾಹಿತ್ಯ ಮಾಲಿಕೆ ಇಂದ್ಗ ಚಿಕ್ಕವನು ನಾಳ್ಗ ದೊಡ್ಡವನು ಎನ್ನುವ ಹೆಸರಲ್ಲಿ ಸುಮಾರು 2 ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ಸ್ಯಾಂಕ್ಷನ್ ಮಾಡಿದೆ. ಆ 2 ಕೋಟಿ ರೂಪಾಯಿಯ ಅನುದಾನದಲ್ಲಿ ನಡೆಯುವ ಸಚಿತ್ರ ಮಾಲಿಕೆಗೆ ನನ್ನನ್ನು ಮತ್ತು ಚಿಕ್ಕಮಗಳೂರು ಗಣೇಶನನ್ನು ಸದಸ್ಯ ಸಂಚಾಲಕರಾಗಿ ನೇಮಿಸಿ ಮೊನ್ನೆ ದಿವಸ ಬೆಳ್ಳಂಬೆಳಿಗ್ಗೆ ನಾನು ಧಾರವಾಡದ ಪ್ರಾಂಶುಪಾಲರ ಟ್ರೈನಿಂಗಲ್ಲಿದ್ದೆ, ನಿದ್ದೆಯಲ್ಲಿದ್ದೆ. ಅವರೊಂದು ಸ್ವಲ್ಪ ಹೊತ್ತು ಬೇಗ ಎಚ್ಚರಾದರಂತೆ. ಒಂದು ಅರ್ಧ ಗಂಟೆ ಕಾದು ಆಮೇಲೆ ನನಗೆ ಫೋನ್ ಮಾಡಿ ನಿನ್ನನ್ನೇ ಹಾಕಿದ್ದೇನೆ ಕಾಣಪ್ಪ ಅಂತ ಹೇಳಿ ಆ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹಾಕಿದ್ದಾರೆ. ನಿಮ್ಮೆಲ್ಲರ ಅನೇಕ ಹಿರಿಯರ ಮತ್ತು ಕಿರಿಯರ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಡೆಸಿದರೆ ಅದು ತುಂಬ ಒಳ್ಳೆಯ ಪ್ರಾಜೆಕ್ಟ್. ಅದು ಹಳೆಗನ್ನಡ ಸಾಹಿತ್ಯದಿಂದ ಹಿಡಿದು ದೇವನೂರರ ತನಕ, ಆಧುನಿಕ ಕಾಲದ ಸಾಹಿತ್ಯದ ತನಕ ಎಲ್ಲರನ್ನು ಒಳಗೊಳ್ಳುವ ಹಾಗೆ ಸಾಹಿತ್ಯದ ಮುಖ್ಯ ಭಾಗಗಳನ್ನು ಮಕ್ಕಳಿಗೆ ಸಂಕ್ಷಿಪ್ತವಾಗಿ ಅದರ ಇದ್ದ ರೂಪದಲ್ಲಿ ಹೇಳಿ ಅದಕ್ಕೊಂದು ಸಣ್ಣ ವ್ಯಾಖ್ಯಾನವನ್ನು ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಬರೆದು ಆಮೇಲೆ ಅದಕ್ಕೆ ಚಿತ್ರ ಬಿಡಿಸೋದಕ್ಕೆ ಬೇರೆಯವರು ಮಾಡ್ತಾರೆ ಆ ಕೆಲಸವನ್ನು. ಅದೊಂದು ದೊಡ್ಡ ಒಂದು ಪ್ರಕಟಣೆಯ ಮಾದರಿ ಹೊರಗೆ ಬರಲಿಕ್ಕಿದೆ. ಅದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮೂಲಕ ಹೊರಬರಲಿಕ್ಕಿದೆ ಅನ್ನುವಂಥದ್ದು ಸಂತೋಷದ ಸಂಗತಿ. ಮತ್ತು ಅದರಲ್ಲಿ ಈ ವಿಭಾಗದಲ್ಲೇ ಓದಿ ಹೋದ ನಾನು ಕೂಡ ಒಂದು ಭಾಗ ಆಗ್ತೀನಿ ಅನ್ನೋದು ನಿಜಕ್ಕೂ ಕೂಡ ಒಂದು ಸಂತೋಷದಾಯಕವಾದ ಸಂಗತಿ. ದೊಡ್ಡ ಮೊತ್ತದ ಇನ್ನೊಂದು ಕಾರ್ಯಕ್ರಮವನ್ನು ಈಗ ಇನ್ನೊಂದು ಬಹುಶಃ ಮಾರ್ಚ್ 30-31ಕ್ಕೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅದು ಆಗಿದೆ, ಆಲ್ರೆಡಿ ರೆಡಿ ಆಗಿದೆ. ಮಾನವೀಯ ಮೌಲ್ಯಗಳ ಹೆಸರಿನಲ್ಲಿ ಸುಮಾರು 25 ಲಕ್ಷ ರೂಪಾಯಿಯ ಒಂದು ಪೈಲಟ್ ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ 30 ಲಕ್ಷ 25 ಮುಂಚೆ ಅಲ್ಲ ಸರ್ 30 ಲಕ್ಷ ರೂಪಾಯಿಯ ಒಂದು ಪೈಲಟ್ ಪ್ರಾಜೆಕ್ಟನ್ನು ಕೊಪ್ಪಳ ಜಿಲ್ಲೆಯನ್ನು ಕೇಂದ್ರೀಕರಿಸಿ ಆ ಕಾರ್ಯಕ್ರಮವನ್ನು ಮಾಡಲಾಯಿತು. ಹಳೆಗನ್ನಡ, ನಡುಗನ್ನಡ ಮತ್ತು ಆಧುನಿಕ ಕಾಲದ ಕನ್ನಡದ ಶ್ರೇಷ್ಠ ಮಾದರಿಗಳನ್ನು, ತುಣುಕುಗಳನ್ನು ಆಯ್ಕೆ ಮಾಡಿ ಒಂದು ಟೆಕ್ಸ್ಟ್ ಬುಕ್ಕನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೂಡ ಹಳೆಗನ್ನಡ, ನಡುಗನ್ನಡದ ಜವಾಬ್ದಾರಿಯನ್ನು ನಾನೊಬ್ಬನ ತಲೆ ಮೇಲೆ ಬಿತ್ತು ನಾನು ಅದನ್ನು ಮಾಡಿಕೊಟ್ಟಿದ್ದೀನಿ. ಅದರ ನಡುವೆ ಆ ಟೆಕ್ಸ್ಟ್ ಬುಕ್ಕನ್ನು ಹೊರತಂದು ಕಾಲೇಜು ಮತ್ತು ಜೂನಿಯರ್ ಕಾಲೇಜು ಶಿಕ್ಷಕರಿಗೆ ಒಂದು ತರಬೇತಿ ಕಾರ್ಯಾಗಾರವನ್ನು 30-31ನೇ ತಾರೀಕು ಕೊಪ್ಪಳದಲ್ಲಿ ಆಯೋಜಿಸಲಿಕ್ಕಿದೆ. ಅದರಲ್ಲಿ ಕೂಡ ಗಂಗಾವತಿಯಲ್ಲಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಆಯೋಜಿಸಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸಬೇಕಾಗಿದೆ. ಇವೆಲ್ಲವೂ ಕೂಡ ಚಟುವಟಿಕೆಗಳು ನಮ್ಮ ಸೀಮಿತ ಸಂಪನ್ಮೂಲದಲ್ಲಿ. ಬಹುಶಃ ದುಡ್ಡಿನ ಕೊರತೆ ಅಲ್ಲದಿದ್ದರೆ ಮಾರ್ಚಿನ ಒಳಗಡೆ ಫೆಬ್ರವರಿಯಲ್ಲಿ ನಾವು ಮಹಾವೀರ ಕಾಲೇಜಿನ ಕಾರ್ಯಕ್ರಮವನ್ನು ಕೂಡ ಮಾಡಬೇಕಾಗಿತ್ತು. ಆ ಕಾರ್ಯಕ್ರಮವನ್ನು ಏಪ್ರಿಲ್ಗೆ ಶಿಫ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ದುಡ್ಡಿತ್ತು ನಮ್ಮ ಹತ್ರ. ಅಡಿಗನೂರು ಕಾರ್ಯಕ್ರಮಕ್ಕೆ ನಮ್ಮ ಹತ್ರ ದುಡ್ಡಿತ್ತು. ಅದನ್ನು ಮಾರ್ಚ್ 31 ಮುಗಿಸ್ಬೇಕು ಅಂತ ಹೇಳಿದಾಗ ಅದನ್ನು 17ನೇ ತಾರೀಕಿಗೆ ಡೇಟ್ ಇಟ್ಕೊಂಡಿದ್ದೀವಿ. ತುಂಬ ಸೊಗಸಾಗಿ ಅನೇಕ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದೀರಿ. ನಿಮಗೆ ಅಡಿಗರನ್ನು ರವಾನಿಸುವ ಜೊತೆಗೆ ಕರ್ನಾಟಕದಲ್ಲಿ ಸಾಂಸ್ಕೃತಿಕವಾದಂಥ ಏನು ಚಟುವಟಿಕೆಗಳು ಸಾಹಿತ್ಯ ಅಕಾಡೆಮಿ ಮೂಲಕ ನಡೀತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ತಿಳಿಸೋದಕ್ಕೆ ಇದೊಂದು ವೇದಿಕೆಯಾಗಿ ಬಳಸ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನೇಕ ಸಂಪನ್ಮೂಲ ವ್ಯಕ್ತಿಗಳು, ರಾಜಶೇಖರ ಹಳೆಮನೆ ಇರ್ಬೋದು, ಆಮೇಲೆ ಕೇಶವ ಶರ್ಮಾ ಇರಬಹುದು, ಭಾರತೀ ದೇವಿ, ಇವರೆಲ್ಲರೂ ಕೂಡ ನಮ್ಮ ಗೆಳೆತನದ ಕಾರಣಕ್ಕಾಗಿ ಅವರ ಸಮಯ, ಶ್ರಮ ಇವುಗಳನ್ನು ಬದಿಗೊತ್ತಿ ಇಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಕಾಲೇಜುಗಳ ಅಧ್ಯಾಪಕರುಗಳಿದ್ದೀರಿ, ಬೇರೆ ಬೇರೆ
ಎಸ್, ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿದ್ದೀರಿ ಮತ್ತು ಈ ಕಾರ್ಯಕ್ರಮದ ಕೊನೆಯಲ್ಲಿ ಅರ್ಥಪೂರ್ಣವಾದಂತಹ ಸಮಾರೋಪವನ್ನು ಮಾಡಲಿಕ್ಕೆ ಇದೇ ವಿಭಾಗದ ಒಂದು ಉತ್ಪನ್ನವಾದ ಡೊಮೆನಿಕ್ ಕೂಡ ಇಲ್ಲಿದ್ದಾರೆ. ಬಹಳ ವಿಶೇಷವಾದ ಸಂಗತಿ ಅಂದರೆ ಬಹುಶಃ ಭಾರತಿ ಇದೇ ಊರಿನವರು, ಆದರೆ ಓದಿದ್ದು ಮೆಡ್ರಾಸಲ್ಲಿ, PhD ಬೇರೆ ಕಡೆ ಅಂತ ಅನ್ಸುತ್ತೆ. ಹಂಪಿಯಲ್ಲಿ PhD ಯಾರ ಅಂಡರ್? ಸುಬ್ಬಣ್ಣರೇ. ನಾನು ಹಂಪಿಯಲ್ಲೇ PhD ಮಾಡಿದೆ, ರೆಹಮತ್ ರಂಡರ್. ಎಸ್, ಇದೇ ಊರಿನವರು, ಸೌತ್ ಕೆನಡಾದವರು. ಬಹುಶಃ ಇಲ್ಲೇ ನೆಲೆಯಾದಂಥ ಹಳೆ ಮನೆ, ಹೊರಗಿನವರು, ಇಲ್ಲೇ ಪಾಠ ಮಾಡಿ ಹೋದ ಕೇಶವ್ ಶರ್ಮಾ. ಹಾಗಾಗಿ ಮಂಗಳೂರು ಕನ್ನಡ ವಿಭಾಗ SVP ಕನ್ನಡ ಅಧ್ಯಯನ ಸಂಸ್ಥೆ ತನ್ನ ಸಂಪನ್ಮೂಲವನ್ನೇ ಬಳಸಿ ಅಕಾಡೆಮಿಯ ಸಹಾಯದೊಂದಿಗೆ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದೆ ಎನ್ನುವ ಸಂತಸದೊಂದಿಗೆ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವಿಚಾರ ಸಂಕಿರಣವನ್ನು ಚಂಡಮದ್ದಳೆ ನುಡಿಸುವ ಮೂಲಕ ಉದ್ಘಾಟಿಸಬೇಕೆಂದು SVP ಕನ್ನಡ ಅಧ್ಯಯನ ಸಂಸ್ಥೆಯ ವಿಶ್ರಾಂತ ಪ್ರಾಧ್ಯಾಪಕರು, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರದ ನಿಕಟಪೂರ್ವ ಕುಲಪತಿಗಳು, ನಾಡಿನ ಹಿರಿಯ ಸ್ತ್ರೀವಾದಿ ಚಿಂತಕರು, ಕರಾವಳಿ ಕರ್ನಾಟಕದ ಮಹಿಳಾ ಹೋರಾಟಗಳನ್ನು ಸಂಘಟಿಸಿದ ದಾಖಲಿಸಿದ ಪ್ರೊಫೆಸರ್ ಸಬಿಯಾ ಭೂಮಿಗೌಡ ಮೇಡಮ್ ರವರಲ್ಲಿ ವಿನಂತಿಸ್ತಾ ಇದೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂದಿರುವ ಎಲ್ಲ ಸ್ನೇಹಿತರೆ ಮತ್ತು ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳೇ, ಚಂಡೆನೂ ಗೊತ್ತಿಲ್ಲ, ಮದ್ದಳೆನೂ ಗೊತ್ತಿಲ್ಲ ಅಂಥವ್ರ ಕೈಯಲ್ಲಿ ಈಗ ಅದನ್ನು ಮುಟ್ಟಿದ್ರೆ ಒಡೆಯೋದು ಹೇಗೆ ಅನ್ನುವ ಭಯದಲ್ಲಿ ಮುಟ್ಟಿದ ಮೇಲೆ ಅನಿಸ್ತದೆ ಇದು ಮಾಡ್ಬೋದು. ಹಾಗಾಗಿ ಒಂದು ಸಾಂಕೇತಿಕವಾಗಿ ಅಡಿಗರ ವಿಚಾರ ಸಂಕಿರಣವನ್ನು ಅವರ ಪ್ರಸಿದ್ಧ ಕವನ ಸಂಕಲನ ಆದ ಚಂಡೆ ಮದ್ದಳೆಯ ಮೂಲಕ ಆರಂಭಿಸುವ ಒಂದು ಇದಿದಲ್ಲ, ಒಂದು ಯೋಜನೆ ಅಥವಾ ಯೋಚನೆ, ಇದು ಒಂದು ರೀತಿಯಲ್ಲಿ ಹೊಸತನದು. ಯಾವುದನ್ನು ಜೋಡಿಸ್ಬೇಕು ಅನ್ನೋದಕ್ಕೆ ಈ ಹೊಸ ತಲೆಗಳು ಎಲ್ಲವೂ ತುಂಬ ಚೆನ್ನಾಗಿ ಚುರುಕಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಒಂದೇ ಮಾತಲ್ಲಿ ಮುಗಿಸ್ಬಿಡೋಣ. ಇದನ್ನು ನಾವೆಲ್ಲರೂ ಸೇರಿಕೊಂಡು ನಿಮ್ಮ ಸಮಕ್ಷಮದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಮತ್ತು ಈ ವಿಚಾರ ಸಂಕಿರಣದ ಉದ್ಘಾಟನೆ ಈಗಾಗಲೇ ಹೇಳಿದ ಹಾಗೆ ವಿಶೇಷವಾಗಿ 2 ಉಪನ್ಯಾಸಗಳು ಆದ ಮೇಲೆ ನಾವು ಮಾಡ್ತಾ ಇದ್ದೀವಿ. ಇದನ್ನು ಅಲ್ಲಿ ಕೂತ್ಕೊಂಡಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ದಿಕ್ಸೂಚಿ ಮಾತ್ರ ಏನೋ ಆಗಲಿ, ಆರಂಭದ ಮಾತುಗಳನ್ನು ಹೇಳುವಾಗ ಒಂದು ರೀತಿ ಆಲೋಚನೆಗಳಿರುತ್ತೆ. 2 ಉಪನ್ಯಾಸಗಳಾದ ಮೇಲೆ ನಮ್ಮ ಮಾತುಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರ್ತವೆ. ಹಾಗಾಗಿ ಇವೆರಡನ್ನೂ ಸೇರಿಸಿಕೊಂಡು ಮುಂದಿನ ನನ್ನ ಮಾತುಗಳು ಇರ್ತವೆ. ವಿಚಾರ ಸಂಕಿರಣದ ಇದರಲ್ಲಿ ಶತಮಾನೋತ್ಸವ ವಿಚಾರ ಸಂಕಿರಣ ಅಂತಿತ್ತು. ನಂಗೆ ಒಮ್ಮೆ ದಿಗ್ಭ್ರಮೆ ಆಯಿತು. ಯಾಕಂದರೆ 2017ರಲ್ಲಿ ಗೋಪಾಲಕೃಷ್ಣ ಅಡಿಗರ ಜನ್ಮ ಶತಮಾನೋತ್ಸವ ಆಗಿದೆ. ನಾನೇ ವರ್ಷವನ್ನು ತಪ್ಪು ತಿಳಿದ್ನ ಅಂತ ಅಂದ್ಕೊಂಡೆ. ಆನಂತರ ಇಲ್ಲ, ಆಗ ಅನ್ನಿಸ್ತು ಶತಮಾನೋತ್ಸವ ವಿಚಾರ ಸಂಕಿರಣಗಳ ಮಾಲಿಕೆಯಲ್ಲಿ ಇದು ಒಂದು ಇರಲಿ ಅನ್ನುವ ಕಾರಣಕ್ಕಾಗಿ ಇದನ್ನು ಆಯೋಜಿಸಿರಬಹುದು ಅಂತ ನನಗೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆದರೆ ಇಂತಹ ಒಂದು ವಿಚಾರ ಸಂಕಿರಣ ನಮಗೆ ಯಾಕೆ ಮುಖ್ಯ ಅಂತ ಹೇಳಿದರೆ, ಒಂದು ಶತಮಾನದ ನಂತರದಲ್ಲಿ ಒಬ್ಬ ಕವಿಯ ಕವಯಿತ್ರಿಯ ಸಾಹಿತ್ಯವನ್ನು ಮರಳಿ ನಾವು ಓದುವುದು, ಮರಳಿ ಇವತ್ತು ನಮಗೆ ಅವರ ಸಾಹಿತ್ಯ ಹೇಗೆ ಕಾಣ್ತಾ ಇದೆ, ಅವತ್ತು ಹೇಗೆ ಕಾಣ್ತಾ ಇತ್ತು, ಇವತ್ತಿನ ನಮಗೆ ಮತ್ತು ಎಳೆಯರಿಗೆ ಹೇಗೆ ಕಾಣ್ತಾ ಇದೆ ಅನ್ನುವಂಥದ್ದನ್ನು ತುಲನೆ ಮಾಡುವುದಕ್ಕೆ, ಅವಲೋಕನ ಮಾಡುವುದಕ್ಕೆ ಇದು ಸಕಾಲ ಅಂತ ನನಗೆ ಅನ್ನಿಸ್ತು. ಸಾಮಾನ್ಯವಾಗಿ ಅಡಿಗರ ಕವನಗಳು ನಮಗೆ ತರಗತಿಯಲ್ಲಿ ಪಠ್ಯ ಆಗುವುದು ಅಂತಂದರೆ ಕೆಲವು ಕವನಗಳು.
ಯಾವುದು ಭೂಮಿಗೀತ, ಪ್ರಾರ್ಥನೆ, ಹಿಮಗಿರಿಯ ಕಂದರ, ನೆಹರು ನಿವೃತ್ತರಾಗೋದಿಲ್ಲ, ಭೂತ, ಈ ಥರದ ಕೆಲವನ್ನ, ಯಾಕಂದರೆ ನಮಗೆ ಇರುವ ಕಾಲದ ಅವಕಾಶದಲ್ಲಿ ಎಲ್ರಿಗೂ ಅವಕಾಶ ಕೊಡಬೇಕು ಅನ್ನೋದಕ್ಕೆ ಮಾಡುವಾಗ ರೆಪ್ರೆಸೆಂಟೇಟಿವ್ ಆಗಿ ಬರುವಂಥ ಈ ಕವನಗಳಿದ್ದಾವಲ್ಲ, ಮತ್ತೆ ಅದೇ ಕವನಗಳನ್ನು ನಾವು ನಮ್ಮ ಎಳೆಯರಿಗೆ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಅಡಿಗರು 1946ರಲ್ಲಿ ಅವರ ಮೊದಲ ಕವನ ಸಂಕಲನ ಬದ್ದದ್ದು ಭಾವತರಂಗ. ಅಂದರೆ ಹೆಚ್ಚು ಕಡಿಮೆ 8 ದಶಕಗಳಷ್ಟು ಹಿಂದೆ. ಹಾಗೆಯೇ 5.5 ದಶಕಗಳಷ್ಟು ಕಾಲ ಅವರು ಕಾವ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಈ ಒಂದು ಬೃಹತ್ ಒಂದು ಕಾಲವ್ಯಾಪ್ತಿಯಲ್ಲಿ ಅವರ ರಚನೆಗಳನ್ನು ಒಂದು ವಿಚಾರ ಸಂಕಿರಣದಲ್ಲಿ ನಾವೇನೋ ಹೇಳ್ತೀವಿ, ಹೊಸ್ತನ್ನು ಹೇಳ್ತೀವಿ ಅನ್ನುವಂಥ ಭ್ರಮೆಯನ್ನು ನಾವು ಮಾತಾಡೋರು ಕಳ್ಕೋಬೇಕು, ಕೇಳೋರು ಕೂಡ ಏನೋ ಸಿಗುತ್ತೆ ಅನ್ನೋದನ್ನು ಕಳ್ಕೊಳ್ಬೇಕಾದಂಥದ್ದು ಮೊದಲು ನಾವು ಒಪ್ಪಿಕೊಳ್ಳಬೇಕಾದಂಥ ಒಂದು ಸಂಗತಿ. ಆದರೆ ಈ ಅಂತರ ಇದಲ್ಲ, ಈ ಅಂತರ ಬಹುಶಃ ನನಗೆ ಹೇಗೆ ಕಾಣ್ತಾ ಇದೆ ಅಂದರೆ, ಒಂದು ನಿರ್ದಿಷ್ಟ ಮಾನಸಿಕ ದೂರವನ್ನು ಇಟ್ಟುಕೊಂಡು ಅಡಿಗರ ಕಾವ್ಯವನ್ನು ಅಭ್ಯಾಸ ಮಾಡುವುದಕ್ಕೆ ಇದು ಸಕಾಲ ಅಂತ. ಯಾವಾಗಲೂ ಒಬ್ಬ ಮಹತ್ವದ ಕವಿ ತನ್ನ ರಚನೆಯ ಕಾಲದಲ್ಲಿ ಎಷ್ಟು ಪ್ರಭಾವಿಸಿ ಬಿಟ್ಟಿರ್ತಾರೆ ಅಂದರೆ, ಆ ಕಾಲದ ಕುರಿತ ಹಾಗೆ ಆ ಕಾಲದಲ್ಲಿ ಬರಿತಾ ಇದ್ದಂಥವ್ರು, ಅವರ ಸಮಕಾಲೀನರು, ಅವರ ಶಿಷ್ಯರು ಎಲ್ಲರೂ ಹೊಗಳಿ ಅಟ್ಟಕ್ಕೇರಿಸುವಂಥ ಒಂದು ಜಾಡು ಜಾಯಮಾನ ನಮಗೆ ಯಾವತ್ತೂ ಕಾಣುತ್ತೆ. ಅಂದರೆ ಒಮ್ಮೆ ಏರಿದ್ದು ಇಳಿಲೇಬೇಕಲ್ಲ, ಇದು ಅಂಥ ಒಂದು ಕಾಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂತಹ ಒಂದು ಯಾವುದೇ ಒಂದು ಪೂರ್ವ ಅಭಿಪ್ರಾಯಗಳಿಲ್ಲದೆ ಅಥವಾ ಹೊಸ ದೃಷ್ಟಿಯಿಂದ, ಹೊಸ ಅನುಭವದಿಂದ, ಹೊಸ ಯೋಚನಾ ಕ್ರಮದಿಂದ ನಾವು ಅಡಿಗರ ಕಾವ್ಯವನ್ನು ಓದುವುದಕ್ಕೆ, ಮತ್ತು ಇಷ್ಟೆಲ್ಲ ವಿಮರ್ಶಕರು ಏನೆಲ್ಲ ಹೇಳಿದಾರಲ್ಲ ಅದು ನಿಜವಾಗ್ಲೂ ಅರ್ಹವಾದದ್ದೇ, ಅಥವಾ ಇದರಲ್ಲಿ ನಮ್ಮ ಭಿನ್ನಮತ ಅಥವಾ ನಮ್ಮ ಕಾಲಕ್ಕೆ ಇದು ಬೇರೆ ರೀತಿಯಲ್ಲಿ ಕಾಣ್ತದೆ ಅಂತ ಹೇಳಿ ಅನ್ಸುತ್ತಾ? ಇದನ್ನು ಮಾಡುವುದು ಈಗ ನಾವು ಮಾಡಬೇಕಾದಂಥ, ನೀವು ಮಾಡಬೇಕಾದಂಥ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಾವು ಓದ್ತಾ ಇದ್ದಂಥ ಕಾಲವನ್ನು ಇಟ್ಕೊಂಡೆ ನಾನು ಹೇಳಿ, 80ರ ದಶಕದ ಆರಂಭದಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಕನ್ನಡ ಸಾಹಿತ್ಯವನ್ನು ಓದುವಾಗ ಬೇರೆ ಬೇರೆ ಏನೋ ಸಾಹಿತ್ಯದ ಕವಲುಗಳು ಇದ್ದಂಥ ಕಾಲ, ಮೇಷ್ಟ್ರುಗಳು ಹಾಗೆ ಇದ್ದಂಥವ್ರು. ಒಂದಷ್ಟು ಜನರಿಗೆ ನವ್ಯನು ಅದಾಗ ತಾನೇ ಒಂದು ತನ್ನ ಉಚ್ಛ್ರಾಯವನ್ನು ಕಂಡು ಇಳಿಮುಖ ಆಗ್ತಾ ಇದ್ದಂಥ ಕಾಲ. ಇನ್ನೊಂದು ಕಡೆಯಲ್ಲಿ ದಲಿತ ಬಂಡಾಯ ಸಾಹಿತ್ಯ ಉಗಮ ಆಗಿಬಿಟ್ಟಿತ್ತು, ಮತ್ತು ನವೋದಯದ ಮನಸ್ಥಿತಿಯವರು ಮೇಷ್ಟ್ರುಗಳಲ್ಲಿ ಇದ್ರು. ಆಗ ಅಡಿಗರ ಕಾವ್ಯವನ್ನು ಆರಾಧನೆಯಿಂದ ನೋಡ್ತಾ ಇದ್ದಂಥ, ಆ ಕಾವ್ಯ ಅನ್ನುವುದು ಅಲ್ಟಿಮೇಟ್, ಇದಕ್ಕಿಂತ ಹೊಸದಾದದ್ದು, ಇದಕ್ಕಿಂತ ಶ್ರೇಷ್ಠವಾದದ್ದು ಇಲ್ಲವೇ ಇಲ್ಲ ಅನ್ನುವಂಥ ಮನೋಧರ್ಮದಲ್ಲಿ ಪಾಠ ಮಾಡಿದ ಮೇಷ್ಟ್ರುಗಳ ಮಾತುಗಳನ್ನು ನಾವು ಕೇಳಿದ್ವಿ. ನವೋದಯಕ್ಕೆ ನವ್ಯದವರು ಯಾವೆಲ್ಲ ರೀತಿಯ ಟೀಕೆಗಳನ್ನು ಮಾಡಿದ್ರೋ ಅದರಿಂದ ಜರ್ಜರಿತರಾಗಿ ನವೋದಯವನ್ನು ಒಂದಷ್ಟು ಸಮರ್ಥಿಸುವ ರೀತಿಯಲ್ಲಿ ಮಾತನಾಡಿದಂಥ ಮೇಷ್ಟ್ರುಗಳು ನಮ್ಮ ಜೊತೆಗಿದ್ರು. ಹಾಗೆಯೇ ದಲಿತ ಬಂಡಾಯದ ಲೇಖಕರು ಅಂತ ಅನಿಸ್ಕೊಂಡವರು ನಮಗೆ ಜೊತೆಯಲ್ಲಿದ್ದರಿಂದ ಅವ್ರು ಹೇಳ್ತಿದ್ರು, ನಿಮ್ಮ ಅಳತೆಗೋಲಿನಿಂದ ನಮ್ಮ ಸಾಹಿತ್ಯವನ್ನು, ನಮ್ಮ ಕಾವ್ಯವನ್ನು ವಿಮರ್ಶೆ ಮಾಡಬೇಡಿ, ನಿಮ್ಮ ಅಳತೆಯ ಮಾನದಂಡ ಏನಿದೆ ಅಳತೆಗೋಲನ್ನು ಬದಲಾಯಿಸಿ ಅಂಥೇಳಿ ಅವರಿಗೆ ಸವಾಲು ಹಾಕ್ತಾ ಇದ್ದಂಥ ಮೇಷ್ಟ್ರುಗಳು ಇದ್ರು. ಇದು ಹೀಗೆ 3 ರೀತಿಯ ಆಲೋಚನಾ ಕ್ರಮಗಳಿರುವಂಥ ಅಧ್ಯಾಪಕರು ಮತ್ತು ಇತರ ಜನರು ನಮಗೆ ಸಾಹಿತ್ಯಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಂಥವರನ್ನು ಗಮನಿಸುವಾಗ ಒಮ್ಮೊಮ್ಮೆ ಗೊಂದಲ ಆದದ್ದು ಇದೆ, ಯಾವುದಿದು ಯಾವುದು 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 ಅಂತ. ಆದರೆ ಹೀಗೆ ಬೇರೆ ಬೇರೆ ಮನಸ್ಥಿತಿಯ ಬೇರೆ ಬೇರೆ ಆಲೋಚನಾ ಕ್ರಮಗಳು ನಮ್ಮನ್ನು ಬೆಳೆಸಿದವು. ಕೊನೆಗೆ ನಾವು ಯಾವುದು ನಮಗೆ ಬೇಕಾದದ್ದು, ಯಾವುದು ಇವರು ಹೇಳುವ ಮಾತುಗಳಲ್ಲಿ ಯಾವುದು ನಿಜವಾಗ್ಲೂ
ನಮಗೆ ತಗೊಳ್ಬೇಕಾದದ್ದು ಯಾವುದು ಅನ್ನೋದನ್ನು ತುಂಬ ನಿಧಾನವಾಗಿ ಆದರೂ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ, ಇನ್ನು ಕೆಲವೊಮ್ಮೆ ಎಷ್ಟರಂತೂ ಅಡಿಗರ ಒಂದು 2 ಕವನ 3 ಕವನಕ್ಕೆ ಹೆಚ್ಚು ಕಡಿಮೆ ತಿಂಗಳುಗಟ್ಟಲೆ ವಿದ್ಯಾರ್ಥಿಗಳ ಜೊತೆಗೆ ಅದನ್ನು ಪಾಠ ಮಾಡ್ತಾ ಅವರಿಗೆ ಅರ್ಥ ಮಾಡಿಸುವುದಕ್ಕೇ ಮತ್ತು ಅವರು ಅದರ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿ ಅಂಥೇಳಿ ಶ್ರಮಪಟ್ಟಂಥ ಅಧ್ಯಾಪಕರು ನಮ್ಮ ನಡುವಲ್ಲೇ ಇದ್ದರು. ಸೊ ಹಾಗಾಗಿ ಅಂತಹ ಕಾಲದಲ್ಲಿ ಸರಿಯಾದ ವಿಮರ್ಶೆ ಬರುತ್ತೆ ಅಂತ ನಾನು ಅನ್ಕೊಳ್ಳಲ್ಲ. ಅದಕ್ಕೆ ನಾನು ಮತ್ತೆ ಸಮೀಪ ದೂರವೂ ಅಲ್ಲದ ತೀರ ದೂರವೂ ಅಲ್ಲದ ಒಂದು ನಿರ್ದಿಷ್ಟ ಮಾನಸಿಕ ದೂರದಲ್ಲಿ ನಿಂತ್ಕೊಂಡು ಅಡಿಗರ ಕಾವ್ಯವನ್ನು ಮತ್ತೆ ರೀವಿಸಿಟ್ ಮಾಡುವುದಕ್ಕೆ ಇದು ಸಕಾಲ ಅಂತ ಭಾವಿಸ್ಕೊಂಡಿದ್ದೀನಿ. ಈ ವಿಚಾರ ಸಂಕಿರಣವು ಹೇಗೆ ಈ ಕಾರಣಕ್ಕಾಗಿಯೇ ನನಗೆ ಮುಖ್ಯ ಅಂತ ಅನಿಸುತ್ತೆ. ನವ್ಯ ಸಾಹಿತ್ಯವನ್ನು ನನಗೆ ನೀವು ಮುಖ್ಯ ಅಲ್ಲ, ನನಗೆ ಹಿಂದೆ ಇರುವಂಥ ಒಂದು ಗುಂಪಿದೆಲ್ಲ ದೊಡ್ಡ ಗುಂಪು, ಅದು ಅವರ ಜೊತೆಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ನನ್ನ ಮಾತುಗಳು ಅವರ ನೆಲೆಯಿಂದ ಹೆಚ್ಚು ಇರ್ತವೆ. ನವ್ಯ ಸಾಹಿತ್ಯವನ್ನು ಬೆಳೆಸಿದಂಥವರಲ್ಲಿ ಗರಿಷ್ಠ ಪ್ರಮಾಣದಲ್ಲಿರೋರು ಇಂಗ್ಲಿಷ್ ಅಧ್ಯಾಪಕರು. ಇದು ನಾವು ನೆನ್ಪಿಟ್ಕೊಳ್ಬೇಕಾದಂಥದ್ದು. ನವೋದಯದಲ್ಲಿ ಅನ್ಯ ಭಾಷೆಯಲ್ಲಿ ಅನ್ಯ ಭಾಷೆಯೇ ಮಾತೃಭಾಷೆ ಆಗಿದ್ದಂಥವರು ಕನ್ನಡ ಸಾಹಿತ್ಯವನ್ನು ಬೆಳೆಸಿದ್ರಲ್ಲಿ ಹೆಚ್ಚು ಕೊಡುಗೆ ಕೊಟ್ಟರೆ, ನವ್ಯ ಸಾಹಿತ್ಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರ ಕೊಡುಗೆ ತುಂಬ ಗರಿಷ್ಠ ಪ್ರಮಾಣದಲ್ಲಿ ಇತ್ತು. ಹಾಗಾಗಿ ವಿಕ್ರ ಗೋಕಾಕರ ಒಂದು ಮಾದರಿ ಆದರೆ ಅಡಿಗರ್ದು ಒಂದು ಮಾದರಿ, ಅನಂತಮೂರ್ತಿಯವರು, ಪಿ ಲಂಕೇಶ್, ಶಾಂತಿನಾಥ ದೇಸಾಯಿ, AK ರಾಮಾನುಜನ್, ಹೀಗೆ ಹಲವರ ಹೆಸರುಗಳನ್ನು ನಾವಲ್ಲಿ ಹೇಳಬೇಕಾಗುತ್ತೆ. ಇವರೆಲ್ಲ ತಮ್ಮ ಸಾಹಿತ್ಯ ಪ್ರಕಾರದ ಪ್ರಚಾರ ಪ್ರಸಾರ ಸಮರ್ಥನೆಗೆ ಅಡಿಗರು ಇನ್ನೊಂದು ಕೆಲಸ ಮಾಡಿದರು. ಅದು ಸಾಕ್ಷಿ ಅನ್ನುವ ಪತ್ರಿಕೆಯನ್ನು ತಂದರು. ಈ ಸಾಕ್ಷಿ ಅನ್ನುವ ಪತ್ರಿಕೆ ಸಾಹಿತ್ಯಿಕ ಪತ್ರಿಕೆ 60ರ ಆರಂಭದಲ್ಲಿ ಆಗಿ ಆ ನಂತರ ತ್ರೈಮಾಸಿಕ ಆಗಿ ಅನಿಯತಕಾಲಿಕ ಆಗಿ ಕೊನೆಗೆ 70ರ ದಶಕದ ಹೊತ್ತಿಗೆ ಅದು ನಿಂತಿತು. ಇಡೀ ಈ ಸಾಕ್ಷಿಯನ್ನು ಒಮ್ಮೆ ಹೀಗೆ ಹಿಂತಿರುಗಿ ನೋಡಬೇಕು ಅಂತ ಅನ್ನಿಸ್ತು ನನಗೆ. ಯಾರು ಬರಿತಿದ್ರು, ಏನು ಬರಿತಾ ಇದ್ರು, ಮತ್ತು ಅದು ಈ ನವ್ಯ ಚಳುವಳಿಯನ್ನು ನವ್ಯ ಸಾಹಿತ್ಯವನ್ನು ಬೆಳೆಸುವಲ್ಲಿ ಯಾವ ಬಗೆಯ ಕೆಲಸವನ್ನು ಮಾಡಿತು, ಅದರ ಪಾತ್ರ ಏನು ಅನ್ನೋದನ್ನು ನೋಡಬೇಕು ಅಂತ ಅನಿಸುತ್ತೆ. ಈಗ ಅದನ್ನು ಮುಂದೆ ತಗೊಳ್ತೀನಂತೆ. ಅಡಿಗರ ಮೊದಲ ಕವನ ಸಂಕಲನ 1946ರಲ್ಲಿ ಬಂದಾಗ ಅದರಲ್ಲಿ ಅವರ ಕವನಗಳು ಬಹುತೇಕ ನವೋದಯದ ಶೈಲಿಯನ್ನು ಹೊಂದಿದ ರಚನೆಗಳಾಗಿದ್ದರೆ, 48ರಲ್ಲಿ ಬಂದಂತಹ ಕಟ್ಟುವೆವು ನಾವು ಅನ್ನುವಂಥದ್ರಲ್ಲಿ ಪ್ರಗತಿಶೀಲ ಮಾದರಿಯ ಕವನಗಳು ಇದ್ದಾವೆ ಅನ್ನೋದನ್ನು ಈಗಾಗಲೇ ಗುರುತಿಸಿದ್ದಾರೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಅಡಿಗರೇ ತನ್ನ ರಚನೆಗಳ ಬಗ್ಗೆನೇ ಒಂದು ಬಗೆಯ ಅಸಹನೆಯನ್ನು ಇಟ್ಕೊಂಡು ಇದೆಲ್ಲ ಬರಿಬೇಕಾದದ್ದು, ಹೀಗೆಲ್ಲ ಬರಿಬೇಕಾದದ್ದು, ನಾ ಬರಿಬೇಕಾದದ್ದು ಬೇರೆ ಏನೋ ಇದೆ, ಏನನ್ನೋ ಹೇಳಬೇಕಾಗಿದೆ ವಸ್ತುವಿನ ನೆಲೆಯಲ್ಲಿ, ಅದನ್ನು ಕಟ್ಟುವ ನೆಲೆಯಲ್ಲಿ, ಭಾಷೆಯ ನೆಲೆಯಲ್ಲಿ. ಈ ಮಾದರಿ ಈ ಪರಂಪರೆ ನನಗೆ ನಾನು ಪ್ರಾಮಾಣಿಕ ಅಂತ ಅನ್ನಿಸ್ತಾ ಇಲ್ಲ ಅಂಥೇಳಿ ಹೊಸ ಹುಡುಕಾಟಕ್ಕೆ ಹೊರಟದ್ರ ಪರಿಣಾಮವಾಗಿಯೇ ನವೋದಯದ ಮುಖ್ಯವಾದಂಥ ಒಂದು ಭಿನ್ನವಾದಂಥ ಮತ್ತು ಮುಖ್ಯವಾದಂಥ ಸಾಹಿತ್ಯ ಮಾರ್ಗ ಅನ್ನುವಂಥದ್ದು ಗೋಕಾಕರು ಮತ್ತು ಇವರ ಮೂಲಕ ಆರಂಭ ಆಯಿತು ಅನ್ನೋದನ್ನು ಹೇಳ್ತೀವಿ. ಅವ್ರದ್ದೇ ಒಂದು ಮಾತು ಕೊಟ್ಟು ಮಾಡಿ ಮುಂದಕ್ಕೆ ಹೋಗೋಣ. ಕಾವ್ಯ ರೂಪದಲ್ಲಿ ಬದಲಾವಣೆ ಆಗಲೇಬೇಕಾದ ಕಾಲ ಬಂದಿದೆ. ಅವರು ಹೇಗೆ ತೇಜಸ್ವಿಯವರು ಮತ್ತೆ ನವ್ಯದಿಂದ ಹೊರಜಿಗಿಯುವಾಗ ಅವರು ಸಮರ್ಥನೆ ಕೊಟ್ಟರು, ಹಾಗೆಯೇ ಅಡಿಗರು ಸಮರ್ಥನೆಯನ್ನು ಕೊಡೋದು ಹೇಗೆ ಕಾವ್ಯ ರೂಪದಲ್ಲಿ ಬದಲಾವಣೆ ಆಗಲೇಬೇಕಾದ ಕಾಲ ಬಂದಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಉತ್ಸಾಹ, ಉದ್ವೇಗ, ಆದರ್ಶ, ಪರವಶತೆಯ ಹಾರಾಟ ಮುಗಿದು ನಮ್ಮ ಮನಸ್ಸು ಮತ್ತೆ ನೆಲಕ್ಕಿಳಿದಿದೆ. ಮೋಡವಾಗಿ ಮೇಲೇರಿದ ಮನಸ್ಸು ಮಳೆಯಾಗಿ ಬಿದ್ದು ಹಳ್ಳ ಕೊಳ್ಳಗಳಲ್ಲಿ ತುಂಬಿದೆ. ರಾಡಿಯೆಲ್ಲ ಮೇಲೆದ್ದು ಬಂದು ಕನ್ನಡಿಯಂಥ ನೀರನ್ನು ಕಲಕಿದೆ. ಇದು ಕಾವ್ಯಾತ್ಮಕವಾಗಿ
ಅವರು ತಮ್ಮ ಕಾಲದ ವಸ್ತು, ಅದರ ಭಾಷೆ, ನಿರ್ವಹಣೆ ಯಾಕೆ ಬದಲಾಗಬೇಕು ಅನ್ನುವುದಕ್ಕೆ ಅವರು ಕೊಟ್ಟುಕೊಂಡ ಕಾರಣಗಳು ಮತ್ತು ಹೊಸ ಆದರ್ಶಕ್ಕಾಗಿ, ಹೊಸ ಕನಸಿಗಾಗಿ ದೇಶದ ಮನಸ್ಸು ಹಸಿದು ಕಾಯುತ್ತಿದೆ ಅಂಥೇಳಿ ಅವರು ಹಲವು ಸಮರ್ಥನೆಗಳನ್ನು ಕೊಡ್ತಾರೆ. ಮತ್ತು ಕಾವ್ಯಕ್ಕೆ ನಮಗೆ ಆಗಬೇಕಾದದ್ದು ಒಂದು ಹೊಸ ರಕ್ತದಾನ ಆಗಬೇಕು, ಕಾವ್ಯದಲ್ಲಿ ಮಣ್ಣಿನ ವಾಸನೆ ಇರಬೇಕು ಅಂತ ಮೊದಲು ಹೇಳಿದಂಥವರು ಅಡಿಗರು. ಈ ನೆಲೆಯಲ್ಲಿ ಅವರ ಕಾವ್ಯದ ರೀವಿಸಿಟ್ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ಈಗಾಗಲೇ 2 ವಿಷಯಗಳಲ್ಲಿ, ಅಂದರೆ ರಾಜಕೀಯ ಚಿಂತನೆಗಳು ಮತ್ತು ಪರಂಪರೆ ಮತ್ತು ವ್ಯಕ್ತಿ ವಿಶಿಷ್ಟತೆ, ಈ 2 ವಿಚಾರಗಳ ಬಗ್ಗೆ ನಾವು ಮಾತುಗಳನ್ನು ಕೇಳಿದ್ವಿ. ಇವತ್ತಿಗೂ ನಾವು ಅದೇ ಭಾವುಕತೆಯಿಂದ ಅಡಿಗರೇ ಅಲ್ಟಿಮೇಟ್, ಅವರ ರಚನೆಗಳೇ ಅಲ್ಟಿಮೇಟ್ ಅಂತ ಹೇಳಿ ಭಾವಿಸಿಕೊಂಡು ಓದುವುದಕ್ಕೆ ಹೊರಟ್ರೆ ನಮ್ಗೆ ಹೊಸ್ತೇನೂ ಸಿಗುವುದಿಲ್ಲ. ಬಹುಶಃ ಆ ಕವನಗಳ ಸಂದರ್ಭಗಳಲ್ಲಿ, ಓದುವ ಸಂದರ್ಭದಲ್ಲಿ ನಾವು ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ, ಕೊನೆಯ ಪ್ರಶ್ನೆ ನಾವು ಮೊದಲು ಎತ್ಕೊಳ್ಬೇಕಿತ್ತು. ಯಾಕೆ ಇಂತಿಂಥ ಆಬ್ಸೆನ್ಸ್ ಇದ್ದಾವೆ? ಯಾಕೆ ಮಹಿಳೆಯರಿಲ್ಲ? ಯಾಕೆ ಚೋಮ ಇಲ್ಲ? ಕೊನೆಯಲ್ಲಿ ಎತ್ತಿದ ಪ್ರಶ್ನೆ ಇದೆಲ್ಲ, ಅದು ಮೊದಲ ಪ್ರಶ್ನೆ. ಆದರೆ ಆ ಮೂಲಕ ನಾವು ಆ ಕಾವ್ಯದ ಒಳಗಡೆ ಇದುವರೆಗೆ ಹೆಚ್ಚು ಚರ್ಚೆ ಆಗದೇ ಇರುವಂಥ ಸಂಗತಿಗಳಿಗೆ ಅವಕಾಶವನ್ನು ಕೊಡುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಮತಾಂಧ ರಾಜಕಾರಣಕ್ಕೆ ಅವರು ಎದುರಾಗಲಿಲ್ಲ ಅನ್ನುವ ಮಾತು ಬಂತು. ಹೌದು, ಅದನ್ನು ಹೇಳ್ತಾ ಇರುವ ಅಷ್ಟೇ. ಹಾಗೆಯೇ ಸಮಕಾಲೀನ ರಾಜಕೀಯದ ಕುರಿತು ಅವರಿಗೆ ಇದ್ದದ್ದು ಯಾವುದು? ಸಿಟ್ಟು, ಅಸಹನೆ, ಆಕ್ರೋಶ, ಈ ಬದಲಾದಂಥ ವಿಚಾರಗಳಿದ್ದಾವಲ್ಲ, ಇವೇ ಯಾಕೆ ಮತ್ತೆ ಅಲ್ಲಿ ಕಾಣಿಸ್ತಾ ಇದ್ದಾವೆ? ನಾನು ಇದನ್ನು ಹೇಳುದು, ಇದು ಯಾರ ಮೌಲ್ಯಗಳು? ಅಡಿಗರ ಕಾವ್ಯದಲ್ಲಿ ಮಹಿಳೆಯರು ಇಲ್ಲದೇ ಇರುವುದಕ್ಕೂ ಮತ್ತು ಅವರ ಕಾವ್ಯದಲ್ಲಿ ನಾನು ಇರುವುದು, ನಾವು ಇಲ್ಲದೇ ಇರುವುದಕ್ಕೂ, ಅವರ ಕಾವ್ಯದಲ್ಲಿ ಮತ್ತೆ ಸಮಕಾಲೀನ ರಾಜಕೀಯದ ಬಗ್ಗೆ ಆ ಬಗೆಯ ಸಿಟ್ಟು, ಆಕ್ರೋಶ, ಅಸಹನೆ, ಭರ್ತ್ಸನೆ, ಏನೇನು ಹೇಳ್ತೀರೋ ಆ ಎಲ್ಲ ಪದಗಳನ್ನು ನಾವು ಕೊಡಬಹುದಾದಷ್ಟು ಅದಕ್ಕೆ ಅವಕಾಶಗಳು ಅಲ್ಲಿದ್ದಾವೆ. ಆದರೆ ಇದರ ಆಚೆಗೆ ಮಾನವೀಯತೆಯ ಕಡೆಗೆ ಚಲಿಸುವಂಥದ್ರ ಬಗ್ಗೆ ಅವರಿಗೆ ತುಂಬ ಆಸಕ್ತಿ ಇತ್ತು ಅನ್ನುವುದನ್ನು ನಾವು ಹೇಳ್ತೀವಿ. ಅಂದರೆ ಭೂಮಿಗೀತವನ್ನು ಹೇಳ್ತಾ ಅಲ್ಲಿ ತಾಯಿ ಮಲತಾಯಿ ಆಗ್ತಾಳೆ ಅಂತ ಹೇಳ್ತಾರೆ. ನಮಗೆ ಈ ಮಾತುಗಳೆಲ್ಲ ಅಷ್ಟು ಒಪ್ಪಿಗೆ ಆಗೋದೇ ಇಲ್ಲ. ಈ ತಾಯ್ತನ, ಮಲತಾಯಿ ಇವೆಲ್ಲವೂ ಸಿದ್ಧವಾದಂಥ ಪಡಿಯಚ್ಚುಗಳಲ್ಲಿ ಒಂದು ವ್ಯಕ್ತಿತ್ವವನ್ನು ಹಿಡಿದಿಟ್ಟಂಥ ಬಗೆ. ಹಾಗಾದರೆ ಎಲ್ಲರನ್ನ ಪೋಷಿಸುವ, ಎಲ್ಲರನ್ನ ಬೆಳೆಸುವ, ಮಾನವೀಯತೆಯನ್ನು ತಂದುಕೊಡುವ ಕೆಲಸ ನೀವು ಒಂದು ವರ್ಗಕ್ಕೆ ಮತ್ತೆ ಹಂಚಿದ್ದೀರಾ, ಈಗಲೂ ಹಂಚ್ತಾ ಇದ್ದೀರಾ, ಹಾಗಾದರೆ ನೀವು ಬೆಳೆದಿಲ್ಲ ಅಂತಲೇ ನನ್ನ ಅರ್ಥ. ಯಾಕೆ ಹೀಗಾಗಬೇಕು? ಹಾಗಾದರೆ ಪಿತೃತ್ವಕ್ಕೆ ಆ ಶಕ್ತಿ ಇಲ್ವಾ? ನಾವು ನಮ್ಮ ಒಳಗಡೆ ಡಿಗ್ರೇಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ನಮಗಿಲ್ಲ, ಇನ್ಯಾರಿಗೋ ಇದೆ. ಒಂದಾದನ್ನು ನೀವು ಹೀಗೆ ಹೇಳ್ಬೋದು, ಯಾವುದೋ ಒಂದು ವರ್ಗಕ್ಕೆ ಎಲ್ಲ ಕೆಲಸವನ್ನು ಕೊಟ್ಟುಬಿಟ್ಟು ನಿರಾಳವಾಗುವ ಬಗ್ಗೆ, ಅಥವಾ ಈ ಭಾಷೆ ಆಗ ಹೇಳಿದ್ನಲ್ಲ, ರಾಜಕೀಯದ ಬಗ್ಗೆ ಇರುವ ಆಕ್ರೋಶ, ಸಿಟ್ಟು, ಭರ್ತ್ಸನೆ, ಇದೆಲ್ಲ ಯಾವುದು ಅಂತ ಹೇಳುತ್ತೆ? ಈ ಸಮಾಜ ಅಥವಾ ಸಾಮಾಜೀಕರಣ ಮತ್ತೆ ಪುರುಷ ಮೌಲ್ಯಗಳು ಅಂತೇಳಿ ಹೇಳ್ತಾ ಇದೆ. ಅದು ನನ್ನದು, ನನ್ನ ವರ್ಗದ್ದು, ಇದು ನಿಮ್ಮದು ಅಂತ ಅನ್ನುವಂಥ ಈ ಪ್ರತ್ಯೇಕೀಕರಣದಲ್ಲಿ ಇವತ್ತಿಗೂ ನಾವು ಉಳಿದುಕೊಂಡು ಕಾವ್ಯವನ್ನು ಅಭ್ಯಾಸ ಮಾಡೋದಾದರೆ ಅದರಲ್ಲಿ ಇರುವ ಕೊರತೆಗಳನ್ನು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ನಿಲುವು. ಹಾಗೆಯೇ ಇನ್ನೊಂದು ಪ್ರಶ್ನೆ ಕೇಳಿದರು. ಅಡಿಗರು ಕಾವ್ಯವನ್ನು ಅಷ್ಟೆಲ್ಲ ಶಿಷ್ಯರನ್ನು ಬೆಳೆಸಿದ್ರು, ಆದರೆ ಶಿಷ್ಯರು ಬೆಳೆಸಿದ ರಾಜಕೀಯವಾದಂಥ ಒಂದು ಬೆಳವಣಿಗೆ, ಪಕ್ಷ, ನಿಲುವು ಇದೆಲ್ಲ, ಅದ್ರ ಜೊತೆಗೆ ಯಾಕೆ ಗುರುತಿಸ್ಕೊಳ್ಳಿಲ್ಲ? ಪ್ರಶ್ನೆ ಎತ್ತಿದ್ರು.
ತುಂಬ ಮುಖ್ಯವಾದ ಪ್ರಶ್ನೆ ಅದು. ಯಾಕೆ ಅಂತ ಹೇಳಿದ್ರೆ ಮತ್ತೆ ನಮ್ಮಂಥ ಓದುಗರಿಗೆ ಕಾಣುವಂಥದ್ದು ಸ್ವ ಅನ್ನುವುದು ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿತ್ತು ಅಂದರೆ ತನ್ನ ಕೇಂದ್ರದಿಂದ ಹೋಗಬೇಕೇ ಹೊರತು ಇನ್ನೊಂದು ಕೇಂದ್ರವನ್ನ, ಅದರ ಅಸ್ತಿತ್ವವನ್ನ, ಅದರ ಮಹತ್ವವನ್ನ ಅಕ್ಸೆಪ್ಟ್ ಮಾಡುವುದಕ್ಕೆ ಒಂದು ಇರುವ ನಡುವಿನ ಗೋಡೆ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಅದಕ್ಕೆ ತಕರಾರುಗಳಿರ್ಬೋದು, ಆದರೆ ಇದು ಓದುವ ಇನ್ನೊಂದು ಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಅಡಿಗರ ಕಾವ್ಯವನ್ನ ಕುರಿತು ಹಾಗೆ ಇದನ್ನು ಮಾಡಿದ್ವಿ. ಇದರ ಸಂದರ್ಭದಲ್ಲಿ ಅವರ ಗದ್ಯ ರಚನೆಗಳನ್ನು ನಾವು ಮರೆತು ಬಿಡ್ತಾ ಇದ್ದೀವಿ. ಅವರ ಕಾದಂಬರಿಗಳ ಬಗ್ಗೆ ಚರ್ಚೆ ಮಾಡುವಂಥದ್ದಿದೆ. ಅವರ ಸಾಕ್ಷಿ ಅನ್ನುವಂಥ ಪತ್ರಿಕೆ ಮಾಡಿದಂಥ ಒಂದು ಮಹತ್ವದ ಕೆಲಸವನ್ನು ನಾವು ಮರೆತ ಹಾಗೆಯೂ ಆಗಬಹುದು ಅಂತ ಅನಿಸುತ್ತೆ. ಮತ್ತು ಈ ಸಾಕ್ಷಿಯಲ್ಲಿ ಎಷ್ಟು ಜನ ಬರೆದ್ರು ಅಂದರೆ ಮೊದಲ ಸಂಚಿಕೆಯಿಂದಲೇ ಬಿ ದಾಮೋದರ ರಾವ್, ಎ ಕೆ ರಾಮಾನುಜನ್, ಜಿ ಎಸ್ ಸದಾಶಿವ, ಚಂದ್ರಶೇಖರ್ ಕಂಬಾರ್, ರಾಮಚಂದ್ರ ಶರ್ಮಾ, ಸುಮತೀಂದ್ರ ನಾಡಿಗ, ಚಂಪಾ, ಅನಂತಮೂರ್ತಿ, ಟಿ ಜಿ ರಾಘವ, ಪಿ ಲಂಕೇಶ್, ಎಚ್ ಎಸ್ ಬಿಳಿಗಿರಿ, ಎಚ್ ಜಿ ಸಣ್ಣಗುಡ್ಡಯ್ಯ, ಕೆ ಎನ್ ಶಿವತೀರ್ಥನ್, ಎಚ್ ಎಂ ಚೆನ್ನಯ್ಯ, ಈ ಹೆಸರುಗಳನ್ನು ನಾವೊಮ್ಮೆ ನೆನಪು ಮಾಡ್ಕೊಳ್ಬೇಕು. ಇವರೆಲ್ಲರೂ ಕೂಡ ನವ್ಯ ಸಾಹಿತ್ಯವನ್ನು ಬೆಳೆಸುವುದರಲ್ಲಿ ಬೇರೆ ಬೇರೆ ರೀತಿಯ ಪಾತ್ರವನ್ನು ವಹಿಸಿದವರು. ಸಾಕ್ಷಿ ಅನ್ನುವಂಥದ್ದು ಕೇವಲ ಒಂದು ಪತ್ರಿಕೆಯಾಗಿ ನಾನು ನೋಡ್ತಾ ಇಲ್ಲ, ಅಥವಾ ಅಡಿಗರು ಸಂಪಾದಿಸಿದ್ದು ಅಂತಲೂ ನೋಡೋದಿಲ್ಲ. ಅಡಿಗರ ಸಂಪಾದಕೀಯಗಳು ನವ್ಯದ ಕಾವ್ಯದ ಸ್ವರೂಪದ ಬಗ್ಗೆ ಸ್ಪಷ್ಟತೆಯನ್ನು ಹೇಳುವುದಕ್ಕೆ ಪೂರಕವಾಗಿದ್ವು. ಆದರೆ ಇಡೀ ನವ್ಯವನ್ನು ಕಾವ್ಯದ ಮೂಲಕ, ಕಥೆಗಳ ಮೂಲಕ, ವಿಮರ್ಶೆಯ ಮೂಲಕ ಬೆಳೆಸಿದವರು ಇವರೆಲ್ಲರೂ ಕೂಡ. ಹಾಗೆ ನೋಡಿದರೆ ಸಾಕ್ಷಿಯಲ್ಲಿ ಅನೇಕ ನವ್ಯದ ರಚನೆಗಳ ಬಗ್ಗೆ, ಪದ್ಯ ಆಗಿರ್ಬೋದು, ಕಥೆ ಆಗಿರ್ಬೋದು, ಕಾದಂಬರಿ ಇರ್ಬೋದು, ಅವರವರೇ ಗೆಳೆಯರ ಗುಂಪುಗಳಲ್ಲೇ ವಿಮರ್ಶೆಗಳು ನಡೀತಾ ಇತ್ತು. ನೀನು ಬರ್ದದನ್ನು ನಾನು ಮೆಚ್ಚುತ್ತೀನಿ, ನಾನು ಬರ್ದದನ್ನು ಇನ್ನೊಬ್ರು ಮೆಚ್ಚಲಿ, ಇದು ನಾವು ಯಾರೂ ಮಾತಾಡಲ್ಲ. ನವ್ಯಕ್ಕೆ ಅದರಿಂದ ಅನುಕೂಲ ಆಗಿದೆ ಅನ್ನುವುದನ್ನು ಒಪ್ಪಿಕೊಳ್ತಲೇ ಅದು ಹೇಗೆ, ಯಾರಿಂದ ಹೇಗೆ ಮುಂದುವರಿತಾ ಬಂತು ಅನ್ನುವಂಥದ್ದು. ಮತ್ತು ಬಹುಶಃ ಬರೀ 33-36 ಸಂಚಿಕೆಗಳನ್ನು ಮಾತ್ರ ಅದು ತಂತು. ಅದರ ಆಚೆಗೆ ಅದು ನಿಲುಗಡೆಯನ್ನು ಹೊಂದಿತು. ಹಾಗಾದರೆ ಈ ಮೂಲಕವೂ ನಾವು ಪ್ರಶ್ನೆ ಕೇಳಬೇಕು, ಅವರ ರಾಜಕೀಯ ನಿಲುವುಗಳು ಅಥವಾ ರಾಜಕೀಯಕ್ಕೆ ಅವರು ಹಾಕಿದ ಪ್ರಶ್ನೆಗಳು, ಅಸಮಾಧಾನಗಳು ಜನಸಾಮಾನ್ಯರನ್ನೂ ಮುಟ್ಲಿಲ್ಲ. ಸಾಕ್ಷಿ ಅನ್ನುವಂಥ ಪತ್ರಿಕೆಯ ಮೂಲಕ ಅವರು ಬೆಳೆಸಿದ ಚಿಂತನೆಗಳು ಕೂಡ ಆ ಪತ್ರಿಕೆಯನ್ನು ಬೆಳೆಸಕ್ಕೆ ಬಿಡಲಿಲ್ಲ, ಜನರನ್ನು ತಲುಪಲಿಲ್ಲ. ಇವುಗಳಿಗೆ ಹುಡುಕಾಟ, ಕಾರಣಗಳನ್ನು ಇವತ್ತು ನಾವು ಸ್ವಸ್ಥ ಮನಸ್ಸಿನಿಂದ ಮಾಡಬೇಕಾದ ಅಗತ್ಯ ಇದೆ ಅಂತ. ನಾವು ಹಾಗೆ ಅದನ್ನು ಹೇಳುವುದರ ಮೂಲಕ ಅಥವಾ ಚರ್ಚೆ ಮಾಡುವುದರ ಮೂಲಕ ಅವರಿಗೆ ಅಗೌರವವನ್ನು ಖಂಡಿತ ತರೋದಿಲ್ಲ. ಬದಲಾಗಿ ಅವತ್ತು ನಾವು ಅಭಿಮಾನದ ನೆಲೆಯಲ್ಲಿ ಮಾತಾಡುವಾಗ ಏನನ್ನ ಮರೆತು ಬಿಟ್ರೋ, ಸೈಡ್ ಲೈನ್ ಆಯಿತೋ, ಆ ಸೈಡ್ ಲೈನ್ ಆದದ್ದನ್ನು ಇವತ್ತಾದರೂ ನಾವು ಕೇಂದ್ರಕ್ಕೆ ತಂದು ಮಾತನಾಡಬೇಕಾದ, ಅರ್ಥ ಮಾಡಿಸ್ಬೇಕಾದ, ಮತ್ತು ಹೊಸ ತಲೆಮಾರಿಗೆ ನೋಡ್ರಪ್ಪ ಇದೊಂದು ದೊಡ್ಡ ಪರಂಪರೆ ಇದೆ, ಇದರ ಶಕ್ತಿ ಇದು, ಆದರೆ ಇದರ ಮಿತಿಯೂ ಇದು ಅನ್ನುವುದನ್ನು ಹೇಳುವಷ್ಟು, ಅಥವಾ ಅವರೇ ಯೋಚನೆ ಮಾಡಿ ಆ ದಿಕ್ಕಿನಲ್ಲಿ ಮುಂದೆ ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾಗುವಂಥ ಇನ್ಪುಟ್ಸನ್ನು ಮೇಷ್ಟ್ರಾದ ನಾವು ಕೊಡಬೇಕಾದಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ವಿಮರ್ಶೆ ಮತ್ತು ಸಾಹಿತ್ಯ ರಚನೆ ಎರಡು ಹೇಗೆ ಹೋಗ್ತವೆ ಅನ್ನುವುದನ್ನು ಹೇಳಿದೆ. ಅಡಿಗರ ಬಗ್ಗೆ ಅಭಿಮಾನದಿಂದ ಮತ್ತು ಸಹಜವಾಗಿಯೂ ಹೇಳಿದ ಒಂದು ಮಾತು ಇದೆ. 20ನೇ ಶತಮಾನದ ಉತ್ತರಾರ್ಧದ ಶ್ರೇಷ್ಠ ಕವಿ ಅಂತ ಅನಂತಮೂರ್ತಿ ಹೇಳಿದರು. ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಅಂತ ಲಂಕೇಶ್ ಹೇಳಿದರು. ಬೇಂದ್ರೆಯವರ ತರುವಾಯ ಅಷ್ಟು ಸಾಮರ್ಥ್ಯವುಳ್ಳ ಪ್ರತಿಭೆ ಎಂದರೆ ಅಡಿಗರು ಅಂತ ಕೀರ್ತಿನಾಥ ಕುರ್ತಕೋಟಿಯವರು ಹೇಳಿದರು. ನಮಗೆ ಫೆಮಿನಿಸಮನ್ನು ಓದಿದಂಥವರಿಗೆ ನನಗನ್ಸುವಂಥದ್ದು ಇವೆಲ್ಲವುಗಳನ್ನು ಒಪ್ಪುತ್ತಲೇ ಹೇಗೆ ನಮ್ಮ ಬಗ್ಗೆನೇ ನಾವು ಭುಜ ತಟ್ಕೊಳ್ಳುವಾಗ ಸಂಕೋಚ ಇಲ್ಲದೆ ಭುಜ ತಟ್ಕೋತೀವ ಅಂತ ನಮಗನ್ಸುತ್ತೆ. ಅದು ಸರಿಯೋ ತಪ್ಪೋ ಒಬ್ಬೊಬ್ಬರ ನೆಲೆ, ಬಟ್ ಹೀಗೂ ಒಂದು ಯೋಚನೆ ಮಾಡಬೇಕಾಗತ್ತೆ ಅನ್ನುವುದು ನನ್ನ ನಿಲುವು. ಹಾಗಾಗಿ
ಅಡಿಗರಿಗೆ ಎಲ್ಲ ದೊಡ್ಡ ದೊಡ್ಡ ಲೇಖಕರಿಗೂ ಒಬ್ಬೊಬ್ಬ ವಿಮರ್ಶಕ ಸಂಪೂರ್ಣವಾಗಿ ಅವರ ಸಾಹಿತ್ಯದ ಬಗ್ಗೆ ಮಾತನಾಡಿದ ಹಾಗೆ ಇಲ್ಲಿಯೂ ಕೂಡ BV ಕೆದಲಾಯ ಅವರು ಅಡಿಗ ನೆನಪು ಅಡಿಗಡಿಗೆ ಸಂಪೂರ್ಣವಾಗಿ ಅಡಿಗರ ಕಾವ್ಯವನ್ನು ಅರೆದು ಕುಡಿದು ಅವರು ಏನೇ ಹೇಳಬೇಕಾದ್ರೂ ಕೆದಿಲಾಯರ ಹಾದಿಯಲ್ಲಿ ಹೋಗಿ ನಾವು ಅಭ್ಯಾಸ ಮಾಡುವುದಕ್ಕದು ಪೂರಕವೂ ಹೌದು. ನಮ್ಮನ್ನು ಕಣ್ಣಿಗೆ ಪಟ್ಟಿ ಕಟ್ಟಿ ಇದನ್ನು ಬಿಟ್ಟು ಬೇರೆಯವರಾದ್ರು ಹೇಳಬೇಕಾದ್ರೆ ಸ್ವಲ್ಪ ಕಷ್ಟ ಇದಪ್ಪ, ಇದನ್ನು ಮಾಡಿದರೆ ಬಹುಶಃ ಇವರು ಏನೋ ಕೆದ್ಲಾಯರ ಪುಸ್ತಕ ಓದಿಲ್ವೇನೋ, ಅನುಮೂರ್ತಿಯವರ ಲೇಖನ ಓದಿಲ್ವೇನೋ, ಇನ್ನೊಬ್ಬರ ಲೇಖನ ಓದಿಲ್ವೇನೋ ಅನ್ನುವಂಥ ದಿಗಿಲನ್ನು ಓದುವವರ ಮನಸ್ಸಲ್ಲಿ ಮೂಡುವಷ್ಟು ಈ ವಿಮರ್ಶೆಗಳು ಇದ್ದಾವೆ ಅನ್ನುವುದನ್ನು ನಾನು ಹೇಳಲಿಕ್ಕೆ ಇಷ್ಟಪಟ್ಟಂಥದ್ದು. ಸರ್, ಆರಂಭ ಯಾಕೆ ಹೆಣ್ಣು ಕಾಣಿಸುವುದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದ ರಚನೆಗಳಲ್ಲಿ ಹೆಣ್ಣಿನ ಪಾತ್ರಗಳಿದ್ದಾವೆ, ಕೊನೆಯ ರಚನೆಗಳಲ್ಲಿ ಹೆಣ್ಣಿನ ಕುರಿತಾದಂಥ ಕವನಗಳಿದ್ದಾವೆ, ಇಲ್ವೇ ಇಲ್ಲ ಅಂತಲ್ಲ, ಖಂಡಿತ ಇದ್ದಾವೆ. ಆದರೆ ಆ ಕವನಗಳು ಅಲ್ಲಿಯ ಪ್ರೀತಿ, ಅಲ್ಲಿಯ ಸಂಬಂಧದ ಬಗ್ಗೆ ಹೇಗೆ ಅಡಿಗರು ಬರೀತಾರೆ ಅಂತ ಹೇಳಿದ್ರೆ ಅದು ನಾವು ನೋಡಬೇಕಾದಂಥ ಅಥವಾ ವಿಶ್ಲೇಷಿಸಬೇಕಾದಂಥ ಕ್ರಮ. ನಮ್ಮಲ್ಲಿ ಒಂದು ಸಿನಿಮಾ ಬಂದಿತ್ತು ಪ್ರೀತ್ಸೆ ಅಂತ. ಹಾಗೆ ಈ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ಅಧಿಕಾರ ರಾಜಕಾರಣದ ನೆಲೆಯಲ್ಲಿಯೇ ಇವು ಅಡಿಗರ ಕವನಗಳು ಮಾತಾಡಕ್ಕೆ ಶುರು ಮಾಡಿದ್ವು. ಆದ್ರಿಂದಲೇ ಅವ್ರಿಗೆ ಅದು ಹೊರಟು ಅಂತ ಅನಿಸ್ತೋ, ಇದು ಸರಿ ಇಲ್ಲ, ನನ್ನ ದಾರಿಯಲ್ಲ ಅಂತ ಅನಿಸ್ತೋ ಗೊತ್ತಿಲ್ಲ. ನಂತರದಲ್ಲಿ ಬಂದಂಥ ಅದೇ ವಿಚಾರಗಳ ಕವನಗಳಲ್ಲಿ ಅಯ್ಯೋ ಇಷ್ಟು ಅಂತರದಲ್ಲಿ ನಮ್ಮ ನಡುವೆ ಒಂದು ದೊಡ್ಡ ಸಮುದ್ರನೇ ಎದ್ದು ಬಿಟ್ಟಿದೆಯಲ್ಲ, ಒಂದಾಗುವುದಕ್ಕೆ ಸಾಧ್ಯ ಆಗದಷ್ಟು ಒಂದು ಗೋಡೆ ಎದ್ದಿದೆಯಲ್ಲ ಅನ್ನುವ ಒಂದು ಅನುಭವದ ಅಥವಾ ಕಾಳಜಿಯ ರೀತಿಯ ಕವನಗಳಿದ್ದಾವೆ. ಸೊ ಹಾಗಾಗಿ ಯಾವುದೋ ಒಂದರ ಬೆನ್ನಹತ್ತಿ ಹೋದಾಗ ನಾವು ಇತರ ಯಾವುದನ್ನು ಮರೆತು ಬಿಡ್ತೀವಿ, ನಿರ್ಲಕ್ಷ್ಯ ಮಾಡ್ತೀವಿ, ಅಥವಾ ಇದನ್ನು ಬರೆಯುವಂಥದ್ದು ಯಾಕೋ ಇದು ಈ ಓಘಕ್ಕೆ ಸರಿ ಇಲ್ಲ ಅಂತನ್ನುವಂಥದ್ದು ಇದೆಲ್ಲ. ಯಾರು ಎಲ್ಲವನ್ನು ಬರೀಲೇಬೇಕಾಗಿಲ್ಲ, ಆದರೆ ಎಲ್ಲವನ್ನು ನೀವು ಅನುಮಾನದಿಂದ, ಪ್ರಶ್ನೆಯಿಂದ ಅಥವಾ ನೀವು ಸಿಟ್ಟಿನಿಂದ, ಆಕ್ರೋಶದಿಂದಲೇ ನೋಡಕ್ಕೆ ಹೊರಟ್ರೆ ಎಲ್ಲ ಸಂಬಂಧಗಳು ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನೋಡೋದಕ್ಕೆ ಹೊರಟ್ರೆ ನಾವು ಇರಬಹುದಾದಂಥ ಯಾವುದನ್ನೋ ಎಷ್ಟನ್ನೋ ಕಳ್ಕೊಳ್ಳುವ ಅಪಾಯ ಕೂಡ ಇದೆ. ನಾನು ಕೊನೆ ಮಾತಿಗೆ ಬರ್ತಾ ಇದ್ದೆ. ಹಾಗಾಗಿ ಅಡಿಗರ ಕಾವ್ಯಗಳ, ಅದ್ಭುತವಾದ ಕಾವ್ಯಗಳ ಬಗ್ಗೆ ಎಷ್ಟೇ ಮಾತಾಡಿದ್ರು ಈಗಾಗಲೇ ಮಾತಾಡಿದ್ದಕ್ಕಿಂತ ಹೊಸ್ತನ್ನು ಹೇಳೋಕ್ಕಾಗೋದಿಲ್ಲ ಅನ್ನುವಂಥ ಅರಿವನ್ನು ಇಟ್ಟುಕೊಂಡೆ ನಾನು ಸ್ವಲ್ಪ ಭಿನ್ನವಾದ ಕವನಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನಿಸ್ತಾ ಇದೆ. ಮೋಹನ ಮುರಳಿಯ ಬಗ್ಗೆ ಹೇಳಿದರು, ತುಂಬ ಯಾರು ಕೇಶವ ಶರ್ಮಾ ಅನಿಸುತ್ತೆ ಅಲ್ವಾ, ಅವರು ಮಾತಾಡಿದರು. ಹಾಗಾಗಿ ಅಂಥವುಗಳು ಅಪವಾದಾತ್ಮಕವಾಗಿ ಮುಖ್ಯ ಕವಿತೆಗಳಾಗ್ತವೆ. ಅಲ್ಲಿ ನವ್ಯದ ದಟ್ಟತೆಗಿಂತ ಹೆಚ್ಚಾಗಿ ಅದು ಮನುಷ್ಯ ಸಂಬಂಧವನ್ನು, ಅದರ ಜಿಗಿತವನ್ನು ಎಷ್ಟು ಕೆಲವೇ ಮಾತುಗಳಲ್ಲಿ ಅದು ಹಿಡಿದಿಡ್ತಾ ಇದೆ ಅಂತ. ಆದರೆ ಮುಂದಿನ ಮುಖ್ಯವಾದ ಕವನಗಳಲ್ಲೆಲ್ಲ ಕಡೆಗಳಲ್ಲಿಯೂ ಅವರ ಮಾತು ಅನ್ನುವಂಥದ್ದು ಅದು ಒಂದು ರೀತಿಯಲ್ಲಿ ಚೆಲ್ಲಾಡಿದ ಹಾಗೆ ಅಂತಲೇ ನನಗೆ ಅನಿಸೋದು. ನಾವು ಅಷ್ಟೊಂದು ಮಾತುಗಳಲ್ಲಿ ಹೇಳಬೇಕಾಗಿಲ್ಲ, ಸಣ್ಣದರಲ್ಲಿ ಹೇಳಬಹುದಾದನ್ನು ಮತ್ತೆ ಲಂಬಿಸ್ತಾ ಹೋಗುವ ಪದಗಳ ಒಂದು ರೀತಿಯಲ್ಲಿ ಚೆಲ್ಲಾಟದ ಹಾಗೆಯೂ ಕಾಣಿಸ್ತಾ, ಒಂದು ಎಲ್ಲದರ ಬಗ್ಗೆ ನಿರಾಶೆ, ಹತಾಶೆ ಇರುವಂಥ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಅದರ ನಡುವೆ ಅವರ ಕೆಲವು ಕವನಗಳಿದ್ದಾವೆ, ತುಂಬ ಹೀಗೆ ಯಾರು ಹೆಚ್ಚು ಗಮನ ಹರಿಸುವುದಿಲ್ಲ, ಅದಕ್ಕೆ ಹೇಳ್ತಾ ಇದೆ. ಗಾಂಧಿ ಕುರಿತಾದಂಥ 2 ಕವನ ಹೇಳ್ತೀನಿ. ಗಾಂಧಿ ರಾಜ್ಯ ಅಂತ ಒಂದು ಕವನ ಇದೆ. ಗಾಂಧಿ 1985 ಅನ್ನುವ ಕವಿತೆ, ಬರುತ್ತಾರೆ ಅನ್ನುವ ಕವಿತೆ, ಅಂಬೇಡ್ಕರ್, ಭೀಮರಾಯರಿಗೆ ಹಾಗೂ ಟಿಪ್ಪುವೇ ಅನ್ನುವಂಥ ಕವನಗಳು. ಇದನ್ನು ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರಬೇಕು. ಸ್ವಲ್ಪ ಅದನ್ನು ಹೋಗಿ ನೋಡ್ರಿ, ಇದ್ರ ಜೊತೆಗೆ ಅನ್ನೋದು ಒಂದೇ ಕಾರಣ ಅಲ್ಲ, ಅದ್ರ ಜೊತೆಗೆ ನಾವು ಏನನ್ನ ಹೇಳಿದ್ವಿ, ಬಲಪಂಥೀಯ ಚಿಂತನಧಾರೆಗೆ ಅವರು ತಮ್ಮನ್ನು ಒಪ್ಪಿಸ್ಕೊಂಡು ಬಿಟ್ಟ ಹಾಗೆ ಕಾಣಿಸುತ್ತಲ್ಲ, ಆದರೆ ಅವರ ಒಳಗಡೆಯು ಎಷ್ಟು ಸಮಚಿತ್ತದ ಮತ್ತು ಒಂದು ಚರಿತ್ರೆಯನ್ನು ನೋಡಬೇಕಾದ ಕ್ರಮದ ಬಗ್ಗೆ ಎಚ್ಚರವೂ ಇತ್ತು ಅನ್ನುವುದಕ್ಕೆ
ಈ ಕವನಗಳನ್ನು ನಾನು ನಿದರ್ಶನವಾಗಿ ಕೊಡ್ತಾ ಇದ್ದೀನಿ. ಇಂಥವುಗಳನ್ನು ನಾವು ಮಾತಾಡೋದೇ ಇಲ್ಲ. ಮಾತಾಡಬೇಕಾದ್ರೆ ನಾವು ಮುಖ್ಯ ಕವನಗಳನ್ನು ಪಕ್ಕಕ್ಕಿಟ್ಟು ಒಟ್ಟು ಸಂಕಲನವನ್ನು ಇಟ್ಕೊಂಡು ರೀಡಿಂಗ್ ರೀವಿಸಿಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಚಾರ ಸಂಕಿರಣ ಅಡಿಗರ ಕಾವ್ಯಾವಲೋಕನದ ಕ್ರಿಯೆಗೆ ನಮ್ಮೆಲ್ಲರಿಗೂ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಹಾಗಾಗಿ ಹಿಂದಿಗಿಂತ ಸಮಚಿತ್ತದ ವಿಮರ್ಶೆಗೆ ಇದು ಸಕಾಲ ಅಂತ ಮತ್ತೆ ಹೇಳ್ತೀನಿ. ಎಳೆಯರಾದ ನಿಮ್ಮಲ್ಲಿ ಮಕ್ಕಳಲ್ಲಿ ಮೇಷ್ಟ್ರು ಹೇಳಿದ್ದೇ ಅಂತಿಮ ಅಂತ ಭಾವಿಸ್ಬೇಡಿ. ಮೇಷ್ಟ್ರು ಹೇಳಿದನ್ನು ಪಕ್ಕಕ್ಕಿಡಿ, ನಿಮಗೇನನ್ಸುತ್ತೆ ಅನ್ನುವುದನ್ನು ನೀವು ಯೋಚಿಸುವುದಕ್ಕೆ ಹೊರಡಿ. ಆಗ ನೀವು ಅಡಿಗರ ಕಾವ್ಯವನ್ನು ಹೇಗೆ ಗ್ರಹಿಸ್ತೀರಿ ಅನ್ನೋದು ನನಗೆ ತುಂಬ ಮುಖ್ಯ ಆಗುತ್ತೆ. ಅನಿಸಿದ್ದನ್ನು ಬರೀರಿ, ಧೈರ್ಯವಾಗಿ ಬರೀರಿ. ಮತ್ತು ಹಿಂದಿನ ವಿಮರ್ಶೆಯ ನೆರವನ್ನು ಆಧರಿಸಿ ಕಾವ್ಯ ಪ್ರವೇಶ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಕಾವ್ಯ ಪ್ರವೇಶವನ್ನು ಮಾಡಲೇಬೇಕಾಗತ್ತೆ, ಮಾಡಿ. ಆದರೆ ಅಲ್ಲಿಗೆ ನಿಂತು ಬಿಡಬೇಡಿ, ಹೊಸ ದೃಷ್ಟಿಯನ್ನು ಮೂಡಿಸುವಂತೆ ನಿಮ್ಮ ಓದು ಇರಲಿ ಅಂತ ಹೇಳ್ತಾ, ಈ ಅವಕಾಶವನ್ನು ಒದಗಿಸಿಕೊಟ್ಟಂಥ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಿಗೆ, ಸದಸ್ಯರಿಗೆ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು SVP ಕನ್ನಡ ಅಧ್ಯಯನ ಸಂಸ್ಥೆಯ ಸಂಬಂಧಪಟ್ಟ ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಮಾತುಗಳನ್ನು ಹಸಿವಿನ ನಡುವೆಯೂ ಕೇಳಿದ್ದೀರಲ್ಲ ಮೌನವಾಗಿ, ಅದಕ್ಕೆ ನಿಮಗೆ ಅಷ್ಟೇ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇನ್ನು ಮುಂದಕ್ಕೆ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರು, ಗಿಳುವಿಂಡಿನ ಅಧ್ಯಕ್ಷರೂ ಆಗಿರುವ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಸರ್ ಅವರು ಶುಭಾಶಯ ಎರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ತೇನೆ. ಎಲ್ರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆಮಂತ್ರಣ ಪತ್ರಿಕೆಯಲ್ಲಿ ನೀವು ಗಮನಿಸಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಗಿಳಿವಿಂಡಿನ ಅಧ್ಯಕ್ಷರು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ ಅಂತ, ಅವ್ರು ಮಾತಾಡ್ತಾರೆ ಅಂತ ಇರಲಿಲ್ಲ. ಸೊ ಹಾಗಾಗಿ ಮೌನದ ಎಡೆಯಲ್ಲಿ ಧ್ವನಿ ಎಬ್ಬಿಸುವಂಥದ್ದು ಬಹಳ ಸವಾಲಿನ ಕೆಲಸ ಅಂತ ನಂಗೆ ಅಂದ್ಕೊಂಡಿದ್ದೆ. ಬಹುಶಃ ಈ ವಿಚಾರ ಸಂಕಿರಣದ ಬಗ್ಗೆ ನಾನೇನು ಯೋಚನೆ ಮಾಡಿಲ್ಲ, ಯಾಕಂದರೆ ಬೇರೆ ಬೇರೆ ಸಾಂಸಾರಿಕ ತಾಪತ್ರಯದಲ್ಲಿ ಮನಸ್ಸು ತನ್ನ ಸ್ಥಿರತೆಯನ್ನೇ ಕಳ್ಕೊಂಡು ಬಿಟ್ಟಿದೆ. ಸೊ ಹಾಗಾಗಿ ಆ ಎಡೆಯಲ್ಲಿ ನಾನು ಎಲ್ಲ ಒತ್ತಡಗಳ ಎಡೆಯಲ್ಲಿ ಕೂಡ ಇಲ್ಲಿ ಒಂದು ನನ್ನ ಉಪಸ್ಥಿತಿ ಇರಬೇಕಾದ ಅಗತ್ಯ ಇದೆ ಅನ್ನೋ ನೆಲೆಯಲ್ಲಿ ನಾನು ಧಾವಿಸಿ ಬಂದಿದ್ದೀನಿ. ಏನನ್ನು ಮಾತಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್ ಅವರು ಈ ವಿಚಾರ ಸಂಕಿರಣದ ಉದ್ಘಾಟನೆಯ ಮೂಲಕ ಅಡಿಗರನ್ನು ಮತ್ತೆ ರೀವಿಸಿಟ್ ಮಾಡುವ ನೆಲೆಗಳು ಯಾವುವು ಅನ್ನುವ ಹಿನ್ನೆಲೆಯಲ್ಲಿ ಅವರು ಮಾತಾಡಿದರು. ಗೈರು ಹಾಜರಾಗಿರುವಂತಹ ಅಂಶಗಳು ಏನೇನು, ವಿಶೇಷವಾಗಿ ನವ್ಯ ಸಾಹಿತ್ಯದ ಸಂದರ್ಭದಲ್ಲಿ ಅದು ಮಹಿಳೆಯ ಪ್ರಶ್ನೆಗಳು ಮುಖ್ಯ ಆಗೋಲ್ಲ, ಅಥವಾ ಬೇರೆ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ನವ್ಯದಲ್ಲಿ ಮುಖ್ಯ ಆಗೋಲ್ಲ ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದರು. ಹೀಗಿದ್ರೂ ಕೂಡ ನಾವು ರೀವಿಸಿಟ್ ಮಾಡುವಾಗಲೂ, ಯಾಕಂದರೆ ಸಾಹಿತ್ಯದ ಬಗೆಗಿನ ನಮ್ಮ ತಾತ್ವಿಕ ನೆಲೆಗಳನ್ನು ಯೋಚನೆ ಮಾಡಿದರೆ ಒಂದು ಕಡೆಯಲ್ಲಿ ಸಾಹಿತ್ಯವನ್ನು ಕಾಲದೇಶ ನಿರ್ದಿಷ್ಟತೆಯಲ್ಲಿ ನಾವು ನಿರ್ವಚಿಸಿಕೊಳ್ಬೇಕು ಅನ್ನುವಂಥ ಒಂದು ವಾದ ಇದೆ. ಹಾಗೆ ಕಾಲದೇಶ ನಿರ್ದಿಷ್ಟತೆಯಲ್ಲಿ ರಚನೆಗೊಂಡಂತಹ ಸಾಹಿತ್ಯವನ್ನು ಕಾಲಾತೀತವಾಗಿ ಕೂಡ ನೋಡಬೇಕು ಅನ್ನುವಂಥ ಒಂದು ನೆಲೆಯೂ ಕೂಡ ಇದೆ. ಸೊ ಇದು ನಮ್ಮಲ್ಲಿ ಬಹಳಷ್ಟು ಗೊಂದಲಗಳನ್ನು ಉಂಟು ಮಾಡುತ್ತೆ. ಯಾಕೆಂದರೆ ನಾವು ರೀವಿಸಿಟ್ ಮಾಡುವಾಗ ಕೂಡ ನಾವು ಆ ಕಾಲವನ್ನು, ಆ ದೇಶವನ್ನು, ಅಂದರೆ ಅಡಿಗರ ಕಾಲವನ್ನು, ಅಡಿಗರ ಕಾಲದೇಶವನ್ನು ಪುನರ್ ನಿರ್ಮಿಸಿಕೊಳ್ಬೇಕೆ, ಅಥವಾ ನಮ್ಮ ಆನಂತರದ ಕಾಲಘಟ್ಟದಲ್ಲಿ ಅದು ದಲಿತ ಬಂಡಾಯ ಬಂತು ಅಥವಾ ಮಹಿಳಾ ಸಾಹಿತ್ಯ ಅನ್ನೋದು ಬಂತು. ಸೊ ಈ ಒಂದು ತಾತ್ವಿಕ ನೆಲೆಯಲ್ಲಿ ನಾವು ಮತ್ತೆ ರಿವಿಸಿಟ್ ಮಾಡಬೇಕೆ, ಇದು ನಾವು ಮತ್ತೆ ಮತ್ತೆ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ನಾನು ಅಂದುಕೊಂಡಿದ್ದೇನೆ. ಹೀಗಿದ್ರೂ ಕೂಡ ಒಂದು ನವ್ಯದ ತಾತ್ವಿಕತೆಯ ನೆಲೆಯಲ್ಲಿ ರಚನೆ ಆಗಿರುವಂಥ ಎಲ್ಲ ಸಾಹಿತ್ಯಗಳನ್ನು, ಅದು ಕೇವಲ ಅಡಿಗರದು ಮಾತ್ರ ಅಲ್ಲ, ಎಲ್ಲ ಸಾಹಿತ್ಯವನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಬಹುಶಃ ನನಗೆ ಈ ಭಾಷೆಯ ಒಂದು ಸಾಧ್ಯತೆಗಳ ಬಗ್ಗೆ
ನಾವು ಬೇರೆ ಯಾವುದೇ ಸಾಹಿತ್ಯ ಪ್ರಕಾರಗಳಲ್ಲಿ ಕಾಣುವುದಕ್ಕೆ ಸಾಧ್ಯ ಆಗುವುದಿಲ್ಲ. ನವ್ಯದ ಸಂದರ್ಭದ ಈ ಕೃತಿಗಳನ್ನೆಲ್ಲವೂ ಕೂಡ ನಾವು ನೋಡಿದಾಗ ಅಲ್ಲಿ ಒಂದು ಭಾಷೆಯ ಸಾಧ್ಯತೆಗಳನ್ನು ನಾವು ವಿಶೇಷವಾಗಿ ಗಮನಿಸ್ತೇವೆ. ಯಾಕಂದರೆ ಅನುಭವ ಪ್ರಾಮಾಣಿಕ ಇರಬೇಕು, ಅನುಭವವನ್ನು ನಿರೂಪಿಸುವಂಥ ಭಾಷೆಯೂ ಕೂಡ ಅದು ಪ್ರಾಮಾಣಿಕವಾಗಿ ಇರಬೇಕು ಅನ್ನುವ ನೆಲೆಯಲ್ಲಿ ನವ್ಯದವರು ಮಾತಾಡಿಕೊಂಡ್ರು. ಹಾಗಾಗಿ ನನಗೆ ವಿಶೇಷವಾಗಿ ನವ್ಯವನ್ನು ಅಭ್ಯಾಸ ಮಾಡಿಕೊಳ್ಳುವಾಗ ಭಾಷೆಯನ್ನವರು ಅದು ಸಂಕೇತದ ರೂಪದಲ್ಲಿರ್ಬೋದು, ಪ್ರತೀಕದ ರೂಪದಲ್ಲಿರ್ಬೋದು, ಅಥವಾ ಪ್ರತಿಮೆಯ ರೂಪದಲ್ಲಿರ್ಬೋದು, ಅವರು ಹೇಗೆ ಈ ಅನುಭವವನ್ನು ಅವರ ಈ ರೀತಿಯ ಒಂದು ಭಾಷೆಯ ಸಾಧ್ಯತೆಯಲ್ಲಿ ನಿರೂಪಿಸಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನವ್ಯದಲ್ಲಿ ನಮಗೆ ಸಾಮಾಜಿಕತೆಗಿಂತ ಹೆಚ್ಚಾಗಿ ಅಥವಾ ಸಾಂಸ್ಕೃತಿಕತೆಗಿಂತ ಹೆಚ್ಚಾಗಿ ಯಾವುದನ್ನು ನಾವು ಲಿಟರರಿನೆಸ್ ಅಂತ ಹೇಳ್ತೇವೋ, ಸಾಹಿತ್ಯಿಕತೆ ಅಂತ ಹೇಳ್ತೇವೆ. ಯಾಕಂದರೆ ಇದು ಫಾರ್ಮಲಿಸಮ್ ಅಲ್ಲಿ ಇರುವಂಥ ಬಹಳ ದೊಡ್ಡ ಪರಿಕಲ್ಪನೆ. ಸೊ ಈ ಸಾಹಿತ್ಯಿಕತೆ ಅನ್ನೋದು ಅದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅಡಿಗರ ಎಲ್ಲ ರಚನೆಗಳು ಅದು ಪ್ರಾತಿನಿಧಿಕ ಅಂತ ಹೇಳಿಕೊಳ್ಳುವಂಥ ರಚನೆಗಳಿರ್ಬೋದು. ನಾನು ಬರುವಾಗಲೂ ಭೂಮಿಗೀತವನ್ನು ನೆನಪು ಮಾಡ್ತಾ ಇದ್ದೆ, ಭಾಷೆನ ಹೆಂಗಪ್ಪ ಅದು ದುಡಿಸ್ಕೊಳ್ತಾರೆ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಬಹುಶಃ ವಿದ್ಯಾರ್ಥಿಗಳಿಗೆ ಗಮನಕ್ಕೆ ನಾನು ಇದನ್ನು ಉಲ್ಲೇಖ ಮಾಡುವಂಥದ್ದು, ನೀವು ಬರೆಯುವಾಗ ಬಹುಶಃ ನವ್ಯವನ್ನು ಕೂಡ ನೀವು ನಿಮ್ಮ ಮುನ್ನೆಲೆಯಲ್ಲಿ ಇಟ್ಟುಕೊಳ್ಬೇಕು. ನವ್ಯದಲ್ಲಿ ಬಳಸಿದಂತಹ ಈ ಭಾಷೆಯ ಕ್ರಮಗಳು ಹೇಗೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಬಹುಶಃ ಈ ವಿಚಾರ ಸಂಕಿರಣ ವಿದ್ಯಾರ್ಥಿಗಳಲ್ಲಿ ಈ ಥರದ ಒಂದು ಆಲೋಚನೆಯನ್ನು, ಚಿಂತನೆಯನ್ನು ಮತ್ತು ಪ್ರಚೋದನೆಯನ್ನು ಉಂಟು ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಅವಕಾಶವನ್ನು ಕಲ್ಪಿಸಿದ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ವಿಚಾರ ಸಂಕಿರಣದ ಅಧ್ಯಕ್ಷತೆ ವಹಿಸಿರುವವರು ಮತ್ತು ಈ ವಿಚಾರ ಸಂಕಿರಣವು ಇಲ್ಲಿ ಆಗು ಮಾಡುವುದಕ್ಕೆ ಕಾರಣಕರ್ತರಾಗಿರುವ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವ ಡಾಕ್ಟರ್ LN ಮುಕುಂದರಾಜ್ ಸರ್ ಅವರ ಅಧ್ಯಕ್ಷೀಯ ನುಡಿಗಳಿಗೆ ಈಗ ಬೇಕು. ಸ್ನೇಹಿತರೆ, ದಯವಿಟ್ಟು ಮೊದಲಿಗೆ ನನ್ನನ್ನು ಮತ್ತು ವಿಮಾನದ ಬಗೆಗಿನ ನನ್ನ ಅಜ್ಞಾನವನ್ನು ಕ್ಷಮಿಸಬೇಕು ಅಂತ. ಭಾಳ ವರ್ಷ ಆಗೋಗಿತ್ತು ವಿಮಾನಗಳಲ್ಲಿ ಓಡಾಡಿ. ಈಗ ನಾನು ರೈಲಲ್ಲಿ ಓಡಾಡೋಕ್ಕಾಗಲ್ಲ, ಬಸ್ಸಲ್ಲೂ ಓಡಾಡೋಕ್ಕಾಗಲ್ಲ, ವಿಮಾನದಲ್ಲಂತೂ ಓಡಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದರ ಪ್ರತ್ಯಕ್ಷ ಕಠೋರವಾದ ಅನುಭವ ಆಯಿತು. ಆ ಟರ್ಮಿನಲ್ ಹುಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗೋದ್ರೊಳಗೆ ಕಾಲೆಲ್ಲ ನೋವು ಬಂದು ಅಲ್ಲೆಲ್ಲ ಕೂತ್ಕೊಂಡು ಮತ್ತೆ ಅಲ್ಲಿಂದ ಎದ್ದು ಇನ್ನೆಲ್ಲ ಹೋಗೋದ್ರೊಳಗೆ ಏರೋಪ್ಲೇನೇ ಹೊರಟೋಗಿತ್ತು. ಆಮೇಲೆ ಇನ್ನೊಂದು ಯಾವುದೋ ಮತ್ತೊಂದು 5,000 ಎಕ್ಸ್ಟ್ರಾ ಖರ್ಚು ಮಾಡ್ಕೊಂಡು ಇನ್ನೊಂದು ವಿಮಾನವನ್ನು ಹಿಡ್ಕೊಂಡು ಇಲ್ಲಿಗೆ ಬರಬೇಕಾಯಿತು. ಪಾಪ ನಮ್ಮ ನಾಗಪ್ಪ ಗೌಡರು ಮತ್ತು ಜಯಪ್ರಕಾಶ್ ಶೆಟ್ಟಿ ಇವರಿಬ್ಬರು ಭಾಳ ದಿವಸದಿಂದ ಕರೀತಾ ಇದ್ರು, ಇಲ್ಲಿ ಏನಾದರೂ ಮಾಡಬೇಕು ಮಂಗಳ ಗಂಗೋತ್ರಿಯಲ್ಲಿ ಅಂತ. ಮಂಗಳ ಗಂಗೋತ್ರಿಗೆ ನಾನು ಇಲ್ಲಿಯವರೆಗೆ ಯಾವತ್ತೂ ಬಂದಿರಲಿಲ್ಲ. ಇಲ್ಲಿಗೆ ಬರಬೇಕು ಅನ್ನೋ ಆಸೆ ಭಾಳ ದಟ್ಟವಾಗಿತ್ತು. ಇವತ್ತದು ಈಡೇರಿದೆ. ಯಾಕೆ ಬರಬೇಕಾಗಿತ್ತು ಅಂದರೆ, ನನಗೆ ಯಾವಾಗಲೂ ಕೂಡ ನಮ್ಮ ಸಂಧ್ಯಾ ರೆಡ್ಡಿಯವರು ಮತ್ತು ಜಯಪ್ರಕಾಶ್ ಗೌಡರು ಇಲ್ಲಿನ ವಾತಾವರಣದ ಬಗ್ಗೆ ತುಂಬ ಹೇಳೋರು. ಬೆಂಗಳೂರಿನಲ್ಲೋ ಮಂಡ್ಯದಲ್ಲೋ ಅವ್ರು ಸಿಕ್ಕಿದಾಗ ತುಂಬ ಹೇಳೋರು ಮಂಗಳ ಗಂಗೋತ್ರಿಯ ಬಗ್ಗೆ. ಅವ್ರ ಮಾತುಗಳನ್ನ ಕೇಳಿ ಒಂದ್ಸರಿ ನಾನು ಹೋಗಿ ನೋಡ್ಕೊಂಬರ್ಬೇಕು ಅಂತ ಅನ್ಸೋದು. ಆದರೆ ಬರೋದಕ್ಕೆ ನನಗೆ ಅವಕಾಶ ಆಗಿರಲಿಲ್ಲ. ಸೊ ಆಮೇಲೆ ಮತ್ತೊಂದೇನು ಅಂತಂದರೆ, ಇಲ್ಲಿ SV ಪರಮೇಶ್ವರ ಭಟ್ರು ಈ ವಿಭಾಗವನ್ನು, ಈ ವಿಶ್ವವಿದ್ಯಾಲಯವನ್ನು ಕಟ್ಟಿದ ಭಾಳ ದೊಡ್ಡ ಶಕ್ತಿ. ಅವರು ಕಾಳಿದಾಸನ ಮೇಘದೂತವನ್ನು ಕನ್ನಡಕ್ಕೆ ಅನುವಾದ ಮಾಡಿದಾರಲ್ಲ, ಸುಮಾರು 6-7 ಅನುವಾದಗಳು ಕನ್ನಡದಲ್ಲಿ ಇದ್ದಾವೆ. SV ಪರಮೇಶ್ವರ ಭಟ್ರು ಮಾಡಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಬೇಂದ್ರೆ, ನಾರಾಯಣ ಘಟ್ಟ, ಹೀಗೊಂದು 6-7 ಜನ ಅನುವಾದಗಳನ್ನು ಮೇಘದೂತವನ್ನು ಮಾಡಿದ್ದಾರೆ. ಬೇಂದ್ರೆದು ಮಾತ್ರ ಅತ್ಯುತ್ತಮವಾದಂಥ ಅನುವಾದ ಅದು. ನಾವೆಲ್ಲ ಆಗ ತುಂಬ ಓದಿ ಅದನ್ನು ಸಂತೋಷ ಪಡ್ತಾ ಇದ್ದೋ. ಪರಮೇಶ್ವರ ಭಟ್ರದ್ದನ್ನು ಓದಿ ಅದನ್ನು ತೌಲನಿಕವಾಗಿ ಅಧ್ಯಯನ ಮಾಡ್ತಾ ಇದ್ದೋ. ಇದು ಹೇಗಿದೆ, ಅದು ಹೇಗಿದೆ ಅನ್ನೋ ಕಾರಣಕ್ಕಾಗಿ ಓದಬೇಕಾಗಿತ್ತು, ಓದ್ತಾ ಇದ್ದೋ ನಾವು. ಅಷ್ಟರ ಮಟ್ಟಿಗೆ ಪರಮೇಶ್ವರ ಭಟ್ರ ಅನುವಾದವು ನನಗೆ ಒಂದು ರೀತಿಯ ಭಾಳ ಸಂತೋಷವನ್ನು ಕೊಟ್ಟಿತ್ತು. ಅಂಥ ಒಬ್ಬ ವಿದ್ವಾಂಸರು ಕಟ್ಟಿದಂಥ, ಕವಿ ಕಟ್ಟಿದಂಥ ಈ ಮಂಗಳ ಗಂಗೋತ್ರಿಯ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಅಡಿಗರ ಬಗ್ಗೆ ನಡೀತಾ ಇರುವ ಈ ಸಮಾರಂಭ ನಿಜವಾಗಲೂ ನನಗೆ ಸಂತೋಷವನ್ನು ತಂದಿದೆ. ಇದಕ್ಕೆ ಕಾರಣ ಆಗಿರುವ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಮತ್ತು ನಾಗಪ್ಪ ಗೌಡ ಅವರನ್ನು ನಾನು ಭಾಳ ಪ್ರೀತಿಯಿಂದ ಅಭಿನಂದಿಸ್ತೀನಿ, ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಇದರ ಉದ್ಘಾಟನೆಯನ್ನು ಸಬಿಹಾ ಮೇಡಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅಡಿಗರ ಅವರ ಸಾಮರ್ಥ್ಯ ಇರ್ಬೋದು, ಅವರ ಮಿತಿ ಇರ್ಬೋದು, ಇವೆಲ್ಲವನ್ನು ಕೂಡ ಅವರು ಭಾಳ ಸ್ಪಷ್ಟವಾಗಿ
ಹೇಳಿದ್ದಾರೆ. ಆಮೇಲೆ ನಮ್ಮ ಶಿವರಾಮ್ ಶೆಟ್ಟರು, ಇಲ್ಲಿ ಬೆಳಗ್ಗಿನಿಂದಲೂ ಕೇಶವ ಶರ್ಮಾ ಇರ್ಬೋದು, ಡಾಮಿನಿಕ್ ಇರ್ಬೋದು, ಭಾರತೀ ದೇವಿ ಇರ್ಬೋದು, ಆಮೇಲೆ ಇನ್ನೂ ಸಾಕಷ್ಟು ಜನ ವಿದ್ವಾಂಸರು ಮಧ್ಯಾಹ್ನ ಕೂಡ ಮಾತಾಡುವಂಥವ್ರು ಇದ್ದಾರೆ. ಅಡಿಗರ ಬಗ್ಗೆ ನಾವು ತಿಳಿಬೇಕಾದಂಥ ಅನೇಕ ಅಂಶಗಳು ಇದ್ದಾವೆ. ಯಾಕೆಂತಂದರೆ ಲಂಕೇಶ್ ಹೇಳೋ ಹಾಗೆ ಅವರು ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ. ಇನ್ನು ಕೆಲವರು ಕುಕವಿಗಳು ಅಲ್ಲ, ಏನು ಕುಕವಿಗಳು ಅನ್ನೋದ ಏನು ಹೇಳೋದು ಅವ್ರಿಗೆ, ಕುತರ್ಕ ಮಾಡುವಂಥವ್ರು ಹೇಳೋದು ಒಂದು ಜನಾಂಗದ ಕಣ್ಣು ಮುಚ್ಚಿಸಿದ ಕವಿ ಅಂತಲೂ ಹೇಳ್ತಾರೆ ಅಡಿಗರ ಬಗ್ಗೆ. ಒಂದು ಜನಾಂಗದ ಕಣ್ಣು ಮುಚ್ಚಿಸಿದ ಕವಿ ಅಂತೇಳಿ. ಯಾಕೆ ಇದು ಅನ್ನೋಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಅವರು ಪದ್ಯವನ್ನು ಕಟ್ಟುವ ಕ್ರಮ ಇತ್ತಲ್ಲ, ಅದು ಹೊಸದಾಗಿ ಕವಿತೆ ಬರಿತಾ ಇದ್ದ ಆ ಕಾಲದ ನಮ್ಮಂಥ ಹುಡುಗರಿಗೆ ಒಂದು ಮಾಡೆಲ್ ಅದು. ಅಡಿಗರ ಪದ್ಯ ಓದಿದ್ರೆ ನಾನು ಹೇಗೆ ಪದ್ಯವನ್ನು ಬರಿಬೋದು ಅನ್ನೋಂಥದ್ದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇತ್ತು. ಯಾಕೆಂದರೆ ಅಡಿಗರ ಪದ್ಯ ಅಷ್ಟು ಸುಲಭಕ್ಕೆ ಅರ್ಥ ಆಗುವಂಥ ಕವಿತೆಗಳಲ್ಲ ಅವು. ಅಡಿಗರ ಕವಿತೆ ಅರ್ಥ ಆಗಬೇಕಾದ್ರೆ ಅದಕ್ಕೆ ಕನ್ನಡ ಭಾಷೆಯ ಪ್ರತಿ ಶಬ್ದದ ಸೂಕ್ಷ್ಮ ಸಂವೇದನೆ, ಅದು ಯಾವ ಅರ್ಥವನ್ನು ಬಿಟ್ಟುಕೊಡ್ತದೆ, ಯಾವ್ಯಾವ ಹಂತದಲ್ಲಿ ಅರ್ಥವನ್ನು, ನಾನಾರ್ಥವನ್ನು, ವಿಶೇಷಾರ್ಥವನ್ನು ಬಿಟ್ಟುಕೊಡ್ತದೆ ಕನ್ನಡ ಶಬ್ದಗಳು ಅನ್ನುವಂಥದ್ದನ್ನ ನಾವು ಭಾಳ ಚೆನ್ನಾಗಿ ಅರಿತಿರಬೇಕು. ಅಷ್ಟೇ ಅಲ್ಲ, ಭಾರತೀಯ ಸಂಸ್ಕೃತಿ ಬಗ್ಗೆ, ವೈದಿಕ ಸಂಸ್ಕೃತಿ ಬಗ್ಗೆ ಭಾಳ ಗಂಭೀರವಾದ ಅಧ್ಯಯನಗಳು ಇದ್ದರೆ ಮಾತ್ರ, ನಮ್ಮ ದೇಶದ ಚರಿತ್ರೆ ಇದೆಲ್ಲದರ ಬಗ್ಗೆ ಗಂಭೀರವಾದಂಥ ಅಧ್ಯಯನಗಳು ಇದ್ದವರಿಗೆ ಮಾತ್ರ ಅಡಿಗರ ಕವಿತೆ ಅರ್ಥ ಆಗ್ತಿತ್ತೆ ಹೊರತು ಸುಮ್ಮನೆ ಕೂತ್ಕೊಂಡು ರಾಮನವಮಿಯ ದಿವಸ ಅಂತ ಪದ್ಯ ಓದ್ಬಿಟ್ರೆ ಅರ್ಥ ಆಗಲ್ಲ. ಹುತ್ತಗಟ್ಟದೆ ಚಿತ್ತ ಕೆತ್ತೀತೆ ಅಂತ ಪುರುಷೋತ್ತಮನ ರೂಪರೇಖೆ ಎಂದಾಗ ಅದು ಯಾವ ಹುತ್ತ, ಅದು ಯಾವ ಚಿತ್ತ, ಆ ಹುತ್ತ ಹೇಗೆ ಕಟ್ಟಿತು, ಅಲ್ಲಿ ವಾಲ್ಮೀಕಿ ಹೇಗೆ ಬಂದಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಒಂದು ಹಿನ್ನೆಲೆಯನ್ನು ಇಟ್ಕೊಂಡಿದ್ದಾಗ ಮಾತ್ರ, ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದ್ದಾಗ ಮಾತ್ರ ಅಡಿಗರ ಕವಿತೆಗಳು ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆಮೇಲೆ ಅಡಿಗರು ಹಾಕಿದ್ದ ಸವಾಲುಗಳಿದಾವಲ್ಲ, ಅದು ಕುವೆಂಪು ಮೇಲೆ ಹಾಕಿದ್ದಂಥ ಸವಾಲಿದೆಯಲ್ಲ, ಅದು ಭಾಳ ಪ್ರಸಿದ್ಧವಾದ್ದು. ಇವತ್ತು ಅದನ್ನು ನಾವು ಮರು ವಿಮರ್ಶೆಗೆ ಒಳಪಡಿಸ್ಬೇಕಾಗತ್ತೆ ಮತ್ತು ಅಡಿಗರನ್ನು ಕೂಡ ಕಟ್ಟಕಟ್ಟೆಗೆ ನಿಲ್ಲಿಸಬೇಕಾಗತ್ತೆ. ಬನ್ನಿರಿ ಅಡಿಗರೇ, ಎಲ್ಲಿ ಕುವೆಂಪು ಎಲ್ಲಿದ್ದಾರೆ, ನೀವೆಲ್ಲಿದ್ದೀರಿ, ಸ್ವಲ್ಪ ಹೇಳಿ ಬನ್ನಿ ಅಂತ ಇವತ್ತು ಅಡಿಗರು ಬದುಕಿದ್ರೆ ನಾವು ಕೇಳ್ಬೋದಾಗಿತ್ತು. ಇವತ್ತು ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಬಸವಣ್ಣ ಮತ್ತು ಕುವೆಂಪು ಇವರಿಬ್ಬರು ಇದ್ದಾರಲ್ಲ, ಭಾಳ ಮುಖ್ಯ ಕನ್ನಡದ ಪ್ರಜ್ಞೆಗೆ, ಮಾನವೀಯ ಪ್ರಜ್ಞೆ. ಆ ಪ್ರಜ್ಞೆಯನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟವರು ಇಡೀ 1000 ವರ್ಷದ ಕನ್ನಡ ಸಾಹಿತ್ಯದ ಚರಿತ್ರೆ ಒಳಗಡೆ ಬಸವಣ್ಣ ಮತ್ತು ನಮ್ಮ ಕಾಲದ ಕುವೆಂಪು. ಆ ಕುವೆಂಪು ಥರದವ್ರ ಜೊತೆಲೇ ಇವರಿಗೆ ಒಂದು ಸವಾಲು ಇತ್ತು ಅಂತಂದಾಗ ಅಡಿಗರ ಧೈರ್ಯವನ್ನು ಮೆಚ್ಚಬೇಕು. ಇದೆಲ್ಲಿಂದ ಬಂತು ಅಡಿಗರಿಗೆ ಅಂತ ಯೋಚನೆ ಮಾಡಿದ್ರು ಕೂಡ ಅಡಿಗರಿಗೆ ಕುಮಾರವ್ಯಾಸ ಭಾಳ ಇಷ್ಟವಾದ ಕವಿ. ಅವ್ರ ಟೇಬಲ್ ಮೇಲೆ ಯಾವಾಗಲೂ ಕುಮಾರವ್ಯಾಸ ಭಾರತ ಇರೋದು. ಯಾಕೆಂದರೆ ಅವರ ಅನೇಕ ಪದ್ಯಗಳನ್ನು ನೀವು ಓದಿದಾಗ ಕುಮಾರವ್ಯಾಸ ಭಾರತದ ಅನೇಕ ಸಂಗತಿಗಳು, ಆ ರೂಪಕಗಳಿರ್ಬೋದು, ಪ್ರತಿಮೆಗಳಿರ್ಬೋದು, ಸಂಕೇತಗಳಿರ್ಬೋದು, ಇವೆಲ್ಲವೂ ಕೂಡ ಅಡಿಗರಲ್ಲಿ ಭಾಳ ನಿಚ್ಚಳವಾಗಿ ದಟ್ಟವಾಗಿ ಬರ್ತವೆ. ಕುಮಾರವ್ಯಾಸ ಹೇಳ್ತಾನಲ್ಲ, ಬಣಗು ಕವಿಗಳ ಲೆಕ್ಕಿಪನೆ ಕುಮಾರವ್ಯಾಸ ಮಹಾಕವಿ ಕುಣಿಸಿ ನಗನೆ ಉಳಿದವರ ಅಂತ ಹೇಳ್ತಾನಲ್ವಾ. ಇದನ್ನು ಅಹಂಕಾರ ಅನ್ನೋದೋ ಅಥವಾ ದಾಸ್ಯತೆ ಅನ್ನೋದೋ ಅಥವಾ ನಿಜವಾಗ್ಲೂ ಒಬ್ಬ ಕವಿಗೆ ಇರಬೇಕಾದಂಥ ಒಂದು ಬೌದ್ಧಿಕ ಸಾಮರ್ಥ್ಯ ಅಂತ ಕರೆಯೋದು ಅನ್ನೋಂಥದ್ದು ಯೋಚನೆ ಮಾಡಬೇಕಾಗಿದೆ. ಬಹುಶಃ ಅಡಿಗರು ಆ ರೀತಿಯಾಗಿ ಯೋಚನೆ ಮಾಡಿ ಕುವೆಂಪು ಕವಿ ಅನ್ನೋದಾದರೆ ನಾನು ಕವಿ ಅಲ್ಲ, ನಾನು ಕವಿ ಅಂತ ಹೇಳೋದಾದರೆ ನೀವು ಕುವೆಂಪುನ ಕವಿ ಅಂತ ಹೇಳಬಾರದು ಅನ್ನೋ ರೀತಿಯಲ್ಲಿ ಒಂದು ಮಾತನ್ನು ಹೇಳಿದ್ರಲ್ಲ, ಅದನ್ನು ಯೋಚನೆ ಮಾಡಬೇಕಾಗಿದೆ. ಬಣಗು ಕವಿಗಳ ಲೆಕ್ಕಿಪನೆ ಕುಮಾರವ್ಯಾಸ ಮಹಾಕವಿ. ಕುಮಾರವ್ಯಾಸ ತನಗೆ ತಾನೇ ಹೇಳ್ಕೊಂಡಿರುವಂಥ ಮಾತು. ಅವನು ಹಾಗೇ ಇದ್ದ. 500 ವರ್ಷ ಕಳೆದ್ರು ಇವತ್ತಿಗೂ ಕುಮಾರವ್ಯಾಸನಲ್ಲಿ ಒಂದು ಸಣ್ಣ ಕುಂದನ್ನು ಹುಡುಕೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಅಷ್ಟು ಗಟ್ಟಿಯಾದಂಥ ಒಬ್ಬ ಕವಿ ಕನ್ನಡದ ಕವಿ ಕುಮಾರವ್ಯಾಸ. ಆದರೆ ಕನ್ನಡದ ಮಾನವೀಯ ಮೌಲ್ಯ ಮತ್ತು ಪ್ರಜ್ಞೆ ಇದೆಯಲ್ಲ, ಇದನ್ನು ಕಟ್ಟಿಕೊಟ್ಟವ್ರು ಯಾರು ಅಂತ ಪ್ರಶ್ನೆ ನಾವು ಹಾಕ್ಕೊಂಡಾಗ, ಒಂದು ಸಮಾಜಮುಖಿ ಆಲೋಚನೆಗಳು ಯಾವ ಕವಿಗಳಲ್ಲಿತ್ತು ಅಂತ ಹಾಕ್ಕೊಂಡಾಗ ನಮಗೆ ಸಿಕ್ಕೋದು ಬಸವಣ್ಣ ಮತ್ತು ಕುವೆಂಪು. ಸೊ ಇದನ್ನು ಭಾಳ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾಗಿದೆ. ಅಡಿಗರು ಕವಿಯಾಗಿ ಹೇಗೆ ಭಾಳ ಶಾರ್ಪಾಗಿ ಎಲ್ಲ ಕಡೆ ಅವ್ರದ್ದೇ ಒಂದು ದಟ್ಟ ಪ್ರಭಾವ ಆ ಕಾಲದಲ್ಲಿತ್ತೋ, ಆಗ ಬರೆಯುವ ಎಲ್ಲ ವಿಮರ್ಶಕರು ಅಡಿಗರ ಬಗ್ಗೆನೇ ಬರೆಯೋರು. ಅನಂತಮೂರ್ತಿ ಬರೆದ್ರು ಅದೇ, ಕಿರಂ ನಾಗರಾಜ್ ಬರೆದ್ರು ಅದೇ, DRN ಬರೆದ್ರು ಅದೇ, ಲಕ್ಷ್ಮೀನಾರಾಯಣ ಭಟ್ರು ಬರೆಯೋರು, P. ಶ್ರೀನಿವಾಸರಾವ್ ಬರೆಯೋರು, K. ನರಸಿಂಹಮೂರ್ತಿ ಅವರು ಭಾಳ ಸುದೀರ್ಘವಾದ ಮುನ್ನುಡಿಯನ್ನು ಬರೆದಿದ್ದಾರೆ ಅಡಿಗರ ಸಮಗ್ರ ಕಾವ್ಯಕ್ಕೆ. ಆಮೇಲೆ ಸುಮತೀಂದ್ರ ನಾಡಿಗರು ಇರ್ಬೋದು, ಆಮೇಲೆ P. ಶ್ರೀನಿವಾಸರಾವ್ ಅವರಿರ್ಬೋದು, ಇವರೆಲ್ಲರೂ ಕೂಡ ಅಡಿಗರ ಬಗ್ಗೆ ಬರೆಯೋರು. ಕುರ್ತುಕೋಟಿ ಬರೆಯೋರು, ಆಮೂರ ಬರೆಯೋರು, ಇವರೆಲ್ಲರೂ ಆ ಕಾಲದ ವಿಮರ್ಶಕರು ಅಂತ ಯಾರಿದ್ರು ಅವರೆಲ್ಲರೂ ಅಡಿಗರ ಬಗ್ಗೆ ಬರೆಯೋರು.
ಆ ವಿಮರ್ಶಕರಲ್ಲಿ ಬಹಳ ಜನ ಕುವೆಂಪು ಅವರನ್ನು ತಿರಸ್ಕಾರದಿಂದ ನೋಡ್ತಾ ಇದ್ದದ್ದನ್ನು ನಾವು ಕಂಡಿದ್ದೀವಿ. ಆದರೆ ಚರಿತ್ರೆ ಅಥವಾ ಕಾಲ ಅನ್ನೋದಿದೆಯಲ್ಲ, ಕಾಲ ಧರ್ಮ ಅನ್ನೋದಿದೆಯಲ್ಲ, ಅದು ಹೇಗೆ ಒಬ್ಬ ಕವಿಯನ್ನು ಮುಳುಗಿಸುತ್ತೆ, ಮತ್ತೊಬ್ಬ ಕವಿಯನ್ನು ತೇಲ್ಸುತ್ತೆ, ಅದಕ್ಕೆ ಕಾರಣ ಏನಿರ್ಬೋದು ಅನ್ನೋಂಥದ್ದನ್ನು ಕೂಡ ನಾವು ಹುಡುಕೋಕೆ ಸಾಧ್ಯ ಇದೆ. ಅವರು ಅಡಿಗರು LB ಕಾಲೇಜ್, ಸಾಗರದ LB ಕಾಲೇಜ್ನಲ್ಲಿ ಮೇಷ್ಟ್ರಾಗಿರ್ತಾರೆ, ಪ್ರಿನ್ಸಿಪಾಲ್ ಕೂಡ ಆಗಿರ್ತಾರೆ. ಅವ್ರನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ, ಅಡಿಗರನ್ನ ಅಲ್ಲಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅವರು ಅದ್ರ ಬಗ್ಗೆನೇ ಒಂದು ಪ್ರಬಂಧ ಬರೀತಾರೆ, ರಾಕ್ಷಸರು ಅಂತೇಳಿ. ಅದರಲ್ಲಿ ಭಾಳ ಚೆನ್ನಾಗಿ ಆ ಕಾಲೇಜಿನ ಆಡಳಿತ ವರ್ಗದವರು ಮಾಡ್ತಾ ಇದ್ದ ಎಲ್ಲ ಕುಕೃತ್ಯಗಳನ್ನು ಕೂಡ ಭಾಳ ಚೆನ್ನಾಗಿ ಸೂಕ್ಷ್ಮವಾಗಿ ವಿವರಿಸ್ತಾರೆ. ಆ LB ಕಾಲೇಜಿನೊಳಗಡೆ ಆ ಥರ ತುಂಬ ಆಗಿದ್ದಾವೆ. ನಿಮಗೆ ಇನ್ನೊಂದು ಹೆಸರು ಹೇಳ್ತೀನಿ, ನಿಮಗೆ ಅವ್ರು ನೆನಪಾಗ್ತಾರೋ ಇಲ್ಲವೋ ಗೊತ್ತಿಲ್ಲ. ಪ್ರೊಫೆಸರ್ B ವೀರಭದ್ರಯ್ಯ ಗೊತ್ತಾ? ಯಾರಿಗಾದ್ರು ದಾವಣಗೆರೆಯಲ್ಲಿ ಇದ್ದವರಲ್ಲ, ವೇದಾಂತ ರೆಜಿಮೆಂಟ್ ಅಲ್ಲ, ಆ B ವೀರಭದ್ರಯ್ಯ ಅಲ್ಲ, ಇದು B ವೀರಭದ್ರಪ್ಪ. ಅವರಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರ್ತಾರೆ ಮತ್ತು ಅಡಿಗರ ಬಹಳ ದೊಡ್ಡ ಅಭಿಮಾನಿ, ಓದುಗ, ಅಡಿಗರ ಬಗ್ಗೆ ಸಾಕಷ್ಟು ಬರೆದವ್ರೆ, ಪಂಪನ ಬಗ್ಗೆ ಬರೆದವ್ರೆ. ತುಂಬ ವಸಂತ್ ಕುಮಾರ್ ಅವ್ರ ತಂದೆ B ವಸಂತ್ ಕುಮಾರ್ ಅಂತ ಇದರಲ್ಲ, ಅವ್ರ ತಂದೆ B ವೀರಭದ್ರಪ್ಪ ಅಂತೇಳಿ. ಅವ್ರು ಬರೆದಿದ್ದದ್ದು ಕಟ್ಟು ನನಗೆ ವಸಂತ್ ಕುಮಾರ್ ಮನೆಗೆ ಹೋಗಿದ್ದಾಗ ಒಂದ್ಸರಿ ಸಿಕ್ಕಿ ಅದನ್ನ ತೆಗೆದು ಶೋಧಿಸಿ ಇದನ್ನ ನೀನು ಪುಸ್ತಕವಾಗಿ ತರಬೇಕಪ್ಪ ಅಂತ ಹೇಳಿ ವಸಂತ್ ಕುಮಾರ್ಗೆ ಹೇಳಿ ಬಂದಿದ್ದೆ ನಾನು. ಅದೇ ಅವನ ಮೊದಲನೇ ಅವರ ಅಪ್ಪನ ಸಾಹಿತ್ಯ ಕೃತಿಗಳನ್ನು ಎಡಿಟ್ ಮಾಡಿ ತಂದಂಥ ಪುಸ್ತಕವೇ ಬಹುಶಃ ಆತನ ಮೊದಲನೇ ಕೃತಿಯಾಗಿ ಇದೆ ವಸಂತ್ ಕುಮಾರ್. ಅವ್ರನ್ನ ಎಷ್ಟು ಹಿಂಸೆ ಕೊಟ್ಟು ಓಡಿಸ್ತಾರೆ ಅಲ್ಲಿ ಅಂತಂದ್ರೆ, ವಸಂತ್ ಕುಮಾರ್ ತುಂಬ ಯೋಚನೆ ಮಾಡಬೇಕಾಗಿತ್ತು. ಆತನ ತಂದೆ ಅನುಭವಿಸಿದಂಥ ಯಾತನೆ ಇದೆಯಲ್ಲ, ಅದು ಬಹಳ ಅಗಾಧವಾದದ್ದು. ಅಲ್ಲಿಂದ ಓಡಿಸಿದಾಗ ಅವರು ಚಿತ್ರದುರ್ಗದ ಹತ್ರ ಯಾವುದೋ ಒಂದು ಹಳ್ಳಿ ಊರು, ಅಲ್ಲಿ ಅವ್ರ ತಾಯಿ ಅಂದರೆ ವಸಂತ್ ಕುಮಾರ್ ಅವರ ಅಜ್ಜಿ ಎಮ್ಮೆ ಕಟ್ಟಿರ್ತಾರೆ. ಈ ಮನುಷ್ಯ ಪ್ರಾಧ್ಯಾಪಕನಾಗಿದ್ದವನು, ವಿದ್ವಾಂಸನಾಗಿದ್ದವನು, ಕೆಲಸ ಇಲ್ಲದೆ ಹೆಂಡತಿ ಮಕ್ಕಳನ್ನ ಸಾಕಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿ ಒಳಗಡೆ ಅಲ್ಲಿ ಬಂದು ಅವರ ಅಮ್ಮ ಕಟ್ಟಿದ್ದ ಎಮ್ಮೆಗಳನ್ನು ಮೇಯಿಸ್ತಾ ಮರದ ಕೆಳಗಡೆ ಕೂತ್ಕೊಂಡು ಪಂಪನ ಬಗ್ಗೆ, ಅಡಿಗರ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ. ಇದು ಆ ಕಾಲದಲ್ಲಿ ಅಡಿಗರಾದರೂ ಕೂಡ ಏನೋ ಅವ್ರನ್ನ ಧಿಕ್ಕರಿಸಿ ಅವ್ರಿಗೆ ಇನ್ನೊಂದು ಕಡೆ ಯಾವುದೋ ನ್ಯಾಷನಲ್ ಬುಕ್ ಟ್ರಸ್ಟ್ ಒಳಗೋ ಮತ್ತೊಂದು ಕಡೆನೋ ಎಲ್ಲೋ ಅವ್ರಿಗೊಂದು ಉದ್ಯೋಗ ಸಿಗೋದು ಅವ್ರು ಮಾಡ್ತಾ ಇದ್ರು. ಆದರೆ ವೀರಭದ್ರಪ್ಪನಂತವ್ರು ಅನುಭವಿಸಿದ ಯಾತನೆ ಇದೆಯಲ್ಲ, ಇದು ಬಹಳ ಕಷ್ಟದ ಸಂಕಟದ ಒಂದು ಬದುಕನ್ನು ಅವರು ಕಾಣಬೇಕಾಗುತ್ತೆ. ತುಂಬ ಬಹಳ ಒಂದು ರೀತಿ ದುರಂತಮಯವಾದ ಸಾವನ್ನು ವೀರಭದ್ರಪ್ಪನವರು ಕಾಣ್ತಾರೆ. ಸೊ ಇವೆಲ್ಲ ಯೋಚನೆ ಮಾಡಿದಾಗ ಅಡಿಗರು ಅನುಭವಿಸಿರುವ ಯಾತನೆ ಏನಿರಬಹುದು ಅನ್ನೋಂಥದ್ದು ನಮಗೆ ಗೊತ್ತಾಗುತ್ತೆ. ಇದನ್ನು ಯೋಚನೆ ಮಾಡಬೇಕಾಗಿದೆ. ಕುವೆಂಪು ಅವ್ರನ್ನ ಕವಿ ಅಲ್ಲ ಅಂತ ಯಾಕೆ ಕರೀತಾ ಇದ್ರು? ಅವಾಗೆಲ್ಲ ಇವರೆಲ್ಲ ಮಾತಾಡೋದು ಕೇಳಿದಾಗ ನಾವು ಹುಡುಗರಿದ್ದಾಗ ನಮಗೂ ಹಂಗೆ ಅನ್ಸೋದು, ಅರೆ ಕುವೆಂಪು ಏನ್ರಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಇದೇನು ಕವಿತೆಯೋ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತಿದ್ದೋ. ಯಾಕೆಂದ್ರೆ ಕುವೆಂಪು ಪದ್ಯಗಳು ಸ್ಟೇಟ್ಮೆಂಟ್ ಹಂತದೊಳಗಡೆ ಇದ್ದಾವೆ ಅನ್ನೋಂಥದ್ದನ್ನು ಯಾರೋ ನಮ್ಮ ತಲೆಗೆ ತುಂಬಿಟ್ಟಿದ್ರು. ನಾವು ಯೋಚನೆ ಮಾಡಿದಾಗ ಈ ಹೇಳಿಕೆಗಳೇ ಇವತ್ತಿಗೂ ಉಳಿದಿರೋದು. ಬಸವಣ್ಣನವರ ವಚನಗಳಲ್ಲೂ ಹೇಳಿಕೆಗಳೇ ಇರೋದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ ಪದ್ಯ ಇಲ್ಲಿದೆ. ಅಲ್ಲಿ ನೀವು ಪೊಯೆಟ್ರಿ ನುಡುಕ್ಬೇಕಾದ್ರೆ ಅಲ್ಲಿ ರೂಪಕ ಇಲ್ಲಿದೆ, ಅಲ್ಲಿ ಶಬ್ದಚಿತ್ರ ಇಲ್ಲಿದೆ, ಸಂಕೇತ ಇಲ್ಲಿದೆ, ಪ್ರತಿಮೆ ಇಲ್ಲಿದೆ. ಇವೆಲ್ಲ ಬೇಕಲ್ಲ, ನಾನಾರ್ಥಗಳು ಬೇಕಲ್ಲ. ಇದು ಯಾವುದೂ ಇಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕುವೆಂಪುದು ಅದೇ ಥರದ ಮಾತುಗಳು ಅವರ ಅನೇಕ ಕವಿತೆಗಳಲ್ಲಿರುವಂಥದ್ದು ನಾವು ನೋಡ್ತೀವಲ್ಲ. ಆ ಕಾರಣಕ್ಕೇನಾದರೂ ಇವರು ಕುವೆಂಪುನ ಕವಿ ಅಲ್ಲ ಅಂತ ಹೇಳೋಕೆ ಶುರು ಮಾಡಿದ್ರೋ ಏನೋ ಗೊತ್ತಿಲ್ಲ. ಆದರೆ ಕುವೆಂಪು ಅವ್ರದ್ದಾಗಲಿ ಬಸವಣ್ಣ ಅವ್ರದ್ದಾಗಲಿ ಆ ಮಾತುಗಳು ಇವತ್ತಿಗೂ ಇದೆ, ಅವತ್ತು ಇದ್ದೋ ಇವತ್ತಿಗೂ ಇದ್ದೋ ಇನ್ನು ಮುಂದಕ್ಕೂ ಇರ್ತವೆ ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆ ಹೀಗಾಗಿದೆ ಅಂಥೇಳಿ. ಆಮೇಲೆ ನಾನು ಹೇಳಿದೆ ಪ್ರಾರಂಭದಲ್ಲಿ, ಅಡಿಗರ ಕವಿತೆ ಅರ್ಥ ಆಗಲ್ಲ ಅಂಥೇಳಿ. ಒಂದ್ಸರಿ ಮಾಸ್ತಿ ಅಯ್ಯಂಗಾರ್ ಅವ್ರು ಏನು ಮಾಡ್ತಾರಂತೆ ಅಂದರೆ, ನೋಡ್ರಿ ನಾನು ಕನ್ನಡದಲ್ಲಿ MA ಮಾಡಿದ್ದೀನಿ, ಇಂಗ್ಲೀಷಲ್ಲಿ MA ಮಾಡಿದ್ದೀನಿ, IAS ಆಫೀಸರ್ ಆಗಿದೆ, ICS ಆಫೀಸರ್ ಆ ಕಾಲದಲ್ಲಿ ಅವರು ಚಿಕ್ಕಮಂಗ್ಳೂರು DC ಎಲ್ಲ ಆಗಿರ್ತಾರೆ. ಆಮೇಲೆ ಬೇಕಾದಷ್ಟು ಕತೆ ಬರೆದಿದ್ದೀನಿ, ಕಾದಂಬರಿ ಬರೆದಿದ್ದೀನಿ. ಅವನು ಯಾರು ಅಡಿಗನ ಪದ್ಯ ನನಗೇ ಅರ್ಥ ಆಗಲ್ಲ, ಇನ್ಯಾರಿಗರೇ ಅರ್ಥ ಆಗುತ್ತೆ. ಅದಕ್ಕೊಂದು ಪದ್ಯ ವಾಪಸ್ ಅಡಿಗರು ಬರೀತಾರೆ. ಯಾವುದು ಗೊತ್ತಾ ನಿಮಗೆ? ಆ ಅರ್ಥ ಒಂದೇ ಒಂದು ನಿಮಿಷ. ಅರ್ಥವಾಗುವ ಹಾಗೆ ಬರೆಯಬೇಕು. ಈ ಅರ್ಥವಾಗುವ ಹಾಗೆ ಬರೆಯಬೇಕು ಅನ್ನೋ ಕವಿತೆಯನ್ನು ನೀವು ಓದಿದ್ರೆ ಗೊತ್ತಾಗುತ್ತೆ. ಅವರು ಹೇಳ್ತಾರೆ, ಅರ್ಥವಾಗುವ ಹಾಗೆ ಬರೆಯಬೇಕೆಂದು ಹಿರಿಯ ನಮಗೆ ಎಂದು ಮಾತು ಸೇರಿಸಿದ್ದಕ್ಕೆ ಶಬಾಸ್ ಎನ್ನಲೇಬೇಕು. ಸದ್ಯ ಅವರು ನನಗರ್ಥ ಆಗಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರನ್ನ ನಾವು ಶಬಾಸ್ ಅನ್ಬೇಕು. ಆದರೂ ಅರ್ಥ ಇರುವ ಹಾಗೆ ಎಂದಿದ್ದರೆ ಅರ್ಥಪೂರ್ಣವಾಗುತ್ತಿತ್ತು ಮಾತು. ನೋಡಿ, ಕವಿತೆ ಅರ್ಥ ಆಗೋದಲ್ಲ, ಅದ್ರ ಕವಿತೆ ಒಳಗೆ ಅರ್ಥ ಇರಬೇಕು. ಅದನ್ನು ಭಾಳ ಚೆನ್ನಾಗಿ ಅಡಿಗರು ಈ ಕವಿತೆ ಒಳಗಡೆ
ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಮತ್ತು ನಿಜವಾದ ಕವಿತೆ ಹೇಗಿರಬೇಕು ಅನ್ನೋಂಥದ್ದು ಇದರೊಳಗೆ ಇದೊಂದು ರೀತಿಯ ಕಾವ್ಯ ಮೀಮಾಂಸೆಯಾಗಿಯೂ ನನಗೆ ಕಾಣಿಸ್ತಾ ಹೋಗ್ತದೆ. ಅರಪಾವು ಗಟ್ಟಿ ಮೊಸರಿಗೆ ಬರಾಬ್ಬರಿ ಒಂದು ಕೊಡ ನೀರು, ಅಲ್ಲಲ್ಲಿ ತೇಲು ಒಂದೆರಡು ಗರಣೆ ಬಿಟ್ಟರೆ ಎಲ್ಲವೂ ಪವಿತ್ರ ತೀರ್ಥವೇ. ಮೊಸರ ಹೆಸರಲ್ಲಿ ನೀರೆರೆವ ಗದ್ಯದ ಕೆಲಸ ಸುಗಮ, ಹಿತಕಾರಿ, ಜೀರ್ಣಕ್ಕೆ ತೊಂದರೆ ಇಲ್ಲ, ತಲೆಗೂ ತಂಪು, ಮಕ್ಕಳಿಗೆ ಪಾಠ ಹೇಳುತ್ತಾ ಬಂದಿದ್ದೀರಿ, ಮತ್ತೆ ಮತ್ತೆ ಕಣ್ಣು ನೋಡಿ. ಈ ಥರ ಈ ಅರಪಾವು ಮೊಸರಿಗೆ ಬರೋಬ್ಬರಿ ಒಂದು ಕೊಡ ನೀರು ಸೇರಿಸಿದ್ರೆ ಆಗುತ್ತಲ್ಲ, ಹಂಗಾಗದಲ್ಲ, ಬರೆಯೋದಲ್ಲ, ಅದು ಮೊಸರಾಗಿಯೇ ಉಳಿದು ಅದನ್ನು ಕಳೆದಾಗ ನವನೀತ ಬೆಣ್ಣೆ ಬರಬೇಕಾಗ್ತದೆ. ಆ ಥರದ ಕವಿತೆ ಬಹಳ ಮುಖ್ಯವಾದ್ದು ಅನ್ನುವಂಥದ್ದನ್ನ ಅಡಿಗರು ನಮಗೆ ತೋರಿಸ್ಕೊಡ್ತಾರೆ. ಆಮೇಲೆ ನೀವು ಅಡಿಗರ ಕವಿತೆಗಳನ್ನು ಗಮನಿಸಿದ್ರೆ ಒಂದು ಹೊಳೆಯುತ್ತೆ, ಅವರು ಒಂದು ರೀತಿ ಪೊಲಿಟಿಕಲ್ ಇದ್ದಂತಹ ಪ್ರಜ್ಞೆ ಇದ್ದಂಥ, ಒಂದು ರಾಜಕೀಯ ಪ್ರಜ್ಞೆ ಇದ್ದಂಥ ಕವಿ. ಅವರ ಅನೇಕ ಕವಿತೆಗಳಲ್ಲಿ ಈ ರಾಜಕೀಯ ಕೆಲಸ ಮಾಡ್ತಾ ಹೋಗುತ್ತೆ. ಅವರು ಅಸ್ಸಾಮಿನಲ್ಲಿ ನರಮೇಧ ಪದ್ಯ ಇರ್ಬೋದು, ನೆಹರು ನಿವೃತ್ತರಾಗುವುದಿಲ್ಲ ಇರ್ಬೋದು, ಶಾಂತವೇರಿಯ ಅಶಾಂತ ಸಂತ ಕವಿತೆ ಇರ್ಬೋದು, ಇವೆಲ್ಲವೂ ಕೂಡ ಅವರಲ್ಲಿ ಒಬ್ಬ ರಾಜಕೀಯ ಪ್ರಜ್ಞೆ ಇರುವ ವ್ಯಕ್ತಿ ಇದ್ದ ಅನ್ನೋಂಥದ್ದಕ್ಕೆ ಸಾಕ್ಷಿ. ಅದಕ್ಕೆ ಸರಿಯಾಗಿ ಅವ್ರು ಏನು ಮಾಡ್ತಾರೆ, ಬೆಂಗಳೂರಿನಲ್ಲಿ ಪಾರ್ಲಿಮೆಂಟ್ಗೆ ಎಲೆಕ್ಷನ್ ನಿಂತ್ಕೊಳ್ತಾರೆ. ಯಾವ ಪಕ್ಷದಿಂದ? ಜನಸಂಘ. ಅವಾಗ BJP ಇರಲಿಲ್ಲ. BJP ಎಲ್ಲ ಕಾಲದಲ್ಲೂ ಇದೆ, ಜನಸಂಘ ಮಾತ್ರ ಅಲ್ಲ. BJP 2000 ವರ್ಷದಿಂದ ಈ ದೇಶದಲ್ಲಿದೆ. ಬುದ್ಧನ ಕಾಲದಲ್ಲೂ BJP ಇತ್ತು, ಬೇರೆ ಹೆಸರಲ್ಲಿ ಬೇರೆ ರೂಪದಲ್ಲಿತ್ತು. ಬಸವಣ್ಣನವ್ರ ಕಾಲದಲ್ಲೂ BJP ಇತ್ತು. ಆಗಿನ BJP ನಾಯಕರ ಹೆಸರೇ ಇಲ್ಲ ಇದ್ರೆ ಹೇಳ್ಬೋದು ನಾವು ಆರಾಮಾಗಿ. ನಾರಾಯಣ ಕ್ರಮಿತ, ಮುಕುಂದ ಭಟ್ಟ, ದಾಮೋದರ ಭಟ್ಟ, ಮಂತ್ರಿ ಮಂಚಣ್ಣ, ಇವರೆಲ್ಲ ಆ ಕಾಲದ BJP ಲೀಡರ್ಸ್. ಅರ್ಥ ಆಯ್ತಾ ನಮಗೆ? ನಾನಾ ಕಾಲಗಳಲ್ಲಿ BJP ಮತ್ತೆ ಮತ್ತೆ ಮರು ಹುಟ್ಟು ಪಡ್ಕೊಂಡು ತನ್ನ ಜಾತಿಯ ಸ್ವಜಾತಿಯ ಜನರ ಹಿತವನ್ನ ಕಾಯುವುದಕ್ಕಾಗಿ ಇವತ್ತಿಗೂ ಅದು ಕೆಲಸ ಮಾಡ್ತಲೇ ಇದೆ. ಅದು ಒಂದು ಕಾಲದಲ್ಲಿ ಜನಸಂಘ ಆಗಿತ್ತು, ಅವತ್ತು BJP ಇರಲಿಲ್ಲ ಅಂತಲ್ಲ. ಆ ಜನಸಂಘವೇ ನಂತರ BJP ಆಗುತ್ತೆ. BJP ಆದಮೇಲೂ ಅಡಿಗರು ಮತ್ತೆ ಜಯನಗರದಲ್ಲಿ ವಿಧಾನಸಭೆಗೆ ಎಲೆಕ್ಷನ್ ನಿಂತ್ಕೊಳ್ತಾರೆ. ನಮ್ಮ ರಾಮಚಂದ್ರ ಶರ್ಮಾ ಎಲ್ಲರೂ ದುಡ್ಡು ಕೇಳ್ತಾರೆ. ಪಾಪ ಅಡಿಗರ ಹತ್ರ ದುಡ್ಡು ಇರಲಿಲ್ಲ, ದುಡ್ಡು ಕಳಿಸ್ತಾರೆ ರಾಮಚಂದ್ರ ಶರ್ಮಾ. ಅದೆಲ್ಲ ಯಾವುದೋ ದೇಶದಲ್ಲಿ ಇರ್ತಾರೆ, ಕೀನ್ಯಾದಲ್ಲೋ ಎಲ್ಲೋ ಇರ್ತಾರೆ. ಅಲ್ಲಿಂದ ದುಡ್ಡು ಕಳಿಸಿ ಒಂದು ಕಾಗದ ಬರೀತಾರೆ ಶರ್ಮಾ, ನೀವು ಈ ಚುನಾವಣೆಯಲ್ಲಿ ಸೋಲತಕ್ಕದ್ದು, ಗೆಲ್ಲಬಾರ್ದು ನೀವು ಅಂತ ರಾಮಚಂದ್ರ ಶರ್ಮಾ ಅಡಿಗರಿಗೆ ಕಾಗದ ದುಡ್ಡು ಕಳಿಸ್ತಾರೆ. ಇದು ಲಂಕೇಶ್ ಏನ್ ಮಾಡೋರು ಅಂತಂದ್ರೆ, ಈ ಕೀರಮ್ಮ ಅವರೆಲ್ಲ ಹುಡುಗರು ಆ ಕಾಲದೊಳಗಡೆ ಅವ್ರನ್ನೆಲ್ಲ ಇಟ್ಕೊಂಡು ಆ ಜಯನಗರದಲ್ಲಿ ಯಾವ ಸ್ಟ್ರೀಟ್ ಒಳಗೆ ಎಷ್ಟು ಅಡಿಗರಿಗೆ ಎಷ್ಟು ಓಟ್ ಬರ್ತವ, ನೀನು ಹೇಳ ಮಲ್ಲೇಶ್ವರದಲ್ಲಿ ಎಷ್ಟು ಓಟ್ ಬರ್ತವ, ಹಿಂಗೆಲ್ಲ ಲೆಕ್ಕ ಹಾಕೋದು ಲಂಕೇಶ್ ಕೂತ್ಕೊಂಡು. ಆಮೇಲೆ ಎಲ್ಲ ಟೋಟ್ಲ್ ಮಾಡೋದು, ಅಡಿಗರು ಗೆಲ್ತಾರೆ ಅಂತ ಲಂಕೇಶ್ ತಮಗ್ತಾರೆ ಸಮಾಧಾನ ಮಾಡ್ಕೊಳ್ಳೋದು. ನೆಕ್ಸ್ಟ್ ನೋಡಿದ್ರೆ ಅಡಿಗರಲ್ಲಿ ಸೋಲ್ತಾರೆ. ನೋಡಿ, ಈ ರೀತಿಯಾದಂಥ ಒಂದು ರಾಜಕೀಯ ಪ್ರಜ್ಞೆ ಅಡಿಗರಲ್ಲಿತ್ತು. ಆಮೇಲೆ ಅವ್ರಿಗೆ ಈಗ ಅವರು ಭಾಳ ಸೆಕ್ಯುಲರು ಅದು ಇದು ಅಂತ ಹೇಳ್ತೀವ ಪದ್ಯಗಳಲ್ಲಿ, ತುಂಬ ಅವೆಲ್ಲ ಸೂಕ್ಷ್ಮವಾಗಿ ಕಾಣಿಸ್ತವಿಲ್ಲ ಅಂತಲ್ಲ. ಆದರೆ ಅವ್ರ ಒಳಗಡೆ ಒಬ್ಬ ಕೋಮುವಾದಿ ರಾಜಕಾರಣಿ ಇದ್ದ ಅನ್ನೋದಕ್ಕೆ ಅನೇಕ ಸಂಗತಿಗಳು ಅವರ ಕವಿತೆ ಒಳಗಡೆ ಕಾಣಿಸ್ತಾ ಹೋಗ್ತವೆ. ನಿಮಗೆ ಅಸ್ಸಾಮಿನಲ್ಲಿ ನರಮೇಧ ಪದ್ಯ ಓದಿ ಗೊತ್ತಾಗುತ್ತೆ. ಅಥವಾ ಅದಕ್ಕಿಂತಲೂ ಹೆಚ್ಚಾಗಿ ಮತ್ತೆ ಮೊಳಗಲಿ ಇಲ್ಲಿ ಪಾಂಚಜನ್ಯ ಅನ್ನೋ ಕವಿತೆ ಇದೆ, ಅದನ್ನು ಓದಿ ಗೊತ್ತಾಗುತ್ತೆ ನಿಮಗೆ. ಆ ಪದ್ಯವನ್ನು ಅವರು 1984-85 ಇಲ್ಲಿ ಉಡುಪಿಯಲ್ಲಿ ಬರೆದಿದ್ದು. ಉಡುಪಿಯಲ್ಲಿ ಆಗ ವಿಶ್ವ ಹಿಂದೂ ಪರಿಷತ್ತಿಂದ ಒಂದು ಮಹಾ ಸಮಾವೇಶ ಆಗುತ್ತೆ. ಆ ಸಮಾವೇಶಕ್ಕೆ ಅಡಿಗರು ಬರ್ತಾರೆ. ಅವ್ರ ಕಡೆಯಿಂದ ವಿಶ್ವ ಹಿಂದೂ ಪರಿಷತ್ನವರು ಒಂದು ಉಪನ್ಯಾಸನ ಏನೋ ಏರ್ಪಾಟ್ ಮಾಡಿರ್ತಾರೆ. ಅಲ್ಲಿ ಆ ಪದ್ಯವನ್ನು ಬರೆದು ಅಲ್ಲಿ ಓದ್ತಾರೆ ಅವರು. ಅದನ್ನು ಪಬ್ಲಿಷ್ ಆಗುತ್ತೆ. ಅದು ವಿಶ್ವ ಹಿಂದೂ ಪರಿಷತ್ನವ್ರದ್ದೇ ಒಂದು ಮ್ಯಾಗಝೈನ್ ಒಳಗೆ ಪಬ್ಲಿಷ್ ಆಗುತ್ತೆ. ಅದು ಎಲ್ಲೂ ಅಡಿಗರು ಪಬ್ಲಿಷ್ ಮಾಡಿರಲ್ಲ. ನಾನು ತಗೊಂಡೋಗಿ DRN ಅವ್ರಿಗೆಲ್ಲ ತೋರಿಸಿದ್ರೆ ಅವ್ರ ತಲೆ ಮೇಲೆ ಕೈ ಹೊತ್ಕೊಂಡ್ಬಿಟ್ರು. ಅಡಿಗರು ಈ ರೀತಿ ಪದ್ಯ ಬರೀತಾರ ಅಂತೇಳಿ. ಆ ಮತ್ತೆ ಮೊಳಗಲಿ ಪಾಂಚಜನ್ಯ ಏನು, ಪ್ರತಿ ಹಿಂದುವಿನ ಮನೆಯು ಋಷ್ಯಾಶ್ರಮ, ಹಿಂದೂಗಳ ಬಗ್ಗೆ ಬರೀತಾ ಇರೋದು. ಪ್ರತಿ ಹಿಂದುವಿನ ಮನೆಯು ಋಷ್ಯಾಶ್ರಮ ಅಂದ್ರೆ ಈ ಮುಸಲ್ಮಾನರ ಮನೆ ಋಷ್ಯಾಶ್ರಮ ಅಲ್ಲ, ಕ್ರೈಸ್ತರ ಮನೆ ಋಷ್ಯಾಶ್ರಮ ಅಲ್ಲ, ಹಿಂದೂಗಳ ಮನೆ ಮಾತ್ರ ಋಷ್ಯಾಶ್ರಮ. ಹಿಂದೂಗಳ ಮನೆಯಲ್ಲಿ ಮಾತ್ರ ಋಷಿ ಮುನಿಗಳು ಹುಟ್ಟದು ಅಂತ ಆಯ್ತು. ಪ್ರತಿ ಹಿಂದುವಿನ ಮನೆಯು ಋಷ್ಯಾಶ್ರಮ, ಮುಂದೆ ಬಹುಭಾಷಾ ಸರಸ್ವತಿಯ ಉದ್ಗ್ರಂಥಗಳ ರಾಶಿ ರಾಶಿ, ಹಿಂದೆ ಬಾರು ಮಾಡಿಟ್ಟ ಬಂದೂಕ. ಏನಿದು? ಮುಂದ್ಗಡೆ ಜ್ಞಾನ, ಹಿಂದ್ಗಡೆ ಅಜ್ಞಾನ, ಹಿಂಸೆ. ಹಿಂದೆ ಬಾರು ಮಾಡಿಟ್ಟ ಬಂದೂಕು, ಕೈ ಕರಾಟೆಯ ಚಕ್ರಗತ್ತು, ಯೋಗಿಯ ನಿಯತ್ತು. ಈ ಥರದ ಒಂದು ಸಂದಿಗ್ಧತೆ ಇದೆಯಲ್ಲ, ಇವೆರಡನ್ನೂ ಹಿಂಗೆ ಒಟ್ಟಿಗೆ ಸೇರಿಸೋದಿದೆಯಲ್ಲ, ಇದನ್ನ ಕುವೆಂಪು ಅವ್ರ ಕೈಲೂ ಮಾಡೋಕ್ಕಾಗಿರಲಿಲ್ಲ, ಬಸವಣ್ಣನ ಕೈಲೂ ಮಾಡೋಕ್ಕಾಗಿರಲಿಲ್ಲ, ಯಾರ ಕೈಲೂ ಮಾಡೋಕ್ಕಾಗಿಲ್ಲ. ಅಡಿಗರು ಮಾತ್ರ ಭಾಳ ಚೆನ್ನಾಗಿ ಅದನ್ನು ಮಾಡ್ತಾರೆ. ಇದು ಬಹಳ ಮುಖ್ಯವಾದ್ದು ಅಂತ ಹೇಳ್ತಾರೆ.
ಆಮೇಲೆ ನನಗೆ ಭಾಳ ಜನ ಒಂದು ಟೀಕೆ ಈ ನವ್ಯರ ಬಗ್ಗೆ ಹೇಳೋದೇನು ಅಂತಂದರೆ, ಈ ಅಡಿಗರಲ್ಲ ಎಲ್ಲ ನವ್ಯರು ಕೂಡ ಕವಿತೆಯನ್ನು ಜನರಿಂದ ದೂರ ಮಾಡಿ ಇಟ್ಬಿಟ್ರು. ಜನಸಾಮಾನ್ಯರ ಬಳಿಗೆ ಕವಿತೆ ಆಗ ಹಿಂದೆ ಕುವೆಂಪು ಇರ್ಬೋದು, ನರಸಿಂಹಸ್ವಾಮಿ ಇರ್ಬೋದು, ಪೂತಿನ ಇರ್ಬೋದು, ಬೇಂದ್ರೆ ಇರ್ಬೋದು, ಈ ಎಲ್ಲರೂ ನವೋದಯ ಕಾಲದ ಕವಿಗಳು ಜನರ ಬಳಿ ಹೋಗಿದ್ರು. ಅವ್ರು ಹೋಗಿದ್ರೋ ಇಲ್ವೋ ಗೊತ್ತಿಲ್ಲ. ಅವ್ರ ಕವಿತೆಗಳಂತೂ ಅವತ್ತು ಹೋಗಿದ್ದೋ, ಅವ್ರ ಕಾಲದಲ್ಲೇ ಹೋಗಿದ್ದೋ, ಅವ್ರ ಜೀವಿತ ಕಾಲದಲ್ಲೇ ಹೋಗಿದ್ದೋ, ಇವತ್ತು ಕೂಡ ಅವರ ಕವಿತೆಗಳು ಜನರ ಬಳಿ ಹೋಗ್ತವೆ. ಅಡಿಗರ ಕವಿತೆಗಳು ಯಾಕೆ ಹೋಗ್ಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇದು ಬಹಳ ಮುಖ್ಯವಾದ್ದು. ಜನರಿಂದ ನವ್ಯ ಕವಿಗಳು ಈ ಕಾವ್ಯವನ್ನು, ಕನ್ನಡ ಕಾವ್ಯವನ್ನು ದೂರ ಮಾಡಿದ್ರ ಅದರ ದುಷ್ಪರಿಣಾಮ ಏನಾಯಿತು ಅನ್ನೋದು ನೋಡಬೇಕು. ಜನ ಯಾವಾಗ ಕಾವ್ಯದ ಒಂದು ಅದ್ಭುತ ಮನಸ್ಥಿತಿಯಿಂದ ದೂರ ಉಳಿದ್ರೋ ಅವರಲ್ಲಿ ಜಾತಿವಾದ ಬಂತು, ಆಮೇಲೆ ಕೋಮುವಾದ ಬಂತು, ಅವರಲ್ಲಿ ಅರಾಜಕತೆ ಬರುತ್ತೆ, ಮತ್ತೇನೇನೋ ಬಹಳ ದುರ್ವ್ಯಸನಗಳಿಗೆ ಈ ಜನ ಎಲ್ಲರೂ ಕೂಡ ತುತ್ತಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಅಡಿಗರು BJPಗೆ ಹಾಡು ಬರೀತಾ ಇದ್ರು, ನನಗೆ ಗೊತ್ತದು. ಒಡೆದು ಮತ್ತೊಡೆದು ಹೋಗುತ್ತಿವೆ ಎಲ್ಲ ರಾಜಕೀಯ ಪಕ್ಷ, BJPಯೊಂದೇ ದಕ್ಷ, ಈ ಥರ ಬರೆಯೋದು. ಆಮೇಲೆ ಇದು ಬಹುಶಃ ವೆಂಕಟೇಶ್ ಮೂರ್ತಿನಾಥ್ ಅಡಿಗರ ಬರೆದಿರೋದು. ಇನ್ನೊಂದು ಪದ್ಯದ ನಾ 2 ಸಾಲು ಹೇಳ್ತೀನಿ ನಿಮಗೆ. ಗಂಗೆಯಲ್ಲಿ ಹರಿದರೇನು ಅವಳೆ ನಮ್ಮ ತಾಯಿ, ಗಂಗೆಯಂತ ಅಂತರಂಗ ನಮ್ಮ ವಾಜಪೇಯಿ. ಹೇಗಿದೆ ಅಂದರೆ ಈ ಥರದ್ದು ಎಲ್ಲ ಕೆಲಸಗಳನ್ನು ಭಾಳ ರಹಸ್ಯವಾಗಿ, ಕೆಲವು ಸರಿ ಬಹಿರಂಗವಾಗಿ ನಮ್ಮ ಲೇಖಕರು ಮಾಡಿದ ಕಾರಣದಿಂದಾಗಿಯೇ ಇವತ್ತು ಕರಾವಳಿ ತೀರ ಇಷ್ಟೊಂದು ಒಂದು ಪ್ರಕ್ಷುಬ್ಧತೆಯಲ್ಲಿ, ಕೋಮುವಾದದ ಪ್ರಕ್ಷುಬ್ಧತೆಯಲ್ಲಿ ನಮ್ಮ ಹುಡುಗರ ಮಕ್ಕಳ ಭವಿಷ್ಯವನ್ನು ನಾಶ ಮಾಡುವ ರೀತಿಯಲ್ಲಿ ಬೆಳೀತಾ ಇದೆಯಲ್ಲ, ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದನ್ನು ಕೂಡ ನಾವು ಪ್ರಶ್ನೆ ಕೇಳ್ಕೋಬೇಕಾಗ್ತದೆ. ಏನೇ ಇರಲಿ, ಅವರು ಒಂದು ಕಾಲದಲ್ಲಿ ಒಂದು ಜನಾಂಗದ ಕಣ್ಣನ್ನು ತೆರೆಸಿದ ಕವಿ ಅಂತೂ ಹೌದು, ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ನಮ್ಮಂಥವ್ರಿಗೆ ಕವಿತೆಯನ್ನು ಹೇಗೆ ಬರೀಬೇಕು ಅನ್ನೋದನ್ನ ಹೇಳಿಕೊಟ್ಟ ಕಾವ್ಯದ ಗುರು ಕೂಡ ಹೌದು. ಯಾಕೆಂದರೆ ಕವಿತೆಯ ಕಟ್ಟುವ ಸೋಜಿಗ ಇದೆಯಲ್ಲ, ಅವ್ರ ಪದ್ಯಗಳನ್ನ ಓದಬೇಕು. ಸಣ್ಣಗೆ ಸೋನೆ ಸುರಿಯುವ ಸಂಜೆ ನೋಡಿ, ಎಲ್ಲರೂ ಅಂತ್ಯಾಕ್ಷರ ಪ್ರಾಸ ಮಾಡಿದ್ರೆ, ಅಥವಾ ಕುಮಾರವ್ಯಾಸನಂತವರು ದ್ವಿತೀಯಾಕ್ಷರ ಪ್ರಾಸ ಮಾಡಿದ್ರೆ, ಇವ್ರದ್ದು ಮೊದಲೇ ಅಕ್ಷರ ಪ್ರಾಸ. ಸಣ್ಣಗೆ ಸೋನೆ ಸುರಿಯುವ ಸಂಜೆ, ಸಾ 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 ಅಂತ ಬರುತ್ತೆ. ಹೇಗಾಗತ್ತೆ ಅಂದರೆ, ನಿಮಗೆ ನಿಜವಾಗ್ಲೂ ಮಳೆ ಮೈ ಮೇಲೆ ಬರ್ತಾ ಇದೆಯೇನೋ ಅನ್ನೋ ಹಾಗೆ, ಸೋನೆ ಸುರಿತಾ ಇದೆಯೇನೋ ಮೈ ಮೇಲೆ ಅನ್ನುವ ಒಂದು ಅನುಭವ ಅಡಿಗರ ಕವಿತೆಗಳನ್ನು ಓದಿದ್ರೆ ತಂದ್ಕೊಳುತ್ತೆ. ಹಾಗೆ ನಮಗೆ ಶಾಂತವೇರಿಯ ಅಶಾಂತ ಸಂತದ ಕವಿತೆಯನ್ನು ಓದಬೇಕು. ನೆಹರು ನಿವೃತ್ತರಾಗುವುದಿಲ್ಲ, ಏನು ತೆರೆ ಬಿದ್ದರೂ ರಂಗ ಬಿಡದ ಚಿರಯುವಕ ಅಂತೇಳಿ ನೆಹರುನ ಬೈಯೋದಕ್ಕೆ ಅಡಿಗರು ಪ್ರಾರಂಭ ಮಾಡ್ತಾರೆ. ಇವತ್ತು ಎಲ್ಲ ತುಂಬ ಜೋರಾಗಿ ನೆಹರುವನ್ನ ಬೈಯೋದಕ್ಕೆ ಅಡಿಗರು ಎಷ್ಟು ಚೆನ್ನಾಗಿ ಅಡಿಪಾಯವನ್ನು ಹಾಕ್ಕೊಟ್ಟಿದ್ದಾರೆ ಅನ್ನೋಂಥ ಸೂಕ್ಷ್ಮವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಥರ ಅನೇಕ ಸಂಗತಿಗಳು ಒಬ್ಬ ಕವಿಯ ಕವಿತೆ ಒಳಗಡೆ ಸಿಗ್ತವೆ ಅಂತಂದರೆ ಇದು ಅಡಿಗರ ಸಾರ್ಥಕತೆ ಅಂತಲೇ ನಾನು ಭಾವಿಸ್ತೀನಿ. ಯಾಕೆಂದರೆ ಅವ್ರಿಗೆ ಈಗ 100 ವರ್ಷ ಆಗಿದೆ, ಶತಮಾನೋತ್ಸವ. ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳಿದಾಗ ಈಗಾಗಲೇ ಸಾಹಿತ್ಯ ಅಕಾಡೆಮಿ ಅನೇಕ ಕವಿಗಳ ಲೇಖಕರ ಶತಮಾನೋತ್ಸವವನ್ನು ಶಾಂತರಸದ್ದು 2 ಕಡೆ ಆಯಿತು. ನಿರಂಜನ ಅವ್ರದ್ದು 2 ಕಡೆ, ಧಾರವಾಡ ಮತ್ತು ಉಡುಪಿ ಮತ್ತು ಇಲ್ಲೂ ಆಯಿತು ಅಂತ 3 ಕಡೆ ಆಯಿತು. ಆಮೇಲೆ ಗುರು ರಾಮಸ್ವಾಮಿ ಅಯ್ಯಂಗಾರ್ದ ಬಗ್ಗೆ ಆಯಿತು. ಈ ವರ್ಷ ಶಿವರುದ್ರಪ್ಪನವ್ರ ಬಗ್ಗೆ ನಡೀತಾ ಇದೆ. ಮತ್ತು ರಾಮಚಂದ್ರ ಶರ್ಮರಿಗೆ 101 ವರ್ಷ ಆಗಿದೆ. ರಾಮಚಂದ್ರ ಶರ್ಮರನ್ನ ಎಲ್ಲರೂ ಮರೆತು ಬಿಟ್ಟವ್ರೆ. ರಾಮಚಂದ್ರ ಶರ್ಮರ ಬಗ್ಗೆ ಕೂಡ ನಾವು ಒಂದು ಸೆಮಿನಾರ್ನ ಒಂದು ದಿವಸದ ಅವರ 100 ವರ್ಷದ ಕಾರಣಕ್ಕಾಗಿ ಮಾಡಬೇಕಾಗಿದೆ. ಆ ಥರದನ್ನೆಲ್ಲ ಸಾಹಿತ್ಯ ಅಕಾಡೆಮಿ ಮಾಡ್ತಾ ಇದೆ. ಸಾಹಿತ್ಯ ಅಕಾಡೆಮಿ ಏನು ಮಾಡ್ತಾ ಇದೆ ಅನ್ನೋಂಥದ್ದನ್ನ ಅವ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಹೆಚ್ಚು ಹೇಳ್ತಾ ಹೋದರೆ ಕಷ್ಟ ಆಗುತ್ತೆ. ನೀವೆಲ್ಲರೂ ಸಾಹಿತ್ಯ ಅಕಾಡೆಮಿ ಜೊತೆಗೆ ಸದಾ ಇರಬೇಕು ಅಂತ ನನ್ನ ಆಸೆ. ಯಾಕೆಂದರೆ ಸಾಹಿತ್ಯ ಅಕಾಡೆಮಿ ನಡೀತಾ ಇರೋದು ನಿಮ್ಮ ತೆರಿಗೆಯ ಹಣದಿಂದ. ಆ ಅಕಾಡೆಮಿಯನ್ನು, ಅದರ ಚಟುವಟಿಕೆಗಳನ್ನು ಜನರಿಗೆ ಉಪಯೋಗ ಆಗುವ ಹಾಗೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಸದಸ್ಯರಿ 18 ಜನ, ಜಯಪ್ರಕಾಶ್ ಸೇರಿದಾಗ 18 ಜನ ಸದಸ್ಯರಿದ್ದಾರೆ. ನಮ್ಮ ರಿಜಿಸ್ಟ್ರಾರು, ನಮ್ಮೆಲ್ಲರ ಆಶಯ ಅದಾಗಿದೆ. ಇವತ್ತು ಸಾಹಿತ್ಯ ಅಕಾಡೆಮಿಯ ಜೊತೆಯಲ್ಲಿ ಸೇರಿ ನಮ್ಮ ನಾಗಪ್ಪ ಗೌಡರು, ಧನಂಜಯ ಕುಂಬ್ಳೆ, ಈ ಥರದ ಸ್ನೇಹಿತರು ಇಲ್ಲಿ ಇಂಥ ಒಳ್ಳೆಯ ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡಿರೋದು ನನಗೆ ಸಂತೋಷ ತಂದಿದೆ. ಎಲ್ರಿಗೂ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಉದ್ಘಾಟನಾ ಅವಧಿಯ ಅಧ್ಯಕ್ಷತೆ ವಹಿಸಿಕೊಂಡಿರುವ ಡಾಕ್ಟರ್ LN ಮುಕುಂದರಾಜ್ ಸರ್ ಅವರಿಗೆ ನೆರೆದಿರುವ ಎಲ್ಲ ಹಿರಿಕಿರಿಯರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ
ವಿಚಾರ ಸಂಕಿರಣದ ಉದ್ಘಾಟನೆ ನೆರವೇರಿಸಿ ದಿಕ್ಸೂಚಿ ಭಾಷಣ ಮಾಡಿದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರದ ನಿಕಟಪೂರ್ವ ಕುಲಪತಿಗಳಾಗಿರುವ ಪ್ರೊಫೆಸರ್ ಸಬಿಹಾ ಭೂಮಿಗೌಡ ಮೇಡಮ್ ರವರಿಗೂ ಕೂಡ ನೆರೆದಿರುವ ಎಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಸ್ತಾವಿಕ ನುಡಿಗಳನ್ನಾಡಿ ಈ ವಿಚಾರ ಸಂಕಿರಣ ಇಲ್ಲಿ ಆಗು ಮಾಡುವುದಕ್ಕೆ ಕಾರಣಕರ್ತರಾಗಿರುವ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯ ಸಂಚಾಲಕರಾಗಿರುವ ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ಎಚ್ ಸರ್ವರಿಗೂ ಕೂಡ ಅನಂತ ವಂದನೆಗಳು. ವಿಚಾರ ಸಂಕಿರಣದ ಜೊತೆಗೆ ಸಹಯೋಗದೊಂದಿಗೆ ನಮ್ಮೊಂದಿಗಿರುವ ಗಿಳಿಬಿಂಡುವಿನ ಅಧ್ಯಕ್ಷರಾಗಿರುವ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಸರ್ವರಿಗೂ ಕೂಡ ಅನಂತ ವಂದನೆಗಳು. SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ನಾಗಪ್ಪಗೌಡ ಸರ್ವರು ಈ ವಿಚಾರ ಸಂಕಿರಣ ಇಲ್ಲಿ ಆಗು ಮಾಡುವುದಕ್ಕೆ ಹಿಂದಿನ ಕಾರಣಕರ್ತರು, ಅವರಿಗೂ ಕೂಡ ನೆರೆದಿರುವ ಎಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.